ಮಣ್ಣಿದ GST ಹೇಳಿದ್ವಲ್ಲ, ಸೆಂಟ್ರಲ್ದ ಸ್ಟೇಟದ ಎಷ್ಟು ಇರ್ತದ್ರಿ ವೋಟಿಂಗ್ ಪವರ್? ಸೆಂಟ್ರಲ್ದ 1/3, ಸ್ಟೇಟದ್ ಬಂದಾಗ ಕೋರಮ್ ಎಷ್ಟು ಇರ್ಬೇಕಾ? ಎಷ್ಟ 50% ಅಂತ ನೆನಪಿಟ್ಕೋರಿ. 110 ಬಂದತ್ತೇಳಿ ನೀವು ಲೋಕಸಭೆದು ಹಾಕಿರ್ತಾವಲ್ಲ ಅಲ್ಲಿ, ಇಲ್ಲಿ 50% ಕಂಪಲ್ಸರಿ ಇರ್ಬೇಕು. 100 ಜನ ಮೆಂಬರ್ ಇರ್ತಾರಂದ್ರೆ 50 ಜನ ಮೆಂಬರ್ ಕಂಪಲ್ಸರಿ ಪ್ರೆಸೆಂಟ್ ಇದ್ರೆ ಏನ್ ಮಾಡ್ತಾರಂದ್ರೆ ಸ್ಟಾರ್ಟ್ ಮಾಡ್ತಾರೆ. GST ಯಾವ ಇಯರ್ದಾಗ ರಿಫಾರ್ಮ್ ಮಾಡ್ತಾರೆ ಹೇಳ್ರಿ? 2000. ನಾ ಏನು ಕೇಳಿಲ್ಲ, GST ರಿಫಾರ್ಮ್ ಯಾವ ಇಯರ್ದಾಗ ಮಾಡ್ತಾರೆ? GST ತಂದಿದ್ದು ಕೇಳತ್ತಿಲ್ಲ. GST ತಂದಿದ್ದು 2017 ಕರೆಕ್ಟ್. ಅದನ್ನ GST 2.0 ಅಂತ ಕರೀತಾರೆ. GST 2.0 ಯಾವ ಇಯರ್ದಾಗ ಬರ್ತದ ಕೇಳ್ರ? 2025, 24, 26, 25 ನೆನಪಿಟ್ಕೋರಿ. ಯಾರಂದ್ರೆ ನರೇಂದ್ರ ಮೋದಿ ಘೋಷಣೆ ಮಾಡ್ತಾರಲ್ಲ, ಪ್ರೆಸೆಂಟ್ ಎಷ್ಟು ಸ್ಲ್ಯಾಬ್ ಅದಾವ GST ದ? ಯಾವ ವಿಧಿ ಅಂಡರ್ ಬರ್ತದೆ GST 279. GST ಕೌನ್ಸಿಲ್ ಹೆಡ್ ಯಾರು ಇರ್ತಾರ? ಪ್ರೈಮ್ ಮಿನಿಸ್ಟರ, ಹಣಕಾಸು ಸಚಿವರು. ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ GST ಕೌನ್ಸಿಲ್ ಅಂತ ಏನು ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಿರ್ತಾರ ಅಥವಾ GST ಕೌನ್ಸಿಲ್ ಮಾಡ್ತಿರ್ತಾರಲ್ಲ, ಅದ್ರದ್ದು ಯಾರು ಹೆಡ್ ಇರ್ತಾರಂದ್ರ ಹಣಕಾಸು ಮಂತ್ರಿ ಯಾರು ಇರ್ತಾರಲ್ಲ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅದಾರಲ್ಲ, ಅವ್ರ ಏನಂತಾರ ಅದ್ರ ಚೇರ್ಮನ್ ಇರ್ತಾರೆ. ಹೆಂಗಿದೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರ್ತದೆ ಗೊತ್ತಲ್ಲ, ಅದ್ರ ಮೇಲೂ ಕೇಳಿರ್ತಾರೆ. ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಏನು? ಅದ್ರ ಯಾರ್ದು ಬರ್ತದೆ ಹೇಳ್ರಿ? ಏನಂತೀವಿ ಅದಕ್ಕೆ? ಮಾನಿಟರಿ ಪಾಲಿಸಿ ಕಮಿಟಿಗೆ ಹಣಕಾಸು ಏನಂತಾರ? ಹಣಕಾಸು ಸಮಿತಿ ಏನು? ಹಣಕಾಸು ನೀತಿ ಸಮಿತಿ. ಕರೆಕ್ಟ್. ಮಾನಿಟರಿ ಪಾಲಿಸಿ ಸಮಿತಿ ಮೇಲೆ ಕ್ವಶನ್ ಕೇಳ್ಯಾರ ರಿಪೀಟೆಡ್ ಆಗಿ. ಹಣಕಾಸು ನೀತಿ ಸಮಿತಿ ಅಂತಾರಲ್ಲ, ಇದರದ ಚೇರ್ಮನ್ ಯಾರು ಇರ್ತಾರೆ? RBI ಗವರ್ನರ್. ಒಂದ್ ವರ್ಷದಾಗ ಎಷ್ಟು ಇದು ಎದ್ರ ಸಲ್ಮಂದ್ ಇಂಪಾರ್ಟೆಂಟ್ ಗೊತ್ತಾ? ಇಂಡಿಯಾದಾಗ ಈಗ ಪ್ರೆಸೆಂಟ್ ಏನ್ ಟ್ಯಾಕ್ಸ್ ಅದು ಮಾಡ್ತಿರ್ತಾರ ಅಥವಾ ರೆಪೋ ರೇಟ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಿರ್ತಾರಲ್ಲ, ಅದನ್ನ ಮಾಡು ಬಿಡ್ರು. ಅದೇ ರೆಪೋ ರೇಟ್ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಅಥವಾ ಬಡ್ಡಿ ದರ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದು ಯಾರಿಗೆ ಅಧಿಕಾರ ಇರ್ತೈತೆ ಅಂದ್ರೆ RBIಗೆ ಇರ್ತೈತೆ. RBI ಒಂದು ಕಮಿಟಿ ಐತೆ, ಅದಕ್ಕೆ ಏನಂತ ಹಣಕಾಸು ನೀತಿ ಸಮಿತಿ ಅಂತ ಕರಿತೀವಿ. ಅದರ ಎಷ್ಟು ಜನ ಮೆಂಬರ್ಸ್ ಇರ್ತಾರಂದ್ರೆ 6 ಜನ. ಇದ್ರ ಮೇಲೆ ಕ್ವಶನ್ ಕೇಳ್ಯಾರ ಡೈರೆಕ್ಟ್. ಎಷ್ಟು ಜನ ಇರ್ತಾರಂದ್ರೆ 6 ಜನ ಇರ್ತಾರೆ. 6 ಜನದಾಗ ನಾಮಿನೇಟೆಡ್ ಎಷ್ಟು ಇರ್ತಾರೆ ಹೇಳ್ರಿ? ಎಸ್, ವೆರಿ ಗುಡ್. ನಾಮಿನೇಟೆಡ್ ಏನು 3 ಜನ ಇರ್ತಾರಲ್ಲ, ಅವ್ರು ಏನಂದ್ರೆ ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ನಾಮಿನೇಟ್ ಮಾಡಿರ್ತದೆ. ಏನು ಹೇಳತ್ನ ಹೇಳ್ರಿ ಈಗ? ರೆಪೋ ರೇಟ್ ಹೇಳತ್ತಿಲ್ಲ. ಹಣಕಾಸು ನೀತಿ ಸಮಿತಿ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಇಂಡಿಯಾದ ಆರ್ಥಿಕತೆ ಕಡಿಮೆ ಆಗೈತೆ ಅಂತ ತಿಳ್ಕೊರಿ. ಏನಂದ್ರೆ ಈಗ ನಮ್ಮಲ್ಲಿ ಟ್ರೇಡ್ ಆಗತ್ತೈತಲ್ಲ, ಬೇರೆ ದೇಶ ಜೋಡ ವ್ಯಾಪಾರ ಕಡಿಮೆ ಆಗೈತಿ ಅಥವಾ ಬೇರೆ ದೇಶದಿಂದ ನಮ್ಮಲ್ಲಿ ಬರೋದು ಆಮದ ಕಡಿಮೆ ಆಗಿತ್ತು ಅಂತೇಳಿ ಅವಾಗ ಬಡ್ಡಿ ದರ ಹೆಚ್ಚಿಗೆ ಮಾಡ್ಬೇಕು ಕಡಿಮೆ ಮಾಡ್ಬೇಕತ್ತಾರಲ್ಲ, ಡೈರೆಕ್ಟ್ RBI ಮಾಡ್ತಿರಲ್ಲ. RBI ಒಂದು ಇದನ್ನೈತೆ ಏನಂದ್ರೆ ಕಮಿಟಿ ಇರ್ತೈತೆ ಅಥವಾ ಸಮಿತಿ ಅಂತ ಕರಿತೀವಿ. ಅದಕ್ಕೆ ಏನೈತೆ ಅಂದ್ರೆ ಹಣಕಾಸು ನೀತಿ ಸಮಿತಿ ಅಂತ ಕರಿತೀವಿ. ಆ ನೀತಿ ಸಮಿತಿ ಮೇಲೆ ಕ್ವಶನ್ ಹೆಂಗ್ ಕೇಳಂದ್ರೆ ಎಷ್ಟು ಮೆಂಬರ್ಸ್ ಇರ್ತಾರೋ, ಎಷ್ಟು ನಾಮಿನೇಟೆಡ್ ಇರ್ತಾರ ಅಥವಾ ಅದನ್ನ ಚೇರ್ಮನ್ ಯಾರಾಗಿರ್ತಾರ ಅಂತ ಕೇಳ್ತಿರ್ತಾರೆ. ಟೋಟಲ್ ಎಷ್ಟು ಜನ ಮೆಂಬರ್ಸ್ ಇರ್ತಾರಂದ್ರೆ 6 ಜನ ಇರ್ತಾರೆ. 6 ಜನದಾಗ ನಾಮಿನೇಟೆಡ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ 3 ಜನ ನಾಮಿನೇಟ್ ಮಾಡಿರ್ತಾರ. ಇನ್ 3 ಜನ ಯಾರು ಇರ್ತಾರ ಅಂದ್ರೆ RBI ದಿಂದನೇ ಇರ್ತಾರೆ. ಒಬ್ರು RBI ಗವರ್ನರ್ ಇರ್ತಾರಲ್ಲ, ಅವ್ರು ಚೇರ್ಮನ್ ಆಗಿ ಆಕ್ಟ್ ಆಗಿರ್ತಾರ. ಡೆಪ್ಯೂಟಿ ಗವರ್ನರ್ ಇರ್ತಾರಲ್ಲ, ಅವ್ರು ವೈಸ್ ಚೇರ್ಮನ್ ಇರ್ತಾರ. ಇನ್ನೊಬ್ರು RBI ದಿಂದನೇ ಒಬ್ರನ್ನ ಸೆಲೆಕ್ಟ್ ಮಾಡಿರ್ತಾರ. ಇದಕ್ಕೆ ಇಂಟರ್ನಲ್ ಕಮಿಟಿ ಅಥವಾ ಇಂಟರ್ನಲ್ ಸಮಿತಿ ಇರ್ತಾರ. ಇನ್ನು 3 ಜನ ಬರೋರ ಗೌರ್ಮೆಂಟ್ ದಿಂದ. ಇದು ಎದಕ್ಕೆ ಇರ್ತಾರಂದ್ರೆ ಈಗ RBI ಬಡ್ಡಿ ದರ ಹೆಚ್ಚಿಗೆ ಮಾಡ್ತೈತೆ ಕಡಿಮೆ ಮಾಡ್ತೈತೆ ಅಂತ ತಿಳ್ಕೊರಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಯಾರ್ದು ಪಾರ್ಟಿಸಿಪೇಟ್ ಮಾಡಲ್ದ RBI ನೇ ಮಾಡ್ತೇಳಿ. ಅದು ಪೂರ್ತಿ ದೇಶಕ್ಕೆ ಸಂಬಂಧಿಸಿದ್ರೆ ಏನಂದ್ರೆ ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಇರ್ಬೇಕಲ್ಲ, ಅದ್ರ ಸಲ್ಮಂದ ಗೌರ್ಮೆಂಟ್ 3 ಮಂದಿ ನಾಮಿನೇಟೆಡ್ ಇರ್ತಾರೆ. ಎಷ್ಟು ಜನ ಟೋಟಲ್ ಇರ್ತಾರಂದ್ರ 6 ಜನ. ಇದ್ರ ಮೇಲೆ ಇನ್ನೊಂದು ಡೈರೆಕ್ಟ್ ಒನ್ಲೈನರ್ ಕ್ವಶನ್ ಕೇಳಿದ್ದ. ಇದು MPC ದ ಮಿನಿಮಮ್ 1 ವರ್ಷದಾಗ ಎಷ್ಟು ಸರಿ ಮೀಟಿಂಗ್ ಆಗ್ಬೇಕು? ಮಿನಿಮಮ್ ಎಷ್ಟು ಸರಿ ಮೀಟಿಂಗ್? ನಾ ಮಿನಿಮಮ್ ಕೇಳತ್ನ ಅಂದ್ರೆ ಕನಿಷ್ಠವಾಗಿ ಎಷ್ಟು ಸರಿ ಇದ್ರದ್ದು ಮೀಟಿಂಗ್ ಕಂಪಲ್ಸರಿ ಮಾಡಬೇಕು? ಆಪ್ಷನ್ ಕೊಡ್ತೀನಿ. 3 ಸರಿ, 4 ಸರಿ, 5 ಸರಿ, 6 ಸರಿ. 4 ಸರಿ ನೆನಪಿಟ್ಕೋರಿ. 4 ಸರಿ ಕಂಪಲ್ಸರಿ ಮಿನಿಮಮ್ ಇದು. ಅದನ್ನ ಏನ್ ಮಾಡ್ತಾರೆ ಅಂದ್ರೆ 2 ತಿಂಗಳಿಗೊಮ್ಮೆ ಅವ್ರು ಕರಿಬಹುದು. ನಾ ಏನ್ ಹೇಳಂದ್ರೆ ಮಿನಿಮಮ್ ಅವ್ರು ನಾಳೆ 2 ತಿಂಗಳಿಗೊಮ್ಮೆ ಕರಿಬಹುದು. ಮಿನಿಮಮ್ ಅಂದ್ರೆ ಎಷ್ಟಂದ್ರೆ 4 ಸರಿ ಮೀಟಿಂಗ್ ಮಾಡ್ಬೇಕಾದ್ರೆ 3 ತಿಂಗಳಿಗೆ ಒಂದು ಕಂಪಲ್ಸರಿ ಆಗ್ಬೇಕಾಗತ್ತೆ. 3 4 12 ಆಕತ್ತಲ್ಲ, ಒಂದು ವರ್ಷದಾಗ 12 ತಿಂಗಳ. 3 ತಿಂಗಳಿಗೆ ಒಂದು ಕಮಿಟಿ ಮಾಡ್ಬೇಕು. ಯಾಕೆ ತಿಂಗಳ ಮಾಡ್ತಿರ್ತಾರೆ ಅಂದ್ರೆ ಆ 3 ತಿಂಗಳದೊಳಗೆ ಏನಾರ ವೇರಿಯೇಷನ್ ಆಗಿರ್ತೈತಲ್ಲ, ಅವಾಗ ಬಡ್ಡಿ ದರ ಸೇಮ್ ಇಡಬೇಕು ಅಥವಾ ಡಿಕ್ರೀಸ್ ಮಾಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು, ಅದನ್ನ ಡಿಸ್ಕಷನ್ ಮಾಡಕ ಮಿನಿಮಮ್ 1 ವರ್ಷದಾಗ ಎಷ್ಟು ಸರಿ ಇದನ್ನ ಹಣಕಾಸು ನೀತಿ ಸಮಿತಿ ಆಗ್ಬೇಕಂದ್ರ ಬಿತ್ತನು ನೋಡಿ ಎಷ್ಟು 4 ಸರಿ ನೆನಪಿಟ್ಕೋರಿ. MPC ಅಂತ ಬಂದಾಗ ಮೆಂಬರ್ಸ್ ಎಷ್ಟು ಇರ್ತಾರ ಅಂತೇಳಿ? ಸೇಮ್. ಅದನ್ನೊಂದು ನೆನಪಿಟ್ಕೋರಿ. ಕರೆಕ್ಟ್. ಉರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡ್ ಮಾಡಿರ್ತೈತಲ್ಲ, ಅದ ಉರ್ಜಿತ್ ಪಟೇಲ್ ಕಮಿಟಿ ಅಂತ ಬರ್ದ. ಅವ್ರು ಉರ್ಜಿತ್ ಪಟೇಲ್ ಅನ್ನೋರು RBI ದ ಗವರ್ನರ್ ಇರ್ತಾರ ಅವರು. ನೆಕ್ಸ್ಟ್ 5 ರೀಸೆಂಟ್ ಆಗಿ ಹೇಳಿದ್ವಲ್ಲ, ಉತ್ತರಾಖಂಡ ರೀಸೆಂಟ್ ಆಗಿ ಉಲ್ಲಾಸ್ ಯೋಜನೆದ ಇದ್ದಿಂದ 100% ಲಿಟ್ರೇಚರ್ ಆಗಿದ್ದು ಯಾವ್ದಂದ್ರ ಸಾಕ್ಷರತೆ ಹೊಂದಿದ್ದ ಉತ್ತರಾಖಂಡ ಬಂದಾಗ ಎಷ್ಟು ಸ್ಟೇಟ್ಗಳು ಪ್ರೆಸೆಂಟ್ ಆಗ್ಯಾವ್ರಿ? 6 ಸ್ಟೇಟ್. 1ನೇದು ಮಿಜೋರಾಂ, 2ನೇದು ಗೋವಾ, 3ನೇದು ತ್ರಿಪುರಾ, 4ನೇದು ಹಿಮಾಚಲ್ ಪ್ರದೇಶ್, 5ನೇದು ಸಿಕ್ಕಿಂ, 6. ಇವು ಒಳ್ಳಮುಳ್ಳ ಅಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲ. ನೀವು ಎಲ್ಲರ ಹಂಗ ಹೇಳ್ತಾರತ್ ಬಿಟ್ರಿ ಮತ್ತೆ ಎಲ್ಲರ ಕೇಳ್ತಾರ ರೀಸೆಂಟ್ ಆಗಿ ಯಾವ್ದಾಗೈತೆ. ಉಲ್ಲಾಸ್ ಯೋಜನೆ ಎಷ್ಟು ವರ್ಷದ ತನ ಬಂದೈತಿ? 5 ವರ್ಷ ತನ. ಜನ್ ಸಾಕ್ಷರ ಯೋಜನೆ ಅಂತ ಯಾವ್ದು ಕರೀತಾರ? ಉಲ್ಲಾಸ್ ಯೋಜನೆ. ಇವು ಯಾಕೆ ಥೀಮ್ ನೆನಪಿಟ್ಕೋರ್ ಗೊತ್ತ? ಡೈರೆಕ್ಟ್ ಕೇಳ್ತಿರ್ತಾರೆ. ಈಗ ಇನ್ನೊಂದು ಕೇಳ್ತೀನಿ ಹೇಳ್ರಿ. ರೋಜ್ಗಾರ್ ಬಿ ಸಮ್ಮಾನ್ ಬಿ ಅನ್ನೋದ ಯಾವ ಥೀಮ್ ಮೇಲೆ ಯಾವ ಯೋಜನೆ ತರತಾರ? ರೋಜ್ಗಾರ್ ಬಿ ಸಮ್ಮಾನ್ ಬಿ ಅಂತ ತರತಾರ. ಯಾವ ಯೋಜನೆ ತರತಾರ? ಯಾವ್ದ?
MG ನರೇಗಾ ತರತಾರ. MG ನರೇಗಾ ಆಲ್ರೆಡಿ ಐತ್ ನಮ್ಮಲ್ಲಿ. VB ರಾಮ್ಜಿ ಇದು ಜುಲೈ 1ರಿಂದ ಜಾರಿ ಮಾಡ್ತಂದಾರಲ್ಲ, ಯಾಕಂತ ಹೇಳಿ ಅಂದ್ರೆ ನಮ್ಮಲ್ಲಿ ಮನೆ ಮನೆಗೆ ಗಂಗೆ ಅಂದ್ರೆ ಯಾವ ಯೋಜನೆ ಅಂತ ಹೇಳ್ತೀರಿ? ಹರ್ ಘರ್ ಜಲ್ ಅಥವಾ ಜಲ್ ಜೀವನ್ ಮಿಷನ್ ಅಂತ ಕರಿತೀವಲ್ಲ, ಅದಕ್ಕೆ ಮನೆ ಮನೆಗೆ ಗಂಗೆ ಅಂತ ಕರೀತಾರೆ. ಇದಕ್ಕೆ ಉಲ್ಲಾಸ್ ಯೋಜನೆ ಅಂತ ಕೊಡಂಗಿಲ್ಲ. ಜನ್ ಜನ್ ಸಾಕ್ಷರ ಅಭಿಯಾನ್ ಅಂಡರ ಯಾವ ಯೋಜನೆ ತಂದಾರ ಅಥವಾ ಯಾವ ಯೋಜನೆನ ತಂದಾರ ಅಂತ ಕೇಳ್ರ? ಉಲ್ಲಾಸ್ ಯೋಜನೆ. ಹಂಗ ಸೇಮ ರೋಜ್ಗಾರ್ ಬಿ ಸಮ್ಮಾನ್ ಬಿ ಅನ್ನೋ ಹೆಸರಲ್ಲೇ ಯಾವ ಒಂದು ಯೋಜನೆ ತರತಾರಂದ್ರ VBG ರಾಮ್ಜಿ ಅಂತ ಬರ್ತೈತಿಲ್ಲ, VBG ರಾಮ್ಜಿ ಅಂತ ಗೊತ್ತೈತಲ್ಲ, ಇದೆರಡು ನೋಡು. VBG ರಾಮ್ಜಿ ಬಂದಾಗ ಯಾವ ಒಂದು ಇದಕ್ಕೆ ಇದನ್ನ ಯೂನಿಯನ್ ಟೆರಿಟರಿಗಳಿಗೆ ಎಷ್ಟು ಪರ್ಸೆಂಟ್ ಇರ್ತೈತಿ ಇದ್ರ ಕಾಂಟ್ರಿಬ್ಯೂಷನ್? ಯೂನಿಯನ್ ಟೆರಿಟರಿಗಳು ಬಂದಾಗ 90-10 ಬರ್ತೈತಿಲ್ಲ, ಯಾವ ಯೂನಿಯನ್ ಟೆರಿಟರಿಗೆ 100% ಇದನ್ನ ಮಾಡ್ತೈತಿ ಕಾಂಟ್ರಿಬ್ಯೂಷನ್ ಹೇಳ್ರಿ. ಇದ ಮೊದಲು ನೋಡ VBG ರಾಮ್ಜಿ ಈಗ ಜುಲೈ 1ರಿಂದ ಜಾರಿಗೆ ಬರ್ತೈತೆ. ಅದ್ರ ಮೇಲೆ ಕ್ವಶನ್ ಏನ್ ಕೇಳ್ತಾನ ಗೊತ್ತಿಲ್ಲ. VBG ರಾಮ್ಜಿ ಅನ್ನೋದು ಹೆಸರು ಏನ್ ಹೇಳ್ರಿ ಮೊದಲು? VBG ರಾಮ್ಜಿ ಅಂದ್ರ ವಿಕಸಿತ್ ಭಾರತ್. VB ಅಂದ್ರ ವಿಕಸಿತ್ ಭಾರತ್. ರೋಜ್ಗಾರ್ ಅಂದ್ರ ಗ್ಯಾರಂಟಿ. ನೆಕ್ಸ್ಟ್ ಗ್ಯಾರಂಟಿ ರೋಜ್ಗಾರ್ ಫಾರ್ ಅಜೀವಿಕ್ ಮಿಷನ್. ಮುಂದೆ GN ಲಾಸ್ಟ್ ಐತಿಲ್ಲ, ಅದಕ್ಕೆ ಗ್ರಾಮೀಣ ಅಂತ ಕರೀತಾರೆ. ಇದು ಗ್ರಾಮೀಣ ಮಟ್ಟದಾಗ ಇದನ್ನ ಡೈರೆಕ್ಟ್ ಫುಲ್ ಫಾರ್ಮ್ ಕೇಳ್ಬೋದು, ನೆನಪಿಟ್ಕೋರಿ. VBG ರಾಮ್ಜಿ ಐತೈತಲ್ಲ, VB ಅಂದ್ರೆ ವಿಕಸಿತ್ ಭಾರತ್. 2047 ವಿಕಸಿತ್ ಭಾರತ್ ಮಾಡ್ಬೇಕಂದ್ರಲ್ಲ, ಅದಕ್ಕೆ VB ಅಂದ್ರೆ ಒಂದೇದ ವಿಕಸಿತ್ ಭಾರತ್. ರೋಜ್ಗಾರ್ ಐತೈತಲ್ಲ, ರೋಜ್ಗಾರ್ ಬಿ ಇದನ್ನೇನ ಗ್ಯಾರಂಟಿ. ಒಂದು VBG ಬರ್ತೈತಲ್ಲ, VB ಅಂದ್ರೆ ವಿಕಸಿತ್ ಭಾರತ, G ಅಂದ್ರ ಏನಂದ್ರ ಗ್ಯಾರಂಟಿ. ನೆಕ್ಸ್ಟ್ ಏನಂದ್ರ ಗ್ಯಾರಂಟಿ ಎದ್ರದಂದ್ರ ರೋಜ್ಗಾರದ ಮತ್ತ ಅಜೀವಿಕ್ ಮಿಷನ್. ಅಜೀವಿಕ್ ಮಿಷನ್ ಅಂತ ಯಾಕೆ ಕರಿತಾರ ಅಂದ್ರೆ ನಮ್ಮಲ್ಲಿ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ ಗೊತ್ತಲ್ಲ, ಗ್ರಾಮೀಣ ಮಟ್ಟದಾಗ ಮೂಲ ಸೌಕರ್ಯ ಡೆವಲಪ್ ಮಾಡ್ಬೇಕಂತೇಳಿ ಅದನ್ನ ಕೋರ್ ಯೂಸ್ ಮಾಡ್ಕೊಂಡಾರ. ಏನ್ ಮಾಡಂದ್ರ ಗ್ಯಾರಂಟಿ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಕೊಟ್ಟಾರ ಅದ್ರ ಹೆಸರು. ಎಷ್ಟು ದಿನ ಇದನ್ನ ಕೊಡತಾರ್ರಿ ಕೆಲಸ? 125 ದಿನ ಕೊಡ್ತಾರ, ನೆನಪಿಟ್ಕೋರಿ. ಎಷ್ಟು ದಿನ ಪೌಸ್ ಪೀರಿಯಡ್ ಅಂತ ಕೊಟ್ಟಾರ? 60 ದಿನ ಕೊಟ್ಟಾರ. ಈಗ ಹೇಳ್ರಿ ಎಷ್ಟು ಕೋರ್ ಥೀಮ್ ಮೇಲೆ ವರ್ಕ್ ಆಕತ್ತಿದ? ಎಷ್ಟು? 4, 5, 6. 4. ಒಂದೇದು ನೀರಿನ ಸಂರಕ್ಷಣೆ ಅಥವಾ ವಾಟರ್ ಸೆಕ್ಯೂರಿಟಿ ಅಂತ ಕರಿತಾರ. ಒಂದೇದು. ಎರಡನೇದೇನು? ಇದು 4 ಹೇಳ್ರ. ಮೊದಲ ಇದು ನೋಡ್ರಿ, MG ನರೇಗಾ ಇದನ್ನ ರೀನೇಮ್ ಮಾಡಕ್ ಕಾರಣ ಏನಂದ್ರೆ, ಎದಕ್ಕ MG ನರೇಗಾದಾಗ ಬೇಡಿಕೆ ಆಧಾರಿತ ಮೇಲೆ ವರ್ಕ್ ಆಕಿತ್ತು ಅಥವಾ ಇದನ್ನ ಏನತ್ತಾರ ಬೇಡಿಕೆ, ಇನ್ನೊಂದು ಏನತ್ತಾರ ಪೂರೈಕೆ ಆಧಾರ ಮೇಲೆ ವರ್ಕ್ ಆಕಿತ್ತು, ಬೇಡಿಕೆ ಆಧಾರ ಮೇಲೆ ವರ್ಕ್ ಆಕಿತ್ತು MG ನರೇಗಾ. ಯಾವ್ದ? MG ನರೇಗಾ ಅಂತ ಕೇಳತ್ತ. MG ನರೇಗಾ ಪೂರೈಕೆ ಮೇಲೆ ಇತ್ತು, ಡಿಮ್ಯಾಂಡ್ ಬೇಸ್ಡ್ ಇತ್ತ? ಡಿಮ್ಯಾಂಡ್ ಬೇಸ್ಡ್ ಇತ್ತು MG ನರೇಗಾ. ಇದನ್ನ ಪೂರೈಕೆ ಬೇಸ್ಡ್ ಮೇಲೆ ಮಾಡ. ಇವು ಎರಡು ಕನ್ಫ್ಯೂಸ್ ಆಗಕ್ಕೆ. ಡಿಮ್ಯಾಂಡ್ ಬೇಸ್ಡ್ ಮತ್ತು ಪೂರೈಕೆ ಹೆಂಗ್ ಮಾಡ್ತಾರಂದ್ರ, ಡಿಮ್ಯಾಂಡ್ ಬೇಸ್ ಅಂದ್ರೆ ಯಾವ್ದಾರ ಕೆಲ್ಸಕ್ಕೆ ಕಾರ್ಯಕ್ಕೆ ಡಿಮ್ಯಾಂಡ್ ಇರ್ತೈತಲ್ಲ ಆ ಕೆಲಸ ಅಟ್ಟಾಸ್ತಾರ. ಈಗ ಮಳೆಗಾಲದಾಗ ಬಂದಾಗ ನೀರ್ ಇರಂಗಿಲ್ಲ, ಅವಾಗ ಏನ್ ಇರ್ತೈತೆ ಅಂದ್ರೆ ಅಣೆಕಟ್ಟೆಗಳ ಅಥವಾ ಏನ್ರ ಗಟರ್ ಸ್ವಚ್ಛ ಮಾಡೋದು ಇರ್ತೈತಲ್ಲ, ಅಂತವಕ್ಕೆ ಆದ್ಯತೆ ಕೊಡ್ತಾರ ತಿಳ್ಕೊರಿ. ನಾ ಅದಾಗಿ ಎಕ್ಸಾಂಪಲ್ ಕೊಟ್ಟ ಹೇಳತ್ನ. ಬರೇ ಯಾವ್ದಾರ ಅನ್ಸ್ಕಿಲ್ಡ್ ಲೇಬರ್ ಇರ್ತಾರಲ್ಲ, ಯಾಕಂದ್ರೆ ಯಾವ್ದಂದ್ರ MG ನರೇಗಾದಾಗಲಿ VBG ರಾಮ್ಜಿ ಒಳಗ ಏನಂದ್ರೆ ಅನ್ಸ್ಕಿಲ್ಡ್ ಅಥವಾ ಕೌಶಲ್ಯ ಇರ್ಲಾರ್ದವ್ರಿಗೆ ಕೆಲಸ ಕೊಡ್ತಾರೆ. ಬೇಡಿಕೆ ಅಂದ್ರೆ ಯಾವ್ದು ಬೇಡಿಕೆ ಇರ್ತದೆ ಅದಕ್ಕೆ ಆದ್ಯತೆ ಕೊಡ್ತಿರ್ತಾರೆ. ಬಟ್ ಇದ್ರೊಳಗೆ ಏನ್ ಚೇಂಜ್ ಮಾಡ್ರೆ ಬೇಡಿಕೆ ಮೇಲೆ ಮಾಡಂಗಿಲ್ಲ, ಕೋರ್ ಥೀಮ್ ಅಂತ ಕನ್ಸಿಡರ್ ಮಾಡ್ರಿ. ಇವು ಕೋರ್ ಥೀಮ್ ಏನದಲ್ಲ, ಈ 4 ಕೋರ್ ಥೀಮ್ ನ ಕಂಪಲ್ಸರಿ ಮಾಡ್ಬೇಕ, ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಇರ್ತದೆ. ಇದನ್ನ ರೀನೇಮ್ ಮಾಡಕ್ ಕಾರಣ 125 ದಿನ ಅಂದ್ರೆ, ಮೊದಲು ಹೆಂಗಿತ್ತಂದ್ರ ಯಾವ್ದು ಉದ್ಯೋಗ ಆಗ್ಬೇಕಾಗಿತ್ತಲ್ಲ ಅದನ್ನ ಅಟ್ಟ ಮಾಡ್ಬಿಡ್ತಿದ್ರೆ ಉಳ್ಕಿದ್ದಕ್ಕೆ ಆದ್ಯತೆ ಕೊಡ್ತಿದ್ದಿಲ್ಲ. ಬಟ್ ಇದ್ರೊಳಗೆ ಇಂಪಾರ್ಟೆಂಟ್ ಏನ್ ಕೊಟ್ಟಾರ ಅಂದ್ರೆ 4 ಕೋರ್ ಥೀಮ್ ಹೇಳ್ಯಾರ. ಇದು ರೀನೇಮ್ ಮಾಡ್ಯಾರ ಅಂದ್ರೆ ಅದ್ರ ಮೇಲೆ ಡೈರೆಕ್ಟ್ ರೀನೇಮ್ ಅಷ್ಟೇ ಕೇಳಂಗಿಲ್ಲ, ಬೇಕಾದ್ ಕೇಳ್ಬೋದು. ಯಾವ ಇಯರ್ದಾಗ ರೀನೇಮ್ ಮಾಡಂದ್ರೆ 2025 ಬಂದೈತಲ್ಲ, 2025 VBG ರಾಮ್ಜಿ ಅಂತ ನೆನಪಿಟ್ಕೋರಿ. ಎಷ್ಟು ದಿನ ಕೆಲಸ ಕೊಡ್ತಾರಂದ್ರೆ 125 ದಿನ. ಇದ್ರೊಳಗೆ 3 ತರ ಕೆಟಗಿರಿ ಮಾಡ್ಯಾರ. ಮೊದಲು ಸ್ಟೇಟ್ಗಳಿಗೆ ಹೆಂಗಿತ್ತಂದ್ರೆ 90% ಸೆಂಟ್ರಲ್ ಕೊಡ್ತಿರ, ಸ್ಟೇಟ್ 10% ಕೊಡ್ತಿತ್ತು. ಬಟ್ ಪ್ರೆಸೆಂಟ್ ಏನೈತೆ ಅಂದ್ರೆ 60% ಸೆಂಟ್ರಲ್ ಕೊಡ್ತೈತಿ, 40% ಸ್ಟೇಟ್ಗಳು ಕೊಡ್ತಾವ್. ಇವು ಎಲ್ಲಾ ಸ್ಟೇಟಿಗೆ ಬಂದಾಗ ಎಷ್ಟಂದ್ರೆ 40% 60% ರೇಷಿಯೋ ಇರ್ತದೆ. ಕರೆಕ್ಟಾ? ಈಗ ಯಾವ ಸ್ಟೇಟ್ಗಳಿಗೆ ಲೆಜಿಸ್ಲೇಷನ್ ಇರಂಗಿಲ್ಲ ತಿಳ್ಕೊ, ಡೈರೆಕ್ಟ್ ಆಪ್ಷನ್ ಹೆಂಗ್ ಕೊಟ್ಟಿರ್ತಾನೆ ಗೊತ್ತಾ ಕ್ವಶನ್ದಾಗ? ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ VBG ರಾಮ್ಜಿ ಯೋಜನೆ ಅಂದರೆ 100% ಅಥವಾ 100% ದುಡ್ಡನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೈತೆ ಅಂತ ಕೇಳ್ತಾನೆ. ಒಂದೇದು ಆಪ್ಷನ್ ಅಂದ್ರೆ ಡೆಲ್ಲಿ, ಪಾಂಡಿಚೇರಿ, ಜಮ್ಮು ಕಾಶ್ಮೀರ, ದಿಯು ದಮನ್. ಯಾವ್ದು? ದಿಯು ದಮನ್. ಯಾಕಂದ್ರೆ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಾಗ ಲೆಜಿಸ್ಲೇಷನ್ ಅಥವಾ ವಿಧಾನಸಭೆಗಳು ಇರಂಗಿಲ್ಲ, ಆ ಕೇಂದ್ರಾಡಳಿತ ಪ್ರದೇಶದಾಗ 100% ಅಂದ್ರೆ ₹100 ಕೊಡೋದಿದ್ರೆ ₹100 ಯಾರು ಕೊಡ್ತಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೈತಿ. ಉಳ್ಕಿದ್ದು ಏನು ಇವು ಪಾಂಡಿಚೇರಿ, ಜಮ್ಮು ಕಾಶ್ಮೀರ ಇವದಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವ ರೇಷೋದಾಗ ಕೊಡ್ತಾರಲ್ಲಿ 90:1. ಇನ್ 90:1 ನಾರ್ತ್ ಈಸ್ಟರ್ನ್ ರೀಸನ್ಗೆ ಎಷ್ಟು ಬರ್ತೈತಿ? ಅದು 90:1. ಎರಡು ಕಂಪೇರ್ ಮಾಡ್ಕೊಂಡ್ಬಿಡ್ರಿ. ನಾರ್ತ್ ಈಸ್ಟರ್ನ್ ಅಂದ್ರೆ ಈಶಾನ್ಯ ರಾಜ್ಯಗಳು ಮತ್ತೆ ಯಾವಂದ್ರ ಕೇಂದ್ರಾಡಳಿತ ಪ್ರದೇಶಗಳ ಲೆಜಿಸ್ಲೇಷನ್ ಹೊಂದಿರ್ತಾವಲ್ಲ ಅವಕ್ಕೆಲ್ಲ ಏನಂದ್ರೆ 90:1 ಬರ್ತೈತಿ. ಉಳ್ಕಿದ್ದಕ್ಕೆ ಏನಂದ್ರೆ 100% ಕೊಡ್ತಾರೆ. ಯಾವ 100% ಅಂದ್ರೆ ಲೆಜಿಸ್ಲೇಷನ್ ಇರ್ಲಾರ್ದು ಕೇಂದ್ರಾಡಳಿತ ಪ್ರದೇಶ. ಅಂಡಮಾನ್ ನಿಕೋಬಾರ್ ಬತ್ತ, ಲಕ್ಷದ್ವೀಪ್ ಬತ್ತ, ದಿಯು ದಮನ್ ಬತ್ತ, ಹಿಂಗ ಡೈರೆಕ್ಟ್ ಹೇಳಿಕೆ ಒಳಗೂ ಕೇಳ್ಬೋದು. ಯಾವಾರ 4 ಕೇಂದ್ರಾಡಳಿತ ಪ್ರದೇಶ ಕೊಟ್ಟ 100% VB ರಾಮ್ಜಿ ಯೋಜನೆ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಡ್ತೈತೆ ಅಂದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶದಾಗ ಲೆಜಿಸ್ಲೇಷನ್ ಇರಂಗಿಲ್ಲ ಅಥವಾ ವಿಧಾನಸಭೆ ಇರಂಗಿಲ್ಲ ಅವೆಲ್ಲ ಕೇಂದ್ರಾಡಳಿತ ಪ್ರದೇಶದಾಗ ಅದ ಇರ್ತದೆ. ಕೇಂದ್ರಾಡಳಿತ ಪ್ರದೇಶ ಬಂದಾಗ ಎಷ್ಟು ಕೇಂದ್ರಾಡಳಿತ ಪ್ರದೇಶದಾಗ ವಿಧಾನಸಭೆಗಳದಾವ? 3 ಕೇಂದ್ರಾಡಳಿತ ಪ್ರದೇಶ ಯಾವ್ಯಾವ? ಡೆಲ್ಲಿ, ಪಾಂಡಿಚೇರಿ,
ಜಮ್ಮು ಕಾಶ್ಮೀರ ನೆನಪಿಟ್ಕೋರಿ. ಇಲ್ಲಿ ಮೂರು ಕಡೆ ಏನಿರ್ತಾರೆ ಅಂದ್ರೆ CM ಇರ್ತಾರೆ. ಯಾರ್ದಾರ ಹೇಳ್ರಿ ನೋಡು? ಪಾಂಡಿಚೇರಿದ ಚೀಫ್ ಮಿನಿಸ್ಟರ್ ರಂಗಸ್ವಾಮಿ. ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ. ಕರೆಕ್ಟ್, ವೆರಿ ಗುಡ್. ಒಮರ್ ಅಬ್ದುಲ್ಲಾ. ನೆಕ್ಸ್ಟ್ ಇನ್ನೊಬ್ರು ಯಾರು ಹೇಳಿದ್ರು? ಡೆಲ್ಲಿದ ಯಾರ್ದಾರ? ರೇಖಾ ಗುಪ್ತಾ. ಈಗ ಹೇಳ್ರಿ ನೋಡು, ಡೆಲ್ಲಿ ಒಳಗೆ ಎಷ್ಟನೇ ಮುಖ್ಯಮಂತ್ರಿ ಇವ್ರು? ಮಹಿಳಾ ಮುಖ್ಯಮಂತ್ರಿ. 1ನೇದ 2ನೇದ 3ನೇದ 4ನೇದು ನೆನಪಿಟ್ಕೋರಿ. ಎಲ್ಲಾರು ಕೇಳ್ಬೋದಾ? ಡೆಲ್ಲಿ ಯಾಕಂದ್ರೆ ವಿಧಾನಸಭೆ ಒಂದೈತಿ, ಡೆಲ್ಲಿ ವಿಧಾನಸಭೆ ಬತ್ತೇಳಿ ಅದ್ರೊಳಗೆ ಏನಂದ್ರೆ ಪೂರ್ತಿ ಡೆಲ್ಲಿ ಬಂದಾನ ಹಿಡ್ದ 4 ಜನ ಮಹಿಳಾ ಮುಖ್ಯಮಂತ್ರಿ ಅದಾರ. 1ನೇದವ್ರು ಯಾರು? ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್. 1ನೇದ ಸುಷ್ಮಾ ಸ್ವರಾಜ್, 2ನೇದ ಶೀಲಾ ದೀಕ್ಷಿತ್, 3ನೇದ ಆಮ್ ಆದ್ಮಿ ಪಾರ್ಟಿದವ್ರು ಮಿಡ್ ಟರ್ಮ್ ಆಗಿದ್ರಲ್ಲ ಯಾರು? ಆತಿಶಿ ಅಂತ ಬರ್ತಾರ. 3ನೇದವ್ರ. 4ನೇದವ್ರು ಯಾರಂದ್ರ ಪ್ರೆಸೆಂಟ್ ಇರೋರು ಯಾರಂದ್ರ ರೇಖಾ ಗುಪ್ತಾ. ಹಂಗ ನೋಡ್ರಿ, ಡೆಲ್ಲಿ NCR ಅಂತ ಬರ್ತೈತ್ಲ, ಆ NCR ರೀಸನ್ದಾಗ ನಮೋ ಸಿಟೀಸ್ ಅಂತ ಮಾಡತ್ತಾರ. ಯಾವ 4 ಸ್ಟೇಟ್ಗಳನ್ನ ಕನ್ಸಿಡರ್ ಮಾಡ್ರ? ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ, ಡೆಲ್ಲಿ. ನೆನಪಿಟ್ಕೋರಿ. ಡೆಲ್ಲಿ ರೀಸನ್ ಬಂದಾಗ ಈಗ ಹೇಳ್ರಿ ನೋಡು, ಡೆಲ್ಲಿ ರೀಸನ್ ಒಳಗೆ ಬಂದಾಗ ಸೆಂಟ್ರಲ್ ವಿಸ್ತಾ ಯೋಜನೆ ಅಂಡರ್ ನ್ಯೂ ಪಾರ್ಲಿಮೆಂಟ್ ಅಂತ ಮಾಡಲ್ಲ. ಆ ನ್ಯೂ ಪಾರ್ಲಿಮೆಂಟ್ಗೆ ಎಷ್ಟು ಗೇಟ್ಗಳದು? 3 ಗೇಟಿಂದ ಹೆಸರು ಕೊಟ್ಟಾರ. ಏನತ್? ಶಕ್ತಿ, ಜ್ಞಾನ, ಕರ್ಮ. ಕರೆಕ್ಟಾ? ಅದನ್ನ ಯಾರ? ಆರ್ಕಿಟೆಕ್ಚರ್, ವಾಸ್ತುಶಿಲ್ಪಿ ಬಿಮಲ್ ಪಟೇಲ್. ನೆನಪಿಟ್ಕೋರಿ, ಬಿಮಲ್ ಪಟೇಲ್ ಅಂತ ಬರ್ತಾರ. ಇದ್ರದ್ದು ವಾಸ್ತುಶಿಲ್ಪಿ. ಹಳಿದ ಸಂಸತ್ ಇತ್ಲ, ಅದರದ್ದು ವಾಸ್ತುಶಿಲ್ಪಿ ಬಂದಾಗ ಎಡ್ವಿನ್ ಲುಟಿಯನ್ಸ್. ಅವನ ಹೆಸರು ಬಿಟ್ಟು ಇನ್ನೊಂದು ಎಲ್ಲರ ಕೊಟ್ರ? ಹರ್ಬರ್ ಬೇಕರ್. ಇಬ್ಬರದು ನೆನಪಿಟ್ಕೋರ. ಇಬ್ಬರು ಬರ್ತಾರ ಅದಕ್ಕೆ, ಎಡ್ವಿನ್ ಲುಟಿಯನ್ಸ್ ಮತ್ತು ಹರ್ಬರ್ ಬೇಕರ್. ಅದಕ್ಕೆ ಸಂವಿಧಾನ ಸದನ ಅಂತ ಕರೀತಾರೆ. ಈಗ ಪ್ರೆಸೆಂಟ್ ಅದನ್ನ ಯೂಸ್ ಮಾಡಂಗಿಲ್ಲ. ಹೊಸದು ಯಾವ ಯೋಜನೆ ಅಂಡರ್ ಡೆವಲಪ್ ಮಾಡ್ರಂದ್ರ ಸೆಂಟ್ರಲ್ ವಿಸ್ತಾ. ಅದ ಬಂದಾಗ ಹೇಳ್ರಿ ನೋಡು, ಈಗ ಪ್ರಧಾನ ಮಂತ್ರಿ ಆಫೀಸ್ ಐತ್ಲ, ಅದಕ್ಕೆ ರೀಸೆಂಟ್ ಆಗಿ IAS ಟ್ರೈನಿಗಳಿಗೆ ಅಲ್ಲಿ ಸೇವಾ ತೀರ್ಥ ಅಂತ ಕರಿತಿರ್ತಾರ. ಅಲ್ಲಿ ಅವ್ರಿಗೆ ಏನಂದ್ರ ಪ್ರಧಾನ ಮಂತ್ರಿ ಅವರ ಏನ್ ಕೊಟ್ಟಿದ್ರ, ಇದನ್ನ ಭಾಷಣ ಮಾಡಿದ್ರ ಅವ್ರ ಸಲ್ಮಂದಿ. ಯಾಕಂದ್ರೆ IAS ಆಫೀಸರ್ಗಳಿಗೆ ಆ ಸೇವಾ ತೀರ್ಥ ಅನ್ನೋದ ಐತ್ಲ, ಯಾವ ಪ್ರಧಾನ ಮಂತ್ರಿ ಕಾಲದಾಗ ಸೇವಾ ತೀರ್ಥ ಅಂತ ರೀನೇಮ್ ಮಾಡ್ತಾರ? ನಾ ಕ್ವಶನ್ ಕೇಳಿದ್ದೇನೆ ಬಿಟ್ಕೋರಿ. ನಾ ಏನ್ ಕೇಳಿ? ಪ್ರಧಾನ ಮಂತ್ರಿ ಆಫೀಸ್ ಅಂತ ಇರ್ತೈತಿ, ಹೌದಾ? ಆ ಪ್ರಧಾನ ಮಂತ್ರಿ ಆಫೀಸ್ ಅನ್ನೋದ ಸೇವಾ ತೀರ್ಥ ಯಾವ ಪ್ರಧಾನ ಮಂತ್ರಿ ಟೈಮ್ನಾಗ ಮಾಡ್ತಾರೆ? ನರೇಂದ್ರ ಮೋದಿ. ಕನ್ಫ್ಯೂಸ್ ಆಗಬಾರ್ದು, ಯಾಕಂದ್ರೆ ಸೇವಾ ತೀರ್ಥ ಆಗಿದ್ದ ಈಗಲ್ಲ. ಈಗ ಹೇಳ್ರಿ, ಈಗ ಕೇತ್ ನೋಡು, ಪ್ರಧಾನ ಮಂತ್ರಿ ಸೆಕ್ರೆಟರಿಯೇಟ್ ಅಂತ ಇರ್ತೈತಿ ಅಥವಾ ಕಾರ್ಯಾಲಯ ಅಂತ ಇರ್ತೈತಿಲ್ಲ, ಅದನ್ನ ಪ್ರಧಾನ ಮಂತ್ರಿ ಏನತ್ ಮಾಡಿರ್ತಾರ ಅಂದ್ರೆ ಆಫೀಸ್ ಅಂತ ಮಾಡಿರ್ತಾರ, ಅಥವಾ ಇದನ್ನ ಏನತ್ತಾರ ಆಫೀಸಿಗೆ? ಕಚೇರಿ. ಪ್ರಧಾನ ಮಂತ್ರಿ ಕಚೇರಿ ಅಂತ ಮಾಡಿರ್ತಾರ, ಅಥವಾ PMO ಆಫೀಸ್ ಅಂತ ಮಾಡಿರ್ತಾರೆ. ಯಾವ ಪ್ರಧಾನ ಮಂತ್ರಿ ಟೈಮ್? ಮುರಾರ್ಜಿ ದೇಸಾಯಿ. 2 ಕನ್ಫ್ಯೂಸ್ ಆಗಬಾರ್ದು. ಸೇವಾ ತೀರ್ಥ ಅಂತ ಬಂದ್ರೆ ನರೇಂದ್ರ ಮೋದಿ ಬಂದಾಗ ರೀನೇಮ್ ಆಗಿರ್ತೈತೆ, ನೆನಪಿಟ್ಕೋರಿ. ಅಥವಾ ಸೇವಾ ತೀರ್ಥ ಅಂತ ಇದನ್ನ ಡೆಲ್ಲಿ ಒಳಗ ಯಾವ ಒಂದು ಆಫೀಸಿಗೆ ಕರೀತಾರ ಕೇಳ್ರ? PMO ಆಫೀಸ್. ರೀಸೆಂಟ್ ಆಗಿ ಹೇಳ್ರಿ ನೋಡು, ರಾಷ್ಟ್ರಪತಿ ಭವನದಾಗ 2 ಥರದ ರೀನೇಮ್ ಮಾಡ್ತಾರೆ. ಏನೇನು ಮಾಡ್ತಾರ? ಅಶೋಕ ಮಂಟಪಂ ಮಾಡ್ತಾರೆ. ಎದ್ರದ್ದು? ಅಶೋಕ ಹಾಲ್ ಅಂತ ಇರ್ತೈತಿ, ಅದನ್ನ ಅಶೋಕ ಮಂಟಪಂ ಮಾಡ್ತಾರ. ದರ್ಬಾರ್ ಹಾಲ್ ಅಂತ ಇರ್ತೈತಿ, ಅದನ್ನ ಗಣತಂತ್ರ ಮಂಟಪ ಮಾಡ್ತಾರೆ. ಈಗ ಹೇಳ್ರಿ ನೋಡು, ಯಾವ್ದನ್ನ ಕರ್ತವ್ಯ ಪಥ ರೀನೇಮ್ ಮಾಡ್ಯಾರ ರೀಸೆಂಟ್ ಆಗಿ. ರಾಜಪಥ್ ಇದ್ದಿದ್ದ ಕರ್ತವ್ಯ ಪಥ ಮಾಡ್ತಾರೆ. ಈ ಕರ್ತವ್ಯ ಪಥದಾಗ ಏನ್ ಮಾಡ್ತಾರ ಅಂದ್ರೆ ಸ್ತಬ್ಧ ಚಿತ್ರಗಳು ಓಡ್ತಿರ್ತಾವಲ್ಲ. 2026ರಾಗ ಸ್ತಬ್ಧ ಚಿತ್ರಗಳ ಟಾಪ್ ಆಗಿದ್ದು 3 ಸ್ಟೇಟ್ಗಳು ಯಾವ? ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಕೇರಳ. ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಕೇರಳ. ಇನ್ ಕೇಸ್ ಎಲ್ಲರ ಮಹಾರಾಷ್ಟ್ರದಿಂದ ಯಾವುದೋ ಒಂದು ಕಲೆಗೆ ಸ್ತಬ್ಧ ಚಿತ್ರ ಕೊಟ್ರ? ಗಣೇಶ ಉತ್ಸವ. ಇದು ಹೇಳ್ರಿ ನೋಡು, ಸ್ತಬ್ಧ ಚಿತ್ರಗಳನ್ನ 2026 ಗಣರಾಜ್ಯೋತ್ಸವ ದಿನದ ಟೈಮ್ನಾಗ ಯಾವ ಒಂದು ಥೀಮ್ದ ಮೇಲೆ ಅಥವಾ ಧ್ಯೇಯವಾಕ್ಯ ಮೇಲೆ ಜನರೇಟ್ ಮಾಡಂದಿರ? ಒಂದೇ ಮಾತರಂ. ನೆನಪಿರ್ತೈತಿಲ್ಲ, ಒಂದೇ ಮಾತರಂ ಥೀಮ್ ಮೇಲೆ ಮಾಡಿರ್ತಾರ. 3 ಬರ್ತಾವ: ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಮತ್ತು ಕೇರಳ. ಮಹಾರಾಷ್ಟ್ರದಿಂದ ಗಣೇಶೋತ್ಸವ, ಜಮ್ಮು ಕಾಶ್ಮೀರದಿಂದ ಕರಕುಶಲ. ಜಮ್ಮು ಕಾಶ್ಮೀರದ ಏನ್ ಬರ್ತೈತೆ ಅಂದ್ರೆ ಕರಕುಶಲ ಅಂತ ಬರ್ತೈತಿ, ಅಥವಾ ಕ್ರಾಫ್ಟ್ಸ್ ಅಂತ ಕರೀತಾರೆ. ಎದ್ರ ಸಲುವಾಗಿ ಅದನ್ನ ಲಿಂಕ್ ಮಾಡಿ ನೆನಪಿಟ್ಕೋರಿ ಅಂದ್ರೆ ಯುನೆಸ್ಕೋದ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಬರ್ತದೆ, ಗೊತ್ತಾ? ಅದ್ರೊಳಗೆ ಜಮ್ಮು ಕಾಶ್ಮೀರ ಸೇರೈತೋ ಇಲ್ಲ? ಸೇರೈತಲ್ಲ, ಅದು ಯಾವ್ದ್ರೊಳಗೆ ಸೇರೈತಿ? ಅದ ಕ್ರಾಫ್ಟ್ಸ್ ಮತ್ತು ಏನು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಬರ್ತೈತಿ, ಅದ್ರೊಳಗೆ ಸೇರಿರ್ತೈತೆ. ಅದ್ರ ಸಂಬಂಧ ಜಮ್ಮು ಕಾಶ್ಮೀರದ ರೀಸೆಂಟ್ ಆಗಿ 2ನೇ ಸ್ತಬ್ಧ ಚಿತ್ರ ಅಂತ ಘೋಷಣೆ ಮಾಡಿದ್ರು. 3ನೇದು ಯಾವ್ದು? ಕೇರಳ. ಅದು ಯಾವುದೋ ಒಂದು ಉದ್ದೇಶದ ವಾಟರ್ ಮೆಟ್ರೋ ಪ್ಲಸ್ ಡಿಜಿಟಲ್ ಲಿಟ್ರಸಿ. ನೆನಪಿಟ್ಕೋರು, ವಾಟರ್ ಮೆಟ್ರೋ ಪ್ಲಸ್ ಡಿಜಿಟಲ್ ಲಿಟ್ರಸಿ ಎಲ್ಲಿ ಅಂದ್ರೆ ಕೇರಳದ. ಈಗ ಹೇಳಿ ನೋಡು, ಭಾರತದ ಮೊದಲ AI ಮಿನಿಸ್ಟರ್ ಅಥವಾ ಕೃತಕ ಬುದ್ಧಿಮತ್ತೆ ಮಂತ್ರಿ ಅಂತ ಯಾರಿಗೆ ಕರೀತಾರೆ? ಕುಣಾಲ್ ಕುಟ್ಟಿ. ಯಾವ ಒಂದು ಇದನ್ನ ರಾಜ್ಯದಾಗ ಮೊದಲ AI ಮಿನಿಸ್ಟರ್ ಅಥವಾ AI ಇಲಾಖೆ ತರ್ತಾರ? ಕೇರಳದಾಗ. ಯಾವ ಒಂದು ರಾಜ್ಯದಾಗ ಫಸ್ಟ್ ಟೈಮ್ ಪ್ರಜಾಸೇವೆ ಇಲಾಖೆ ಅಂತ ಮಾಡತ್ತಾರ? ಕರ್ನಾಟಕ. ಇವು ಇಲಾಖೆಗಳು ಹೊಸದಾಗಿ ಇದನ್ನ ಮಾಡ್ರೆ ನೆನಪಿಟ್ಕೋರಿ. ಅಥವಾ ಸೆಕೆಂಡ್ ರೀಸೆಂಟ್ ಆಗಿ AI ಇಲಾಖೆ ಎಲ್ಲಿ ಮಾಡ್ರ ಅಂದ್ರೆ ತಮಿಳ್ನಾಡು. ನೆಕ್ಸ್ಟ್, ಇದು ಇಂಡಿಯಾದ ಕೋರ್ ಇಂಡಸ್ಟ್ರಿಗಳು ಹೇಳಿದ್ರಲ್ಲ, ನೆನಪದಾವಲ್ಲ ಎಲ್ಲ? ಒಮ್ಮೆ ಲಾಸ್ಟ್ ಹೇಳ್ತೀರಿ, ಹೇಳ್ರಿ ನೋಡು. ವೇಟೇಜ್ ಪ್ರಕಾರ ರೆಸ್ಕ್ಯೂ NCF ಅಂತೇಳಿ ಯಾರಂದ್ರ? ರಿಫೈನರಿ ಅಂದ್ರೆ ಸಂಸ್ಕರಿಸಿದ ಉತ್ಪನ್ನಗಳು. 2ನೇದು E ಅಂದ್ರ ಎಲೆಕ್ಟ್ರಿಸಿಟಿ. ಹೇಳಿದ್ರೆ ರಿವಿಷನ್ ಆಗಿ ನೆನಪಿರ್ತೈತೆ, ನೆನಪಿಟ್ಕೋರಿ. ಇವು 8 ಅಂದ್ರೆ ಮೂಲ ಕೈಗಾರಿಕೆಗಳು, ಭಾರತದ ಮೂಲ ಕೈಗಾರಿಕೆಗಳು ಅಥವಾ ಏನ ಬರ್ತೇಳಿ ಇವ 8 ಬರ್ತಾವ. 1ನೇದು ಯಾವ್ದಂದ್ರೆ ಸಂಸ್ಕರಿಸಿದ ಉತ್ಪನ್ನಗಳು ಬರ್ತಾವ. 2ನೇದ ವಿದ್ಯುತ್ ಶಕ್ತಿ. 3ನೇದ ಸ್ಟೀಲ್ ಅಂತ ಬರ್ತೈತಿ. ಎಸ್. 3ನೇದು ಯಾವ್ದಂದ್ರೆ ಸ್ಟೀಲ್. 4ನೇದು ಕೋಲ್ ಅಂದ್ರೆ ಕಲ್ಲಿದ್ದಲ್ಲ. ನೆಕ್ಸ್ಟ್ 4ನೇದ 5ನೇದ
ಕ್ರೂಡ್ ಆಯಿಲ್ ಕಚ್ಚಾ ತೈಲ ಅಂತ ಕರಿತಾರಲ್ಲ ಅದ ಎಷ್ಟಂದ್ರೆ 5ನೇ ಸ್ಟೇಟ್ನಾಗ ಐತಿ. ಇನ್ನು 3 ಉಳಿತಾವ. 6ನೇದು ಯಾವ್ದ? ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಅಂತ ಕರಿತಾರ ನೋಡ್ರಿ. ನೈಸರ್ಗಿಕ ಅನಿಲ ಆದ್ಮೇಲೆ ಸಿಮೆಂಟ್, ಲಾಸ್ಟ್ ಫರ್ಟಿಲೈಸರ್. ನೆನಪಿಟ್ಕೋರಿ, ಕೇಳ್ತಾರ ಅಥವಾ ಹೆಂಗ್ ಕೇಳ್ಬೋದು ಗೊತ್ತ? ರೀಸೆಂಟ್ ಆಗಿ ರಸಗೊಬ್ಬರಗಳ ಕೊರತೆ ಆಗತ್ತೈತಾರ ನೋಡ್ರಿ. ಈಗ ಮಳೆಗಾಲದ ಎಲ್ಲಿನೋ ಎಫೆಕ್ಟ್ ಬೀಳತ್ತೈತಲ್ಲ, ರಸಗೊಬ್ಬರ ಕೊರತೆನೂ ಭಾರತದಾಗ ಆಗೈತ್ಲ. ಈ ರಸಗೊಬ್ಬರ ಅನ್ನೋದ ನಮ್ಮ ಮೂಲ ಕೈಗಾರಿಕೆ ಒಳಗೆ ಐತೋ ಇಲ್ಲೋ ಅಂತ ಕೇಳ್ರ, ಐತೋ ಇಲ್ಲೋ? ಐತೆಲ್ಲ. ಈಗ ಹೇಳ್ರಲ್ಲ, ಇವು 8 ಏನಂದ್ರ ಮೂಲ ಕೈಗಾರಿಕೆಗಳದಾವ್. ಇವ್ನ್ ಬಿಟ್ಟು ಮತ್ತೆ ಕೈಗಾರಿಕೆಗಳು ಇಲ್ಲತ್ತಲ್ಲ, ಬ್ಯಾರೆ ಅದಾವ್. ಬಟ್ ಇವ್ ಮೂಲ ಯಾಕತ್ತಾರ ಅಂದ್ರ ಮೂಲ ಇಂಟೆನ್ಷನ್ ಇಂಡಿಯಾದಾಗ ಇವು ಇರಬೇಕಂದಂಗ, ಅದ್ರ ಸಲ್ಮಂದ್ ಮೂಲ ಕೈಗಾರಿಕೆಗಳ ಕರಿತೀವಿ. ನೆಕ್ಸ್ಟ್ ಇಂಡಿಯನ್ ಹಾಕಿ ಟೀಮ್ ಬಂದಾಗ ವುಮೆನ್ಸ್ ಹಾಕಿ ಟೀಮ್ ಎಲ್ಲಿಗೆ ಲಾಸ್ಟ್ ಫೈನಲ್ಗೆ ಇತ್ತ? 2026ದಾಗ ಎಲ್ಲಿ? ನ್ಯೂಜಿಲೆಂಡ್ ನ ಆಕ್ಲ್ಯಾಂಡ್. ನೆನಪಿಟ್ಕೋರಿ, ನ್ಯೂಜಿಲೆಂಡ್ ನ ಆಕ್ಲ್ಯಾಂಡ್. ವೆರಿ ಗುಡ್. ಉಲ್ಲಾಸ್ ಯೋಜನೆ ಹೇಳಿರಲ್ಲ, ಉಲ್ಲಾಸ್ ಯೋಜನೆ ಯಾವ ಇಯರ್ ಏಜ್ ದವ್ರಿಗೆ ಅಂದ್ರ 15+. ಯೋಗ ಅಂದ್ರ 2026 ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಾಗ ಆಂಧ್ರ ಪ್ರದೇಶ್. ನೆನಪಿಟ್ಕೋರಿ, ಯೋಗ ಅಂದ್ರ ಆತ್ ಬಂದ್ರೆ ಎಲ್ಲಿ ಅಂದ್ರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಾಗ ವಿಧಾನ ಪರಿಷತ್ ಐತೋ ಇಲ್ಲೋ? ಐತಲ್ಲ. ಈ ರೀಸೆಂಟ್ ಆಗಿ ಆಂಧ್ರ ಪ್ರದೇಶದಾಗ ವಿಧಾನ ಪರಿಷತ್ ಕ್ಯಾನ್ಸಲ್ ಮಾಡ್ಬೇಕಂದಿರ್. ಈ ವಿಧಾನ ಪರಿಷತ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರ್ತೈತೋ ಕೇಂದ್ರ ಸರ್ಕಾರಕ್ಕೆ ಇರ್ತೈತೆ? ಯಾವ್ದಕ್ಕ? ಸಂಸತ್. ವೆರಿ ಗುಡ್. ನೆನಪಿಟ್ಕೋರಿ, ಸಂಸತ್ತಿಗೆ ಇರ್ತದೆ. ಇಲ್ಲಾರ ಯಾವ ಈಗ ಪ್ರೆಸೆಂಟ್ 6 ವಿಧಾನ ಪರಿಷತ್ ಹೊಂದಿದ್ದೋದಲ್ಲ. ನಮ್ಮ ಕರ್ನಾಟಕದಾಗ ವಿಧಾನ ಪರಿಷತ್ ರೀಸೆಂಟ್ ಆಗಿ ಎಲೆಕ್ಷನ್ ಆಗೈತಿ. ಟೋಟಲ್ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ ದ್ವಿಸದನ ಅಥವಾ ಬೈ ಕ್ಯಾಮೆರಲ್ ಹೊಂದಿದ್ದು ಅಂದ್ರೆ ಇವು 6 ಬರ್ತಾವ. ಉಳ್ಕಿದ್ದು ಕಡೆ ಎಲ್ಲ ಅದಾವ ಅಂದ್ರೆ ಸಿಂಗಲ್ ಅದಾವ. ಉಳ್ಕಿದ ಕಡೆ ವಿಧಾನ ಪರಿಷತ್ ಅನ್ನೋದಿಲ್ಲ ಅಥವಾ ಹಿರಿಯರ ಸದನ ಅನ್ನೋದಿಲ್ಲ. 6 ಸ್ಟೇಟ್ನಾಗ ಬರ್ತಾವ. ಯಾವ 6 ಸ್ಟೇಟ್? ಜಾಯಿಂಟ್ ಹೇಳಿದ್ಲ. ಮಹಾರಾಷ್ಟ್ರ ಕರ್ನಾಟಕ ಇವು 2 ಜಾಯಿಂಟ್. ಅದು ಮ್ಯಾಲ 2 ಜಾಯಿಂಟ್. ಬಿಹಾರ UP 2 ಜಾಯಿಂಟ್. ಇನ್ನ 2 ಆಂಧ್ರ ತೆಲಂಗಾಣ. 6 ಬರ್ತಾವಲ್ಲ. ಇವು ಎಲ್ಲಾದ್ರೋಗ ಏನದ ಅಂದ್ರೆ ವಿಧಾನ ಪರಿಷತ್ ಅದಾವ. ನಾಳೆ ಕೇಳ್ಬೋದ, ವಿಧಾನ ಪರಿಷತ್ ಎಲೆಕ್ಷನ್ದಾಗ ಕರ್ನಾಟಕದಾಗ ಬಂದಾಗ ರೇಷಿಯೋ ಅಂತ ಹೇಳಿದ್ನಿಲ್ಲ, ಎಷ್ಟು ಜನ ನಾಮಿನೇಟ್ ಮಾಡೋ ಅಧಿಕಾರ ಇರ್ತೈತಿ ರಾಜ್ಯಪಾಲಕ್ಕೆ? 8 ಜನನ್ನ 1/6 ಅಥವಾ 11 ಜನ. ಪ್ರೆಸೆಂಟ್ ನಮ್ಮಲ್ಲಿ ಅಂದ್ರೆ 11 ಜನ ನಾಮಿನೇಟ್ ಮಾಡ್ತಾರ. ಅದು ಎಷ್ಟು ರೇಷಿಯೋ ಅಂತ ಕರಿತು ಅದಕ್ಕೆ? ಇದು ನೆನಪಿಟ್ಕೋರ. ನಮ್ಮ ಕರ್ನಾಟಕದಾಗ ಬಂದಾಗ ಗವರ್ನರ್ ಎಷ್ಟು ಜನ ಮಾಡ್ತಾರಂದ್ರೆ 11 ಜನ. ನಾಳೆ ಎಲ್ಲರ ಬೇರೆ ಸ್ಟೇಟ್ ಅದು ಕೇಳಿರ್ತಾರಲ್ಲ, ಅಲ್ಲಿ ಸೇಮ್ ಇರಂಗಿಲ್ಲ. ಅದೇನು ಹೇಳತ್ತಂದ್ರೆ ರೇಷಿಯೋ ಐತದಕ್ಕೆ ಏನಂದ್ರೆ 1ನೇದು ಯಾವ ರೇಷಿಯೋ ಇರ್ತೈತಿ? 1/3 ಯಾರಿಗೆ? ಸಹಕಾರಿ ಸಂಘಗಳ. ಇದು ಸಹಕಾರಿ ಅಂತ ನೋಡಿ. ಏನು ಸ್ಥಳೀಯ ಸರ್ಕಾರಗಳ ಅಥವಾ ವಿಧಾನಸಭೆಯಿಂದ ಚುನಾಯಿತ ಸದಸ್ಯರು ಎಲೆಕ್ಟ್ ಮಾಡ್ತಿರ್ತಾರಲ್ಲ, ಅದೇನಂದ್ರೆ 1/3. 1/6 ಬಂದಾಗ ನಾಮಿನೇಟೆಡ್ ಯಾರಂದ್ರೆ ಗವರ್ನರ್ದಿಂದ. ಆ 1/6 ಬಂದಾಗ ನಮ್ಮಲ್ಲಿ ಏನೈತೆ ಅಂದ್ರೆ 75ಕ್ಕೆ 1/6 ಮಾಡಿದಾಗ 11 ಜನ ಬರ್ತಾರೆ. ಬಟ್ ಬೇರೆ ಸ್ಟೇಟ್ನಾಗ ಇದ ಬರ್ಬೇಕತ್ತಿಲ್ಲ. ನಾಳೆ ಎಲ್ಲರ ವಿಧಾನ ಪರಿಷತ್ ಸಂಖ್ಯೆ ಜಾಸ್ತಿ ಮಾಡಿ 100 ಇತ್ತೇಳಿ ಅವಾಗ 11 ಜನನ ನಾಮಿನೇಟ್ ಮಾಡಂಗಿಲ್ಲ. ಆದ್ರೆ ರೇಷಿಯೋ ಮೇಲೆ ಮಾಡ್ತಾರೆ. ಅದಕ್ಕೆ ರೇಷಿಯೋ ನೆನಪಿಟ್ಕೊಡು, ಕನ್ಫ್ಯೂಸ್ ಆಗಬಾರ್ದು. 1/3 ಆತ, ಅದಾದ್ಮೇಲೆ 1/6 ಬರ್ತೈತಿ. ಆಮೇಲೆ 1/12 ಬರ್ತೈತಿ. 1/12 ಬಂದಾಗ ಯಾರ್ಯಾರು? ಶಿಕ್ಷಕರ ಕ್ಷೇತ್ರ ಮತ್ತ ಪದವೀಧರರ ಕ್ಷೇತ್ರ. ನೆನಪಿಟ್ಕೋ. ಇದೆರಡು ನೋಡು. ವಿಧಾನ ಪರಿಷತ್ ಎಲೆಕ್ಷನ್ದಾಗ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಇರ್ತೈತೆ ಅಥವಾ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಇರ್ತೈತೆ? ಸಿಂಗಲ್ STV ಯೂಸ್ ಮಾಡ್ತಾರ ಅಥವಾ ಪ್ರೊಪೋರ್ಷನಲ್ ಅಥವಾ PF TF ಅಂತ ಕರಿತಾರಲ್ಲ, ಅದ್ ಮಾಡ್ತಾರ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ನೆನಪಿಟ್ಕೋರೆ, ಇದನ್ನ ಕೇಳ್ತಾರ. ನಮ್ಮ ಇಂಡಿಯಾದಾಗ ಪ್ರೆಸೆಂಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಹಿಡಿದ ಎಲ್ಲಿ ಎಲೆಕ್ಷನ್ ತನ ಬರ್ತಾವಲ್ಲ, ಇವೆಲ್ಲ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ನ ತೆಗದಾರ ನಮ್ಮಲ್ಲಿ. ಯಾಕಂದ್ರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಐತೈತಿ. ಗೊತ್ತೈತಲ್ಲ ವೋಟಿಂಗ್ ಹಂಗಕ್ಕ ಹೇಳಿದ್ವಲ್ಲ ಮೊನ್ನೆ. ಇದನ್ನ ಹೇಳ್ರಿ, ಯಾರು ಕಂಡಕ್ಟ್ ಮಾಡ್ತಾರೆ ವಿಧಾನ ಪರಿಷತ್ ಎಲೆಕ್ಷನ್? ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರ? ಕೇಂದ್ರ ಚುನಾವಣಾ ಆಯೋಗ ಇರ್ತೈತಲ್ಲ, ಅದ ಮಾಡ್ತಾರೆ. ವಿಧಾನಸಭೆಗಾಗ್ಲಿ ವಿಧಾನ ಪರಿಷತ್ಗಾಗ್ಲಿ ಅವರ ಮಾಡ್ತಾರೆ. ಬಟ್ ಈ ಪಂಚಾಯತ್ ಎಲೆಕ್ಷನ್ ಬಂದಾಗ ಯಾರು ಮಾಡ್ತಾರೆ? ರಾಜ್ಯ ಚುನಾವಣಾ ಆಯೋಗ ಮಾಡ್ತೈತೆ. ವೆರಿ ಗುಡ್. ನೆಕ್ಸ್ಟ್ ಇದು ಬೇಸ್ ಇಯರ್ ನೀನು ಹೇಳಿದ BSc ಸಾತ್ವಿಕ್ 100 ಇಂಡೆಕ್ಸ್ ಅಂತ ಕೊಡ್ತಾರಲ್ಲ, ಇದನ್ನ ಯಾರು ಕೊಡ್ತಾರೆ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೆನಪಿಟ್ಕೋರೆ, ಸಾತ್ವಿಕ್ 100 ಇಂಡೆಕ್ಸ್ ಅಂತ ಇತ್ತೀಚೆಗೆ ಒಂದು ಇಂಡೆಕ್ಸ್ ಕೊಡತ್ತಾರ. ಯಾರು ಕೊಡ್ತಾರಂದ್ರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ವೆರಿ ಗುಡ್. ನೆನಪಿಟ್ಕೋ. ನೆಕ್ಸ್ಟ್ ಇದಾದ್ಮೇಲೆ ಹೇಳ್ರಿ, ಬೇಸ್ ಇಯರ್ ಚೇಂಜ್ ಮಾಡ್ಯಾರ ಅಂತ ಹೇಳಿಲ್ಲ. ಏನಾಗೈತ್ರಿ ಬೇಸ್ ಇಯರ್ ಪ್ರೆಸೆಂಟ್? 2022 ಮತ್ತು 23. ನೆನಪಿಟ್ಕೋರಿ, 22, 23 ಆಗೈತಿ. ಮೊದಲು ಏನಿತ್ತು ಬೇಸ್ ಇಯರ್? 11 ಮತ್ತು 12 ಇದ್ದಿದ್ದ. 2022, 23 ಮಾಡ್ರಲ್ಲ. ಬೇಸ್ ಇಯರ್ದಾಗ ಬಂದಾಗ ಕಮಿಟಿ ಹೇಳಿದ್ದು. ನೀನು ಯಾವ ಕಮಿಟಿ ಬರ್ತಾವ ಅಂದ್ರೆ 1ನೇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಯಾವ ಕಮಿಟಿ? ಆಶೀಶ್ ಕುಮಾರ್. ನೀನ್ ಯಾವ್ದಂದ್ರ ಆಶೀಶ್ ಕುಮಾರ್ ಬರ್ತೈತಿ. ಯಾವ್ದಾರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಂತೇಳಿ ಯಾವ್ದೊಂದು ಕಮಿಟಿ ಬರ್ತೈತೆ ಅಂದ್ರ, ಇವು ಕಮಿಟಿ ಎದಕ್ಕೆ ಕೇಳ್ತಾರ ಗೊತ್ತ? ಕಮಿಟಿ ಕೇಳ್ಬೋದು ಎದ್ರ ಸಂಬಂಧ ಅಥವಾ ಏನು ಇಂಪಾರ್ಟೆಂಟ್ ಅಂದ್ರ, ಬೇಸ್ ಇಯರ್ ಆಲ್ರೆಡಿ ಚೇಂಜ್ ಮಾಡ್ಯಾರ. ಯಾವ್ದಂದ್ರ 11, 12 ಇದ್ದಿದ್ದ 22, 23 ಮಾಡ್ಯಾರ. ಆ ಬೇಸ್ ಇಯರ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅದು ಸ್ಟ್ರಾಂಗ್ ಇದ್ದಿದ್ದ ಕನ್ಸಿಡರ್ ಮಾಡ್ತಿರ್ತಾರಲ್ಲ. ಪ್ರತಿಯೊಂದಕ್ಕೆ ಬೇಸ್ ಇಯರ್ ಕನ್ಸಿಡರ್ ಮಾಡಾಗ ಅದನ್ನ ರಿವ್ಯೂ ಮಾಡ್ತಾರ ಅವ್ರ ಕಮಿಟಿದವ್ರು. ರಿವ್ಯೂ ಮಾಡಿ ಇದು ಕರೆಕ್ಟ್ ಐತೋ ಇಲ್ಲೋ ಅಂತ ಎಲಿಜಿಬಲ್ ಮಾಡಿರ್ತಾರೆ. ಅದ್ರ ಸಂಬಂಧ ರಿವ್ಯೂ ಮಾಡೋ ಕಮಿಟಿ ಅದಾವ. 5 ಕಮಿಟಿ ಬರ್ತಾವ. 1ನೇದು ಯಾವ್ದಂದ್ರೆ CPI ಬರ್ತೈತಿ. CPI ಕಮಿಟಿ ರೆಕಮೆಂಡ್ ಮಾಡಿತ್ಲ ಆಶೀಶ್ ಕುಮಾರ್. ಯಾವ್ದು ಬೇಸ್ ಇಯರ್ ಕನ್ಸಿಡರ್ ಮಾಡೈತಿ? 24 ಮಾಡೈತೆ, 22, 23 ಮಾಡೈತೆ. ಇದು ಒಂದ ಉಲ್ಟಾ ನೋಡ್ರಿ.
ಎಲ್ಲಕ್ಕೂ ಪ್ರೆಸೆಂಟ್ ಬೇಸ್ ಇಯರ್ ಅಥವಾ ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಬರ್ತೇಳಿ ಅದ್ರೊಳಗೆ ಬೇಸ್ ಇಯರ್ ಅಂತ ಕರಿತಾರಲ್ಲ, ಅದಕ್ಕೆ ಏನಿರ್ತೈತೆ ಅಂದ್ರೆ 22, 23 ಇರ್ತದೆ. ಬಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರ್ತೇಳಿ ಅದಕ್ಕಟ್ಟ ಬೇಸ್ ಇಯರ್ ವೇರಿ ಐತಿ. ಯಾವ್ದಂದ್ರೆ 24 ಕನ್ಸಿಡರ್ ಮಾಡ್ರೆ ಯಾವ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಅಂದ್ರೆ ಆಶೀಶ್ ಕುಮಾರ್. ಇದು ಯಾವ್ದಂದ್ರೆ ಬೇಸ್ ಇಯರ್ CPI ಗತ್ತ. ಅದಾದ್ಮೇಲೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರ್ತೈತೆ, ಅದಕ್ಕೆ ಯಾರು ವಿಶ್ವನಾಥ್ ಗೋಲ್ಡಾರ್ ಅಂತ ಬರ್ತದೆ. ವಿಶ್ವನಾಥ್ ಗೋಲ್ಡಾರ್ ಕಮಿಟಿ ಅಂತ ಬರ್ತೇಳಿ ಎದ್ರ ಸಲ ಅಂದ್ರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರ್ತದೆ. ಅದಕ್ಕೆ ಕಂಪೇರ್ ಮಾಡಿದಾಗ ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬರ್ತೈತಿಲ್ಲ, ಅದಕ್ಕೊಂದು ಕಮಿಟಿ ಬರ್ತೈತಿ. ಯಾರು ರವೀಂದ್ರ ದೋಲ್ಕಾಯಿ ಕಮಿಟಿ, ನೆನಪಿಟ್ಕೋರಿ ದೋಲ್ಕಾರಿಯಾ ಕಮಿಟಿ ಅಂತ ಬರ್ತೈತಿ. ರವೀಂದ್ರ ದೋಲ್ಕಾಯಿ. GDP ಬತ್ರ ವಿಶ್ವಂತ್ ಗೋಲ್ಡಾರ, ಆಮೇಲೆ ಸ್ಟೇಟ್ GDP ಬಂದ್ರ ದೋಲ್ಕಾಯಿ ಕಮಿಟಿ ಅಂತ ನೆನಪಿಟ್ಕೋರಿ. ಎಷ್ಟು 3 ಕಮಿಟಿ ಅದ್ರಲ್ಲಿ ಇನ್2 ಉಳಿತಾವ. ಯಾವ್ದಂದ್ರ ಒಂದ IIP ಅಂತ ಬರ್ತದೆ. IIP ಅಂದ್ರ ಅದ ಮೃದಲ್ ಸಗ್ಗರ್. IIP ಫುಲ್ ಫಾರ್ಮ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರಿತಾರಲ್ಲ, ಅದರದ್ದು ಕಮಿಟಿ ಹೆಡ್ ಯಾರಂದ್ರೆ ಮೃದಲ್ ಸಗ್ಗರ್. ಇವು ಕಮಿಟಿ ನೆನಪಿಟ್ಕೋಬೇಕು. ಡೈರೆಕ್ಟ್ ಈ ಕಮಿಟಿ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ಬೋದು, ಯಾಕಂದ್ರೆ ಬೇಸ್ ಇಯರ್ ಚೇಂಜ್ ಆಗೈತಿ, ಅದ್ರ ರಿಲೇಟೆಡ್ ಕೇಳಿರ್ತಾರೆ. ಇನ್ನೊಂದು ಉಳಿಸಿದ್ವಿ ಯಾವ್ದ? WPI ಅಂತ ಬರ್ತದೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಬರ್ತದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕಮಿಟಿ ಇದೆ ಯಾರ್ದ? ರಮೇಶ್ ಚಂದ್. ನೆನಪಿಟ್ಕೋರು ಕಮಿಟಿ ಗೊತ್ತಾದವಲ್. ಈಗ ಹೇಳಿ ನೋಡು, ನಾನು ಕೇಳ್ತೀನಿ. ಆಶೀಶ್ ಕುಮಾರ್ ಕಮಿಟಿ ಎದಕ್ಕ? CPI ಬೇಸ್ ಇಯರ್ ಯಾವ್ದೈತಿ? 2024. ಉಳ್ಕಿದ್ದು ಎಲ್ಲ 22, 23 ಅದಾವ. ಈಗ ಹೇಳ್ರಿ ನೋಡು, ರಮೇಶ್ ಚಂದ್ ಕಮಿಟಿ ಅದಕ್ಕೆ ವೆರಿ ಗುಡ್. WPI. ಆಮೇಲೆ ವಿಶ್ವಂತ್ ಗೋಲ್ಡಾರ್ ಕಮಿಟಿ ಅಂತ ಕೇಳ್ರ. GDP ದೋಲ್ಕಾಯಿ ಕಮಿಟಿ ಅಂತ ಕೇಳ್ರ. ಯಾವ್ದ? GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತಾರೆ. ಕರ್ನಾಟಕ ರಾಜ್ಯದಾಗ ಏನ್ ಮಾಡ್ತಿರ್ತಾರಲ್ಲ ಉತ್ಪನ್ನಗಳ, ಅದರದ್ದು ಏನ್ ಪ್ರಾಡಕ್ಟ್ ಬರ್ತೈತಿಲ್ಲ ಅದಕ್ಕೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇನ್ನೊಂದು ಯಾವ್ದು ಉಳಿಸ್ತೀವಿ ಅಂದ್ರೆ ನಾವು ಇದನ್ನು ಯಾವ್ದು ಕಮಿಟಿ ಅಂದ್ರೆ ತಡ್ರಿ, ಯಾವ್ದ? ಮೃದಲ್ ಸಗ್ಗರ್ ಕಮಿಟಿ. ಮೃದಲ್ ಸಗ್ಗರ್ ಕಮಿಟಿ ಅದಕ್ಕಂದ್ರೆ IIP ಅಂತ ಬರ್ತದೆ. IIP ಫುಲ್ ಫಾರ್ಮ್ ಬಂದ್ರ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ವೆರಿ ಗುಡ್. ಇವು ಹೇಳ್ರಿ ನೋಡು, ಈಗ ಬೇಸ್ ಇಯರ್ ಚೇಂಜ್ ಮಾಡುವ ಅಧಿಕಾರ ಅಥವಾ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? MOSPI. ನೆನಪಿಟ್ಕೋರು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಬರ್ತೈತಿಲ್ಲ, ಅವ್ರ ಮಾಡ್ತಿರ್ತಾರೆ. ಈ MOSPI ಅದಕ್ಕಂದ್ರೆ ಡೈರೆಕ್ಟ್ ಕೇಳ್ತಾರೆ, ಈ ಸನ್ಕೈಕಿ ಪೋರ್ಟಲ್ ಯಾರು ಲಾಂಚ್ ಮಾಡ್ತಾರೆ? MOSPI ಮಾಡ್ತಾರೆ. ಪೂರ್ತಿ ಕಂಟ್ರಿಗೆ ಬರ್ತೇಳಿ MOSPI ಏನ್ ಮೇನ್ ಮೋಟೋ ಇರ್ತೈತೆ ಅಂದ್ರೆ ನಮ್ಮಲ್ಲಿ ಎಷ್ಟು ಜನ ಅದಾರು, ಯಾವ ಪ್ರೋಗ್ರಾಮ್ ಹೆಂಗ್ ಲಾಂಚ್ ಮಾಡ್ಬೇಕು ಅನ್ನೋದು ಏನ್ ಮಾಡ್ತಿರ್ತಾರೆ ಅಂದ್ರೆ ಇವರ MOSPI ಮಾಡ್ತಿರ್ತಾರೆ. ಬಟ್ ಇದ್ರೊಳಗೆ ಒಂದು ವೆರೈಟಿ ಏನಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನ ಇವ್ರು ಡಿಫರ್ ಮಾಡಂಗಿಲ್ಲ, ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ? ಯಾರ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಂದ್ರೆ ಯಾರು ಮಾಡ್ತಾರಂದ್ರ ಓಕೆ. ಅದ್ರ ಜೋಡ ಇನ್ನೊಂದು ಹೊಸದು ಇಂಡೆಕ್ಸ್ ತಂದಾರ ಅಂತ ಹೇಳಿದ್ನಿ, ಯಾವ್ದು ಹೇಳ್ರಿ? PPI ಪ್ರೊಡಕ್ಷನ್ ಪ್ರೊಡ್ಯೂಸ್ ಇಂಡೆಕ್ಸ್ ಅಂತ ಬರ್ತದೆ. ಅದನ್ನ ಹೊಸದು ಲಾಂಚ್ ಮಾಡ್ರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ನೆನಪು ಬಂದು ಎಲ್ಲಿ ಮ್ಯಾಲ್ನು ಅದು. ಮತ್ತು ವಿಶ್ವಂತ್ ಗೋಲ್ಡಾರ್ ಕಮಿಟಿ ಅದಕ್ಕೆ GDP ಸಲ್ಮಂತ್. ವಿಶ್ವಂತ್ ಗೋಲ್ಡಾರ್ ಬಂದ್ರ GDP. ದೋಲ್ಕಾಯಿ ಕಮಿಟಿ ಬಂದ್ರ GSDP. ವೆರಿ ಗುಡ್. ನೆಕ್ಸ್ಟ್ ಅಶ್ವಿನಿ ಕುಮಾರ್ ಕಮಿಟಿ ಅಂತ ಬಂದ್ರ ಆಶೀಶ್ ಕುಮಾರ್ ಕಮಿಟಿ ಅಂತ ಬಂದ್ರ CPI. ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ರಮೇಶ್ ಚಂದ್ ಕಮಿಟಿ ಅಂತ ಬಂದ್ರ ಯಾವ್ದ? WPI. ಆಮೇಲೆ ಇದನ್ನ ಇನ್ನೊಬ್ರು ಯಾರು ಉಳಿಸಿದ್ವು? ಮೃದಲ್ ಸಗ್ಗರ್ ಕಮಿಟಿ ಅಂತ ಬಂದ್ರ ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಪದ್ಮ ಅವಾರ್ಡ್ 2026 ಟೋಟಲ್ ಎಷ್ಟು ಜನಕ್ಕೆ ಕೊಟ್ಟಾರ? 131, 121, 131. ಪದ್ಮ ಅವಾರ್ಡ್ಸ್ ಒಳಗೆ ಟಾಪ್ ಅವಾರ್ಡ್ ಯಾವ್ದು ಇರ್ತದೆ? ಪದ್ಮ ವಿಭೂಷಣ್. ಸೆಕೆಂಡ್ ಹೈಯೆಸ್ಟ್ ಪದ್ಮಭೂಷಣ. ಥರ್ಡ್ ಹೈಯೆಸ್ಟ್ ಪದ್ಮಶ್ರೀ. ಇವು 3 ಸಿರೀಸ್ ಆಗಿ ಬರ್ತಾವಲ್ಲ, ಇದ್ರೋ ಡಿವೈಡ್ ಮಾಡ್ರಿ. ಪದ್ಮ ವಿಭೂಷಣ ಎಷ್ಟು ಜನಕ್ಕ? 5 ಜನಕ್ಕ. ಪದ್ಮಭೂಷಣ 13 ಜನಕ್ಕೆ. ಇವು 2 ನೆನಪಿಟ್ಕೋರು, 5, 13. ಅದನ್ನ -131 ಮಾಡ್ರೆ ಉಳ್ಕಿದ್ ಏನಿರ್ತಲ್ಲ ಅವ್ರು ಪದ್ಮಶ್ರೀ ತಗೊಂಡಾರ. ಹೌದಾ? ಈಗ ಹೇಳ್ರಿ ನೋಡು, ಪದ್ಮ ವಿಭೂಷಣ್ 5 ಜನ ತಗೊಂಡವ್ರು ಹೇಳ್ರಿ. ಅದ್ರೊಳಗೆ ಎಷ್ಟು ಮರಣೋತ್ತರವಾಗಿ ಕೊಟ್ರು? 2 ಜನ. ಅವ್ರು 5 ಜನದ ಹೆಸರು ಹೇಳಿದ್ದು ಅಲ್ಲ, ಒಂದೇದು ಹೇಳ್ರಿ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತ ಬರ್ತಾರೆ. ಎದ್ರೊಳಗೆ ಅಂದ್ರೆ ಆರ್ಟ್ ಒಳಗೆ, ಕಲೆ ಒಳಗ ಧರ್ಮೇಂದ್ರ ಸಿಂಗ್ ಡಿಯೋಲ. ಯಾವ ಸ್ಟೇಟ? ಮಹಾರಾಷ್ಟ್ರ. ಇವು ರಿಪೀಟ್ ಆಗ್ಯಾರ ನೆನಪಿರ್ತಾವ. ಬಟ್ ನೆನಪಿಟ್ಕೋರಿ, 2026 ಜನವರಿ 26 ಘೋಷಣೆ ಮಾಡ್ತಾರೆ. ರಾಷ್ಟ್ರಪತಿ ಕೊಡ್ತಿರ್ತಾರೆ. ಅಪ್ರೂವಲ್ ಯಾರು ಕೊಡ್ತಾರೆ ಪದ್ಮ ಅವಾರ್ಡ್ಗೆ ಅಂದ್ರೆ ರಾಷ್ಟ್ರಪತಿನೇ ಕೊಡ್ತಿರ್ತಾರೆ. ಡೈರೆಕ್ಟ್ ಕೇಳಿರ ನಾಳೆ ಇವು ಪದ್ಮ ಅವಾರ್ಡ್ಸ್ ಅಥವಾ ಭಾರತ ರತ್ನ ಅವಾರ್ಡ್ ಬರ್ತಾವಲ್ಲ, ಇವು ಫೈನಲ್ ಅಪ್ರೂವಲ್ ಯಾರ ಕಡೆ ಕೊಡ್ತಾರಂದ್ರೆ ರಾಷ್ಟ್ರಪತಿನ ಕೊಡ್ತಿರ್ತಾರ. ರಾಷ್ಟ್ರಪತಿನ ಅವನ್ನ ಅವಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ. ನೋಡ್ರಿ, ರೋಹಿತ್ ಶರ್ಮಾಗ ಅದು ಕೈಯಾಗ ಕೊಟ್ರಲ್ಲ ರಾಷ್ಟ್ರಪತಿ, ಅದ ಅವಾರ್ಡ್ಸ್ಗಳು. ನೆನಪಿಟ್ಕೋರಿ, ಅವು ಇದನ್ನ ಏನತ್ತಾರ ಪದ್ಮ ಅವಾರ್ಡ್ಸ್ ಅಂತ ಬಂದಾಗ ಒಂದೇದು ಪದ್ಮ ವಿಭೂಷಣ್ ಬಂದ್ರೆ 5 ಬರ್ತಾವ. ಒಂದೇದೇನು ಹೇಳ್ರಿ? ಒಂದೇದೇನ? ಧರ್ಮೇಂದ್ರ ಸಿಂಗ್ ಡಿಯೋಲ್. 2ನೇದ ಅಚ್ಯುತ್ ನಂದನ್ ಮರಣೋತ್ತರವಾಗಿ ತೋತಾರ. ಯಾವ್ದ್ರೊಳಗೆ ತೋತಾರ ಅಚ್ಯುತ್ ನಂದನ್? ಸಾಮಾಜಿಕ ಸೇವೆ. 3ನೇದು. ಈಗ ಇಬ್ಬರು ಏನಂದ್ರ ಮರಣೋತ್ತರವಾಗಿ ಹೇಳಲಿಲ್ಲ, 2 ಜನ ಬಂದ್ರ. 3ನೇದು ಯಾರ? ಎನ್ ರಾಜಂ ಅಂತ ಬರ್ತಾರ. ಎನ್ ರಾಜಂ ಯಾವ ಸ್ಟೇಟ್? ಉತ್ತರ ಪ್ರದೇಶದ. ಎನ್ ರಾಜಂ ಎದ್ರೊಳಗೆ ತೋತಾರ ಇವ್ರ? ಕಲೆದಾಗ. ವರ್ಲ್ಡ್ ರಿಪೀಟ್ ಹಾಕೋರು ನೆನಪಿಟ್ಕೋರಿ. ಎನ್ ರಾಜಂ ಅಂತ ಬರ್ತಾರ ಕಲೆ ಒಳಗ ಉತ್ತರ ಪ್ರದೇಶದಿಂದ. ಇನ್ನಿಬ್ರು ಉಳಿತಾರಲ್ಲ ಅವರು ಕೇರಳದವ್ರದಾರ. ಒಬ್ರು KT ಥಾಮಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರ, ಅವ್ರು KT ಥಾಮಸ್ ಅವ್ರ. ನೆಕ್ಸ್ಟ್ ಯಾರ?
ಪಿ ನಾರಾಯಣ ಅಂತ ಬರ್ತಾರ. KT ಥಾಮಸ್ ಎದಕ್ಕಂದ್ರೆ ಸಾಮಾಜಿಕ ಸೇವೆ ಒಳಗ, ಆಮೇಲೆ ಪಿ ನಾರಾಯಣ್ ಬಂದ್ರ ಸಾಹಿತ್ಯ ಮತ್ತ ಶಿಕ್ಷಣ ಒಳಗ. ನೆನಪಿಟ್ಕೋರಿ. ಇನ್ನೊಮ್ಮೆ ಲಾಸ್ಟ್ ಹೇಳ್ಬಿಡ್ರಿ, 5 ಪದ್ಮವಿಭೂಷಣ್. ಒಂದೇದು ಇಬ್ರು ಮರಣೋತ್ತರವಾಗಿ ತೊಂದರ ಯಾರ? ಧರ್ಮೇಂದ್ರ ಸಿಂಗ್ ಡಿಯೋಲ ಮತ್ತ ಅಚ್ಯುತ್ ನಂದನ್. ನೆನಪಿಟ್ಕೋರಿ. ಎದ್ರೊಳಗೆ ಧರ್ಮೇಂದ್ರ ಸಿಂಗ್ ಸ್ಟೇಟ್ಗಳು ಕೇಳ್ತಾರ, ಮತ್ತೆ ಎಲ್ರ ಬಾಳ ಟಪ್ ಹೇಳತ್ತನತ್ತಲ್ಲ, ಸ್ಟೇಟ್ ಕೇಳಿರ್ತಾರ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರು ಇದು ಇತ್ತೀಚೆಗೆ ಪದ್ಮವಿಭೂಷಣ್ ತೊಂದರೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದಾರ ಅಂತ ಕೇಳ್ರ? ಮಹಾರಾಷ್ಟ್ರ ರಾಜ್ಯಕ್ಕೆ. ಸೆಕೆಂಡ್ ಅಚ್ಯುತ್ ನಂದನ್ ಯಾವ ರಾಜ್ಯ? ಕೇರಳ. ಅದು ಎದ್ರೊಳಗೆ ತೋತಾರಂದ್ರೆ ಅವ್ರ ಸಾಮಾಜಿಕ ಸೇವೆ ಒಳಗೆ ಇಬ್ರು ತೊಗೊಂಡಿರ್ತಾರೆ. ಇವರು ಅಚ್ಯುತ್ ನಂದನ್ ಒಬ್ರ, ಇನ್ನೊಬ್ರು ಬಿಟ್ರೆ KT ಥಾಮಸ್. ನೆಕ್ಸ್ಟ್ 3 ಜನ ಬರ್ತಾರಲ್ಲ ಜೀವಂತ ಇದ್ದವ್ರು ಯಾರು ಅಂದ್ರೆ ಒಬ್ರು ಏನ್ ಹೇಳ್ರಿ? ಎನ್ ರಾಜಂ. ಯಾವ ಸ್ಟೇಟ? ಉತ್ತರ ಪ್ರದೇಶ. ಎದ್ರೊಳಗ? ಕಲೆ. ಅದಾದ್ಮೇಲೆ KT ಥಾಮಸ್ ಬಂದ್ರೆ ಸಾಮಾಜಿಕ ಸೇವೆ ಕೇರಳದಿಂದ, ಪಿ ನಾರಾಯಣ್ ಬಂದ್ರೆ ಕೇರಳದಿಂದ ಏನಂದ್ರ ಸಾಹಿತ್ಯ. ಇದ್ರೊಳಗೆ ಹೇಳ್ರಿ ಕರ್ನಾಟಕದಿಂದ ಎಷ್ಟು ಜನ ತೋತಾರ ಪದ್ಮವಿಭೂಷಣ್? ಎಲ್ರ ನಾಳೆ ಆಪ್ಷನ್ಯಾಗ ಅಥವಾ ಹೇಳಿಕೆ ಒಳಗ ಕರ್ನಾಟಕದಿಂದ ಎಷ್ಟು ಪದ್ಮವಿಭೂಷಣ್ ತೊಂದ್ರ? ಪದ್ಮವಿಭೂಷಣ್ 5 ಜನ ಇಲ್ಲ, ಇದ್ರೊಳಗೆ ಯಾರು ಇಲ್ಲ. ಪದ್ಮಭೂಷಣ ಮತ್ತ ಪದ್ಮಶ್ರೀ ಕೂಡ ತೊಗೊಂಡ್ರೆ 8 ಜನ ಬರ್ತಾರ. ಪದ್ಮಭೂಷಣ್ದಾಗ ಒಬ್ರು ಇರ್ತಾರ, ಆಮೇಲೆ ಪದ್ಮಶ್ರೀದಾಗ ಬರ್ತೇಳಿ 7 ಜನ ಅದಾರ. ಪದ್ಮಶ್ರೀದಾಗ ರೀಸೆಂಟ್ ಆಗಿ ತೋತಾರ. ಕರ್ನಾಟಕದಾಗ ಮಾಡಿ ಕ್ವಶನ್ ಕೇಳಿದ್ರಿ ಯಾವ್ದ್ರೊಳಗ ಇದನ್ನೇನು ಕೇಳಂದ್ರೆ ಕರ್ನಾಟಕದಾಗ ಪುಸ್ತಕ ಮಣಿ ಅಂತ ಎಲ್ಲಿ ಮಾಡ್ರ ಕೇಳಿದ್ರು, ಅಥವಾ ಏನಂದ್ರ ಬುಕ್ ಹೌಸ್ ಅಥವಾ ಪುಸ್ತಕ ಮಣಿ ಅಂತ ಕರೀತಾರೆ. ಯಾರು ಮಾಡ್ತಾರ ಪುಸ್ತಕ ಮಣಿ ಅಂತ ಹೇಳಿ? ಕರ್ನಾಟಕದಾಗ ಫೇಮಸ್ ನೋಡ್ರಿ ಇದ ಅಂಕೇಗೌಡ ಅಂತ ನೆನಪೈತಲ್ಲ. ಅಂಕೇಗೌಡ ಎಲ್ಲಿ ಮಾಡ್ತಾರೆ ಹೇಳ್ರಿ ಪುಸ್ತಕ ಮಣಿ ಅಂತ? ಮಂಡ್ಯದಾಗ ಪುಸ್ತಕ ಮಣಿ ಅಂತ ಮಾಡ್ರ. ಮಂಡ್ಯದಾಗ ಹಾರವಳ್ಳಿ ಏನದ? ಹಾರಲವಲ್ಲಿ ಏನೋ ಐತದ ವಿಲೇಜ್, ಅಲ್ಲಿ ಮಾಡ್ತಾರ ಮಂಡ್ಯದಾಗ. ಅವ್ರು ಪುಸ್ತಕ ಮಣಿ ಅಂತ ಮಾಡಿದ್ರಲ್ರಿ, ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಾರ. ನೆನಪಿಟ್ಕೋರಿ. ಈಗ ಹೇಳಿ ಕರ್ನಾಟಕದಿಂದ 8 ಜನ ಅಂತ ಹೇಳಿಲ್ಲ. ಪದ್ಮವಿಭೂಷಣ್ದಾಗ ಯಾರು ಇಲ್ಲ ಕರ್ನಾಟಕದವ್ರು, ಬಟ್ ಪದ್ಮಭೂಷಣ್ದಾಗ ಒಬ್ರು ಅದಾರ. ಯಾರು? ಗಣೇಶ್ ಆರ್. ಗಣೇಶ ಸತವದನನ ಸತ್ವಂದನ್ ಗಣೇಶ್ ಸತ್ವದನಿ ಗಣೇಶ್ ಅಂತ ಬರ್ತಾರೆ. ನೆನಪಿಟ್ಕೋರಿ. 8 ಮಂದಿ ನೆನಪಿಟ್ಕೋತೀರಿ, ಬರೀ ಭೂಷಣ್ದವ್ ನೆನಪಿಟ್ಕೋತೀರಿ. 8 ಹೇಳ್ಬಿಡ್ಲಿ 8 5 ನೆನಪದಾವಲ್ಲ ನಮ್ಮ ಕರ್ನಾಟಕದ್ದು ಕೇಳ್ಬೋದು. ಇಲ್ಲಾರ ಟೋಟಲ್ ಇನ್ನೊಮ್ಮೆ ನೋಡ್ರಿ ಎಷ್ಟು ಅದಾವ ಟೋಟಲ್ ಪದ್ಮ ಅವಾರ್ಡ್ಸ್ ಅಂದ್ರ 131. ಪದ್ಮಭೂಷಣ್ ಎಷ್ಟ? 5. ಪದ್ಮವಿಭೂಷಣ 5. ಪದ್ಮಭೂಷಣ್ ಎಷ್ಟಂದ್ರ 13. ಆಮೇಲೆ ಪದ್ಮಶ್ರೀ ಉಳಿದಿದ್ದು ಬರ್ತಾವ. ಹೌದಾ? ಇದ್ರೊಳಗೆ ಎಷ್ಟು ಜನಕ್ಕೆ ಮರಣೋತ್ತರವಾಗಿ ಕೊಟ್ಟಾರ ಟೋಟಲ್ ಪದ್ಮ ಅವಾರ್ಡ್ ಕೊಟ್ಟಾಗ? ಟೋಟಲ್ ಪದ್ಮ ಅವಾರ್ಡ್ ಕೊಟ್ಟಾಗ ಎಷ್ಟು ಜನಕ್ಕೆ ಮರಣೋತ್ತರ? 16 ಜನ. ಎಷ್ಟು ಜನ ಮಹಿಳೆಯರದಾರ ಟೋಟಲ್? 19 ಜನ. ಎಷ್ಟು ಜನ ಫಾರಿನರ್ ತೊಗೊಂಡಾರ? 6 ಜನ ಆತ. ಇದ್ರೊಳಗೆ ಕರ್ನಾಟಕದವ್ರು 8 ಜನ ಅದಾರ ಅಂದ್ರ 8 ಜನ. ಟೋಟಲ್ ಪದ್ಮ ಅವಾರ್ಡ್ಸ್ ಅದ್ಕೇದ ಕರ್ನಾಟಕದವ್ರು 8 ಜನ ಅಂತ ಹಾಕ್ರಿ. ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಎಲ್ಲರ ಪದ್ಮವಿಭೂಷಣ್ದಾಗ ಅದಾರ ಅಂದ್ರೆ ಪದ್ಮವಿಭೂಷಣ್ದಾಗ ಯಾರು ಇಲ್ಲ, ಬಟ್ ಕರ್ನಾಟಕದಿಂದ ಪದ್ಮ ಅವಾರ್ಡ್ಸ್ ಅಂತ ಬರ್ತೇಳಿ 8 ಜನ ಅದಾರ. ಅದ್ರೊಳಗೆ ಒಬ್ಬರ ಪದ್ಮಭೂಷಣ್ ಅವಾರ್ಡ್ ತೋತಾರ. ಯಾರಂದ್ರ ಅದ ವಸನಂದನ್ ಗಣೇಶನ್ ಏನಂತಾರ? ಶತವದನ್. ಶತವದನಿ ಗಣೇಶ್ ಅಂತ ಬರ್ತಾರೆ. ನೆನಪಿಟ್ಕೋರಿ. ಕಲೆ ಒಳಗ ಶತವದನಿ ಗಣೇಶ್ ಅಂತ ಬರ್ತಾರೆ. ಯಾವ್ದು ಅವಾರ್ಡ್ ತೊಗೊಂಡಾರ ಅಂದ್ರ ಪದ್ಮಭೂಷಣ. ನೆನಪಿಟ್ಕೋರಿ. ಯಾವ ಇಯರ್ದ? 2026 ಹೇಳತ್ತೇನೆ. ಮತ್ತೆ ಇದಾದ್ಮೇಲೆ ಯಾವ ಬರ್ತಾವ ಅಂದ್ರೆ ಪದ್ಮಶ್ರೀ. 7 ಹೇಳ್ಬಿಡ್ಲಿ. ಪದ್ಮಶ್ರೀದ 1ನೇದು ಹೇಳಿ. ಪುಸ್ತಕ ಮಣಿ ಅಂತ ಮಾಡಿದವ್ರು ಯಾರಂದ್ರ ಅಂಕೇಗೌಡ. ಅದಾದ್ಮೇಲೆ ನಮ್ಮ ಕರ್ನಾಟಕದಾಗ KLE ಅಂತ ಹೇಳ್ತೀವಲ್ಲ, KLE ಚೇರ್ಮನ್ ಯಾರ್ದಾರ? ಪ್ರಭಾಕರ್ ಕೋರೆ. ಎಷ್ಟು ಜನ? 3 ಜನ. ಅದ್ರಲ್ಲಿ ಯಾರ ಈ ಕಡೆ ಒಬ್ರು ಆದ್ರ ಸತವದನ್ ಗಣೇಶ್ ಅಂತ ಬಂದ್ರ ಪದ್ಮಭೂಷಣ್. ಅದಾದ್ಮೇಲೆ ಪದ್ಮಶ್ರೀ ಬರ್ತೇಳಿ ಒಬ್ರು ಯಾರಂದ್ರ ಅಂಕೇಗೌಡ. ಮಣ್ಣು ಕ್ವಶನ್ ಕೇಳ್ಯಾರ ಅವ್ರ ಮೇಲೆ. ಪುಸ್ತಕ ಮಣಿ ಎಲ್ಲಿ ಮಾಡ್ಯಾರತ್ತು ಕೇಳ್ಬೋದು. ಅಂಕೇಗೌಡ ಒಬ್ರು. ಅದಾದ್ಮೇಲೆ ಯಾರಂದ್ರ ಪ್ರಭಾಕರ್ ಕೋರೆ ಅಂತ ಬರ್ತಾರ. ಪ್ರಭಾಕರ್ ಕೋರೆ ಆದ್ಮೇಲೆ 2 SG ಸುಶೀಲಮ್ಮ ಅಂತ ಬರ್ತಾರ. ಸುಶೀಲಮ್ಮ ಅಂತ ಬರ್ತಾರ. ಅವರು ಪದ್ಮಶ್ರೀ ಪ್ರಶಸ್ತಿ ತೊಗೊಂಡಾರ. ಎದ್ರೊಳಗೆ ತೋತಾರ ಅಂದ್ರೆ ಸಾಮಾಜಿಕ ಸೇವೆಗಳು. ಯಾರಂದ್ರ ಸುಶೀಲಮ್ಮ. ನೆನಪಿಟ್ಕೋರಿ. ಯಾವ 3 ಹೇಳಿ ಪದ್ಮಶ್ರೀ ಮ್ಯಾಲಿನ ಅದೊಂದು. ಮತ್ತೆ ಅಂಕೇಗೌಡ, ಪ್ರಭಾಕರ್ ಕೋರೆ, ಸುಶೀಲಮ್ಮ 3 ಆದ್ವಲ್. ಇನ್ನು 4ನೇದು ಯಾರಂದ್ರ ಶಶಿಶೇಖರ್ ವೇಮಾಪತಿ ಅಂತ ಬರ್ತಾರೆ. ಶಶಿಶೇಖರ್ ವೇಮಾಪತಿ ನೆನಪಿಟ್ಕೋ. ಯಾರಂದ್ರ ಶಶಿಶೇಖರ್ ವೇಮಾಪತಿ. ಯಾವ್ದ್ರೊಳಗೆ ತೋತಾರ? ವೈದ್ಯಕೀಯ. ಯಾವ್ದು ಹೇಳಿ? ವೈದ್ಯಕೀಯನೋ ಶಿಕ್ಷಣ ಮತ್ತು ಸಾಹಿತ್ಯ ಒಳಗೆ. ಶಿಕ್ಷಣ ಮತ್ತು ಸಾಹಿತ್ಯ ಒಳಗ ಶಶಿಕಿರಣ್ ವೇಮಾಪತಿ ಅಂತ ನೆನಪಿಟ್ಕೊಂಡ್ಬಿಡ್ರಿ ಸಾಕು. ವೇಮಾಪತಿ 4 ಜನದ ಇನ್ನೊಮ್ಮೆ ಹೇಳ್ರಿ. 1ನೇದು ಯಾರ? ನಾ ಬರೀ ಪದ್ಮಶ್ರೀ ಕೇಳತ್ನ. ಅಂಕೇಗೌಡ 1, ಸೆಕೆಂಡ್ ಪ್ರಭಾಕರ್ ಕೋರೆ, 3 ಸುಶೀಲಮ್ಮ, 4ನೇದು ವೇಮಾಪತಿ. ವೇಮಾಪತಿ ನೆನಪಿಟ್ಕೋರಿ. ಪ್ರಭಾಕರ್ ಕೋರೆ ಮತ್ತು ವೇಮಾಪತಿ ಇಬ್ರು ಎದ್ರೊಳಗಂದ್ರೆ ಸಾಹಿತ್ಯ ಮತ್ತು ಎಜುಕೇಶನ್ದಾಗ ತೋತಾರೆ. ಇವ್ರು 4 ಜನ ಆದ್ರಲ್ಲಿ ಇನ್ನು 2 ಜನ ಉಳಿತಾರ ಅಂದ್ರೆ 2 ಜನ ಉಳಿತಾರೆ. ಯಾಕಂದ್ರೆ 8 ಜನ ಅಂತ ಹೇಳಿದ್. ಪದ್ಮಭೂಷಣ್ 4 ಜನ ಆಯ್ತು, ಇನ್ನಿಬ್ರು ಉಳಿದ್ರಲ್ಲ. ಸಾರಿ, ಅದ್ರೊಳಗೆ 7 ಜನ ಆಗ್ಬೇಕಲ್ಲ, ಇನ್ನ 3 ಬೇಕು. ಇಲ್ಲಿ 4 ಜನ ಆದ್ರೆ ಇನ್ನು 3 ಜನ ಉಳಿತಾರ. ಇನ್ನು 3 ಜನದಾಗ ಒಬ್ರ ಇದನ್ನ ವೆಂಕಟೇಶ್ ಅಯ್ಯಂಗಾರ್ ಅಂತ ಬರ್ತಾರ. ಮತ್ತೆ ಆ ವೆಂಕಟೇಶ್ ಅಯ್ಯಂಗಾರ್ ಅಲ್ಲ, ಇವ್ರು ಯಾರಂದ್ರ ಶೋಭಾ ವೆಂಕಟೇಶ್ ಅಯ್ಯಂಗಾರ್ ಅಂತ ಬರ್ತಾರೆ. ನೆನಪಿಟ್ಕೋರಿ. ವೆಂಕಟೇಶ್ ಅಯ್ಯಂಗಾರ್ ಅಥವಾ ಶೋಭಾ ವೆಂಕಟೇಶ್ ಅಯ್ಯಂಗಾರ್ ಅಂತ ನೆನಪಿಟ್ಕೋರಿ. ಇವ್ರು ಎದ್ರ ತೋತಾರೆ ಹೇಳ್ರಿ? ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಬರ್ತೈತೆ. ಅವ್ ಕ್ಷೇತ್ರನೂ ನೆನಪಿಟ್ಕೋಬೇಕು. ಎಲ್ಲ ಭಾಳ ಹೇಳತ್ತ ಡೆಪ್ತ್ ಅಂತ ಅನ್ಬೇಡ್ರಿ. ಮತ್ತೆ 4 ಮೊದಲಿನ ಹೇಳ್ರಿ. ಯಾವ? ಅಂಕೇಗೌಡ 1, ನೆಕ್ಸ್ಟ್ ಪ್ರಭಾಕರ್ ಕೋರೆ, ನೆಕ್ಸ್ಟ್ ಸುಶೀಲಮ್ಮ, 4ನೇದ ವೇಮಾಪತಿ, 5ನೇದ
ಇವಾಗ ಒಮ್ಮೆ ಎಲ್ರ ನೀವು ಬಾಯಿಲೆ ಹೇಳಿದ್ರಿ ಅಂತೇಳಿ ನಾಳೆ ಎಕ್ಸಾಮ್ನಾಗ ಬಂದಾಗ ನಾನೇ ಯಾವಾಗೋ ಹೇಳಿನ ಅಂತ ನೆನಪಿರ್ತದೆ. ಹೆಂಗೆ ಒಂದು ಯಾವಾಗೋ ಒಂದು 10 ವರ್ಷದಿಂದ ಯಾರನ್ನೂ ನೋಡಿದಾಗ ಎಲ್ಲೋ ನೋಡಿನ ಅಂತ ನೆನಪು ಬರ್ತದಿಲ್ಲ, ಹಂಗೆ ಮೆದುಳಿಗೆ ಹೇಳ್ತದ ಅದು. ಅವಾಗ ಯಾವಾಗೋ ಒಮ್ಮೆ ಬಾಯಿಲೆ ಅಂದಿನ ಅದಕ್ಕೆ ಬಾಯಿಲೆ ಹೇಳ್ರಿ ನೀವು, ಅದಕ್ಕೆ ಹೇಳತ್ತಾರ. 5 ಹೇಳ್ರಲ್ಲ. 1ನೇದು ಯಾರಂದ್ರ ಅಂಕೇಗೌಡ, 2ನೇದು ಯಾರ ಪ್ರಭಾಕರ್ ಕೋರೆ, 3ನೇದು ಸುಶೀಲಮ್ಮ, 4 ವೇಮಾಪತಿ, 5ನೇದು ಅಯ್ಯಂಗಾರ್ ಬೇಕ್ರಿ ನೆನಪಿರ್ತೈತಲ್ಲ, ಹಂಗಾರ ಅಯ್ಯಂಗಾರ ಅಂತ ನೆನಪಿಟ್ಕೊಂಡ್ಬಿಡು. ಬೇಕ್ರಿ ಅಂತ ನೆನಪು ಬಂದಾಗ ಪದ್ಮಶ್ರೀ ತೊಗೊಂಡಾರ, ಅಯ್ಯಂಗಾರ ಅಂತ ನೆನಪಿಟ್ರೆ ಅಲ್ಲಿ ಹೇಳಿಕೆ ಒಳಗೆ ಹಾಕ್ಬೋದು. ಅಯ್ಯಂಗಾರ ಅಂತಂದ್ರೆ ಬೇಕ್ರಿ ಬಂದಾಗ ನೆನಪಿರ್ತಾವಲ್ಲ, ಅಯ್ಯಂಗಾರ್ ಬೇಕ್ರಿ ಅಂತ ಹಂಗೆ ಹೆಸರಲ್ಲೇ ನೆನಪಿಟ್ಕೊಂಡ್ಬಿಡ್ರಿ. ಅಯ್ಯಂಗಾರ ಅಂತ 2 ಜನ ಆದ್ರು, 5 ಜನ ಆದ್ರು. ಇನ್ನಿಬ್ರು ಉಳಿದ್ರಲ್ಲ. ಇನ್ನೊಬ್ರು ಯಾರಂದ್ರ ಸುರೇಶ್ ಹನಗವಾಡಿ ಅಂತ ಬರ್ತಾರೆ, ನೆನಪಿಟ್ಕೋರು. ಸುರೇಶ್ ಹನಗವಾಡಿ ಒಬ್ರ, ಇನ್ನೊಬ್ರ ಟಿ ಜಗನ್ನಾಥ್. ಸುರೇಶ್ ಹನಗವಾಡಿ ಮತ್ತ ಟಿ ಜಗನ್ನಾಥ್ ಅವ್ರು ನೆನಪಿರ್ತಾನೆ ಬಿಡಂಗಿಲ್ಲ, ಮತ್ತೆ ಹೊಳಮುಳ ಕೇಳವನ. ಟಿ ಜಗನ್ನಾಥ, ಸುರೇಶ್ ಹನಗವಾಡಿ ಅಂತ ಬರ್ತಾರೆ. ಈಗ ಟೋಟಲ್ ಹೇಳ್ರಿ, ಕರ್ನಾಟಕದಿಂದ ಎಷ್ಟು ಜನ ಪದ್ಮ ಅವಾರ್ಡ್ ತೋತಾರಂದ್ರ 8 ಜನ ತೋತಾರ. ಪದ್ಮಭೂಷಣದಾಗ ಒಬ್ರು ಯಾರ ಶತವದನ ಗಣೇಶ್. ಗಣೇಶ್ ಅಂತ ನೆನಪಿಟ್ಕೊಂಡ್ಬಿಡ್ರಿ, ಶತವದನ ಗಣೇಶ್. ಅದಾದ್ಮೇಲೆ ಪದ್ಮಶ್ರೀದಾಗ 1ನೇದ ಅಂಕೇಗೌಡ, 2ನೇದ ಪ್ರಭಾಕರ್ ಕೋರೆ, 3ನೇದ ಸುಶೀಲಮ್ಮ, 4 ವೇಮಾಪತಿ, 5 ಅಯ್ಯಂಗಾರ್, 6 2 ಅದು ಲಾಸ್ಟ್ ಹೇಳಿನಲ್ಲ. 6 ಯಾರ ಸುರೇಶ್ ಹನಗವಾಡಿ ಅಂತ ಬರ್ತಾನ. 6ನೇದವ್ರು. 7ನೇದವ್ರ ಟಿ ಜಗನ್ನಾಥ್ ಟೆಂಪಲ್ ಹತ್ತಿರ್ತಾರಲ್ಲ, ಅವಾಗ ನೆನಪಿಟ್ಕೋದು. ಕರ್ನಾಟಕದಿಂದ ಒಬ್ಬರು ಟಿ ಜಗನ್ನಾಥ್ ಅದಾರ, ಪದ್ಮಶ್ರೀ. ಇವು ಯಾಕಾದ್ರೆ ಒಮ್ಮೆ ಹೇಳಿದ್ರೆ ನೆನಪಿರ್ತಾವ್ರಿ. ಇಲ್ಲಾರ ನಾಳೆ ಪದ್ಮ ಅವಾರ್ಡ್ದಾಗ KA ಕ್ವಶನ್ ಹಿಂಗೆ ಕೇಳ್ತಾರತ್ತಲ್ಲ, ಇವ್ನ ಯಾಕೆ ನೆನಪಿಟ್ಕೋಬೇಕಂತೇಳಿ. ಇಲ್ಲಾರ ಕರ್ನಾಟಕದಿಂದ 2026 ಪದ್ಮ ಪ್ರಶಸ್ತಿ ಪುರಸ್ಕೃತರ ಇದ್ರೊಳಗೆ ಯಾರು ಇಲ್ಲ ಅಂತ ಕೇಳ್ಬಿಟ್ಟಿರ್ತಾರೆ. ಅದರ ಸಲ್ಮಂದಿ ಇವ್ರು 8 ಜನ ನೆನಪಿದ್ರತ್ತೇಳಿ. ಅಥವಾ ಪದ್ಮ ವಿಭೂಷಣದಾಗ ಕರ್ನಾಟಕದವ್ರು ಯಾರು ಅದಾರತ್ತೋ ಇಲ್ಲೋ ಅಂತ ಕೇಳ್ರ, ಇಲ್ಲ ನೆನಪಿಟ್ಟವ್ರು. ಕರ್ನಾಟಕದಾಗ ಪದ್ಮವಿಭೂಷಣದಾಗ ಯಾರದಾರ ಇಲ್ಲಲ್ಲ, ಹಂಗೆ ಹೇಳಿ. ಅದ್ರ ಸಲ್ಮ ಕರ್ನಾಟಕದಿಂದ ಈಗ ಹೇಳ್ರಿ, ಮಹಿಳೆಯರು ಎಷ್ಟು ಜನ ತೋತಾರ ಪದ್ಮ ಪ್ರಶಸ್ತಿ? ಒಬ್ರು ಅವ್ರ ಯಾರ ಅಂತ ಹೇಳ್ರ, ಸುಶೀಲಮ್ಮ. ಅವ್ರನ್ನ ಬಿಟ್ರೆ ಎಲ್ಲ ಪುರುಷರದಾರಲ್ಲ. 8 ಜನದ ಹೆಸರು ನೆನಪೈತಿ. ಎಲ್ಲಿ ಇನ್ನು ಸಾರಿ ಅಯ್ಯಂಗಾರ, ಹೌದಾ, ಶೋಭಾ ಅಯ್ಯಂಗಾರ್, ಶೋಭಾ ವೆಂಕಟೇಶ್ ಅಯ್ಯಂಗಾರ್ ಅಂತ ಬರ್ತದೆ. ಇಬ್ರು ಶೋಭಾ ವೆಂಕಟೇಶ್. ನೋಡಿ ಜನರ ಚೇಂಜ್ ಮಾಡಿಬಿಟ್ರಿ ಇಲ್ಲಿ. ಸಾಕು ಮುಂದೆ ಹೋಗೋಣಲ್ಲ. ನೆನಪ ಬರ್ತಾವಲ್ಲ, ಇನ್ನೊಮ್ಮೆ ಹೇಳ್ತೀರ? ನಾಳೆ ಹೇಳ್ತೀರಿ. ಈಗ ಒಟ್ಟೆ ಹೇಳ್ಬೇಡ್ರಿ, ನಾಳೆ ಹೇಳ್ತೀನಿ. ಇನ್ನೊಮ್ಮೆ ಹೇಳ್ತೀರಣ್ಣ? ಇನ್ನೊಮ್ಮೆ ಹೇಳ್ಬಿಡ್ರಿ. ಲಾಸ್ಟ್ ಇದಾವ. ಒಮ್ಮೆ ಪದ್ಮಭೂಷಣ ಗಣೇಶ್. ಪದ್ಮಶ್ರೀದಾಗ 7 ಜನ. 1ನೇದು ಅಂಕೇಗೌಡ, 2ನೇದು ಪ್ರಭಾಕರ್ ಕೋರೆ, 3ನೇದು ಸುಶೀಲಮ್ಮ, 4ನೇದು ವೇಮಾಪತಿ, 4ನೇದ ವೇಮಾಪತಿ, 5ನೇದು ಅಯ್ಯಂಗಾರ್, 6ನೇದು ಸುರೇಶ್ ಹನಗವಾಡಿ, 7ನೇದು ಬೆಂಕಿ. ಇಷ್ಟು ನೆನಪಿಟ್ರೆ ಸಾಕು, ಪಕ್ಕ ಎಕ್ಸಾಮ್ನಾಗ ಹಾಕಿ ಬರ್ತೀರಿ ನೀವು. ಈಗ ಹೇಳಿ, ಪದ್ಮ ಅವಾರ್ಡ್ನ ತಂದಾನ ಹಿಡಿದ ಸ್ಟಾರ್ಟಿಂಗ್ 1954 ಬರ್ತಾವಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬಂದಾಗ ಯಾವ ಇಯರ್ದಾಗ ಡಿಲೇ ಮಾಡಿದ್ರು ಅಥವಾ ಕೊಡೋದು ಬಂದ್ ಮಾಡಿದ್ರು? 2 ಸರಿ 2 ಟೈಮ್ಸ್ ಮಾಡಿದ್ರಲ್ಲ. ಯಾವ ಇಯರ್? 77ರಿಂದ 80. ನೆಕ್ಸ್ಟ್ 92ರಿಂದ 95. ಈಗ ಹೇಳ್ರಿ ನೋಡು, ಯಾವ ಒಂದು ಸಂವಿಧಾನದ ವಿಧಿಯೊಳಗೆ ಪದ್ಮ ಅವಾರ್ಡ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ? 18. ನೆನಪಿಟ್ಕೋರಿ. ಸಫಿಕ್ಸ್ ಅಥವಾ ಪ್ರಿಫಿಕ್ಸ್. ಇದಕ್ಕಾಗೆ ಒಂದು ಕಮಿಟಿ ಐತೆ ಅಥವಾ ಇದಕ್ಕಾಗೆ ಒಂದು ಸುಪ್ರೀಂ ಕೋರ್ಟ್ ಪ್ರಕರಣ ಯಾವ್ದ? ಬೆಂಕಿ. ಇಷ್ಟು ನೆನಪದ ಅಂದ್ರೆ ಸಾಕು. ಬಾಲಾಜಿ ರಾಘವನ್ ಅಂತ ಬರ್ತೈತಿ ಆ ಕಮಿಟಿ, ಅಥವಾ ಬಾಲಾಜಿ ರಾಘವನ್ ಪ್ರಕರಣ ಎದಕ್ಕೆ ಸಂಬಂಧಿಸಿ ಐತೆ ಅಂದ್ರ ಬಿರುದು ಬಾವಲಿಗಳತ್ ಬರ್ತಾವ. ಕರೆಕ್ಟ್. ಯಾವ ವಿಧಿ ಅಂಡ್ರೆ ಬರ್ತಾವ? ಇದು ಹೇಳ್ರಿ, ಫಂಡಮೆಂಟಲ್ ರೈಟ್ಸ್ನೇ ಬರ್ತದೆ, ಫಂಡಮೆಂಟಲ್ ಡ್ಯೂಟೀಸ್ ಒಳಗೆ ಬರ್ತಾವ. ಫಂಡಮೆಂಟಲ್ ರೈಟ್ಸ್ ಒಳಗೆ ಯಾವ ಭಾಗದಾಗ? ಬೆಂಕಿ. ಕರೆಕ್ಟ್. ಬೆಂಕಿ ನೆನಪಿಟ್ರಿಲ್ಲ. ಮತ್ತೆ ಈಗ ಹೇಳ್ರಿ, ಈಗ ರೀಸೆಂಟಾಗಿ ನ್ಯೂಸ್ನಾಗ ಬಂದಿದ್ದೇನೆಂದ್ರೆ ವಿದೇಶಿ ದೇಣಿಗೆ ಕಾಯ್ದೆ ಅಂತ ಬರ್ತೈತಿಲ್ಲ, ಯಾವ ಇಯರ್ದಾಗ ಬಂದಿರ್ತೈತಿ? 2010 ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡ್ರ ವಿದೇಶಿ ದೇಣಿಗೆ ಕಾಯ್ದೆದ ರಿಲೇಟೆಡ್ ಬಂದಾಗ ನೋಡ್ರಿ, ವಿದೇಶಿ ದೇಣಿಗೆ ಕಾಯ್ದೆ ನಿಯಂತ್ರಣ ಬರ್ತೇಳಿ. ವಿದೇಶಿ ದೇಣಿಗೆ ತಗೋಬೇಕಾರೆ ಎಲ್ಲಿ ಬ್ಯಾಂಕಿಂದ ಬ್ರಾಂಚ್ ಇರ್ಬೇಕು? SBIದಾಗ ಕಂಪಲ್ಸರಿ. ಎಲ್ಲಿ ಅಂದ್ರೆ ದಿಲ್ಲಿ SBI ಒಳಗೆ ಬ್ರಾಂಚ್ ಇರ್ಬೇಕು. ಅವ್ರ ಅಟ್ಟ ವಿದೇಶಿ ದೇಣಿಗೆನ ತಗೋಬೇಕು. ನೆನಪಿಟ್ಕೊಂಡು. ಇದಕ್ಕೇನಂತಾರೆ ಅಂದ್ರೆ FCRA ಅಂತ ಕರೀತಾರೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಕರೀತಾರೆ. ವಿದೇಶಿ ದೇಣಿಗೆಗಳನ್ನ ಇದು ಎಲೆಕ್ಷನ್ ಕ್ಯಾಂಡಿಡೇಟ್ ತಗೋಬಹುದು ಇಲ್ಲೋ, ಪೊಲಿಟಿಕಲ್ ಪಾರ್ಟಿಗಳಿಗೆ. ಅದು ನಿನ್ನೆ ಹೇಳಿದ್ದಿಲ್ಲ, ನೆನಪೈತಲ್ಲ. ಏನಂತ ನೆನಪಿಟ್ಕೋರಿ ಅಂದ್ರೆ, ಅದನ್ನ ನೀವು ಏನು ಈಗ ಗೌರ್ಮೆಂಟ್ ಫೇವರ್ನಾಗ ಇರ್ತಾರಲ್ಲ ಅಂಥವ್ರಿಗೆ ಬಿಟ್ಟು ಯಾರು ಬೇಕಾದ ವಿದೇಶಿ ದೇಣಿಗೆನ ತಗೋಬಹುದು. ನಾಳೆ ಇದನ್ನ ಹೇಳಿಕೆ ಕೊಡ್ತಾರತ್ತಿಲ್ಲ. ಇದನ್ನ ನೆನಪಿಟ್ಕೊಂಡ್ರಿ ಅದನ್ನ ಬಿಟ್ಟು ಯಾರು ಬರ್ತಾರಲ್ಲ ಅವ್ರನ್ನ ಎಲಿಮಿನೇಟ್ ಮಾಡ್ರಿ. ಹೆಂಗತ್ ನೆನಪಿಟ್ಕೋದಂದ್ರೆ, ಈಗ ಜಡ್ಜ್ ಸುಪ್ರೀಂ ಕೋರ್ಟ್ನಾಗ ಅಥವಾ ಹೈಕೋರ್ಟ್ನಾಗ ಇರ್ತಾರೆ. ಅವ್ರು ಯಾವ್ದಾರ ಕಂಟ್ರಿದವ್ರು ವಿದೇಶಿ ದೇಣಿಗೆ ಕೊಟ್ಟಿರ್ತೇಳಿ, ಆ ವ್ಯಕ್ತಿ ಅವ್ರಿಗೆ ಬೇಕಾಗಿದ್ರಿ. ಈಗ ವಿಜಯ್ ಮಲ್ಯ ತಿಳ್ಕೊರಿ, ಅವ್ರ ಇಂಡಿಯಾದಾಗ ಇದ್ರ ತಿಳ್ಕೊ. ಈ ಹೈಕೋರ್ಟಿಗೆ ಎಲ್ಲರ ವಿದೇಶಿದವ್ರು ದೇಣಿಗೆ ಕೊಟ್ಟಿದ್ರತ್ತೇಳಿ, ವಿಜಯ್ ಮಲ್ಯಗೆ ಅಪೋಸಿಟ್ ಆಗಿ ಕೊಡಂಗಿಲ್ಲ, ಜಜ್ಮೆಂಟ್ ಫೇವರ್ ಆಗಿ ಕೊಡ್ತಿರ್ತಾರೆ. ಅಂಥವು ಯಾವ ಕೇಸ್ಗಳು ಬರ್ತಾವಲ್ಲ, ಕೇಸ್ಗಳು ಅಂದ್ರೆ ಹೈಕೋರ್ಟ್ನಾಗ ಅಟ್ಟ ಹೇಳತ್ತಿಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಅಥವಾ DC ಗಳು ಇರ್ತಾರಲ್ಲ, ಇಂಥವ್ರು ಯಾರು ಏನಂದ್ರೆ ವಿದೇಶಿ ದೇಣಿಗೆ ತಗೋದ್ರಿಂದ ಎಕ್ಸೆಪ್ಷನ್ ಅಂದ್ರೆ ಅವ್ರಿಗೆ ತಗೊಳಕ ಅಲವ್ ಇಲ್ಲ. ನೆನಪಿಟ್ಕೋರಿ. ಇದು ಯಾವ ಮಿನಿಸ್ಟ್ರಿದವ್ರು ರೆಗ್ಯುಲೇಟ್ ಮಾಡ್ತಾರ ಕೇಳ್ರ?
ಯಾವ ಮಿನಿಸ್ಟ್ರಿ ಅಥವಾ ಯಾವ ಸಚಿವಾಲಯ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆನಪಿಟ್ಕೋ, ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಮಾಡ್ರೆ ಅಮೆಂಡ್ಮೆಂಟ್ ಎದಕ್ಕೆ ಮಾಡತ್ತಾರ ಅಂದ್ರೆ ಅವ್ರು ಏನು ಅಲೌ ಮಾಡಿದಾರಲ್ಲ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಇಲಾಖೆದಾರ ಅಲೌ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರಿಂದ ಬಂದಿದ್ದ. ಇಲ್ಲಿದ್ರೆ ಏನಾಕತ್ತೆ ಅಂದ್ರೆ ಅದ್ರದ್ದು NGO ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಕತ್ತೆ. ನೆನಪಿಟ್ಕೋ, ಯಾವ ಇಯರ್ದಾಗ ಬರ್ತೈತೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ? 2010. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ನಮ್ಮ ಗೈಡ್ ಅಂತ ಮಾಡ್ಯಾರ ಅಂತ ಹೇಳಿದ್ದೆ. ನಮ್ಮ ಗೈಡ್ ಯಾವ ಒಂದು ಇಲಾಖೆದವ್ರು ಮಾಡ್ತಾರ? ಯಾರ? ಪ್ರವಾಸೋದ್ಯಮ ಇಲಾಖೆದವ್ರ ಕರ್ನಾಟಕದಾಗ ನಮ್ಮ ಗೈಡ್ ಅಂತ ಮಾಡ್ಯಾರ. ನೆನಪಿಟ್ಕೋರಿ, ನಮ್ಮ ಗೈಡ್ ಮೋಟೋ ಏನೈತ್ರಿ? ಎದ್ರ ಸಲ್ಮಾನ್ ಮಾಡ್ತಾರೆ ಇದನ್ನ? ಆನ್ಲೈನ್ದಾಗ. ಅದನ್ನೆಲ್ಲ ಎದ್ರ ಸಲ್ಮಾನ್ ಮಾಡ್ಯಾರ ಅಂದ್ರೆ ಇದನ್ನ ಏನತ್ತಾರ, ನಮ್ಮಲ್ಲಿ ಬೇರೆ ಕಂಟ್ರಿದಿಂದ ಫಾರಿನರ್ ಬರ್ತಲ್ಲ, ನಮ್ಮ ಪ್ರವಾಸೋದ್ಯಮಗೆ ಉತ್ತೇಜನ ಕೊಡು ಸಲ್ಮಾನ್ ಏನ್ ಮಾಡ್ಯಾರ ಅಂದ್ರೆ ನಮ್ಮ ಗೈಡ್ ಅಂತ ಮಾಡ್ಯಾರ. ಈಗ ಹೇಳಿ ನೋಡೋಣ, ಕರ್ನಾಟಕದಾಗ 3 ತರ ಬರ್ತಾವ ಸೆಂಟ್ರಲ್ ಗೌರ್ಮೆಂಟ್ದು ಯೋಜನೆ. ಅದ್ರೊಳಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆನ ಅಭಿವೃದ್ಧಿ ಮಾಡ್ಬೇಕಂತ 3ನ ಇದ್ರ ಆ ಯೋಜನೆ ಒಳಗೆ ಸೇರ್ಕೊಂಡಾರ. ಯಾವಂದ್ರ ಸ್ವದೇಶ್ ಭಾರತ್ ಯೋಜನೆ ಅಂತ ಬರ್ತೈತೆ ಅಥವಾ ಸ್ವದೇಶ್ ದರ್ಶನ್ ಯೋಜನೆ ಅಂತ ಬರ್ತೈತೆ. ಸ್ವದೇಶ್ ದರ್ಶನ್ ಯೋಜನೆ ಹೇಳ್ರಿ ಯಾರು? ಯಾರತ್ತ ನೋಡಿ. ಸ್ವದೇಶ್ ದರ್ಶನ ಯೋಜನೆ ಅಂದ್ರ ಸ್ವದೇಶ್ ದರ್ಶನ್ ಅನ್ನೋದ ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೋಜನೆ ಅಥವಾ ಏನಂತಾರ ಅಂದ್ರೆ ಕಾರ್ಯಕ್ರಮ ಐತಿ. ಅವ್ರು ಏನ್ ಮಾಡ್ತಾರಂದ್ರ ಭಾರತದಾಗ ಇರೋದು, ಯಾಕಂದ್ರೆ ನಾವು ಫಾರಿನ್ ಟ್ರಿಪ್ ಹೋಗಿರ್ತಾರಲ್ಲ, ಈಗ ಥೈಲ್ಯಾಂಡ್ ಕದು ಹೋಗ್ತಾರಲ್ಲ, ಅಂಥವ್ ಅಲ್ಲಿ ಹೋಗ್ಬಾರ್ದು ಅಂತೇಳಿ ಭಾರತದಾಗ ಇದ್ದದ್ದು ದರ್ಶನ ಕೊಡ್ಬೇಕಂತ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ತರ್ತಾರ. ಆ ಸ್ವದೇಶ್ ದರ್ಶನ್ ಸ್ಕೀಮ್ ಅಂಡರ ಕರ್ನಾಟಕದಿಂದ ಯಾವ ಸೇರ್ಯಾವ? ಹಂಪಿ. ನೆಕ್ಸ್ಟ್ ಸ್ವದೇಶ್ ದರ್ಶನ್ದಾಗ ಸ್ವದೇಶ್ ದರ್ಶನ್ ಒಂದ್ ಬರ್ತೈತಿ, ಪ್ರಸಾದ್ ಒಂದ್ ಬರ್ತೈತಿ, ಆಮೇಲೆ ಹೃದಯ ಯೋಜನೆ ಬರ್ತೈತಿ. ಈಗ 3 ಹೇಳ್ರಿ ಡಿಫ್ರೆನ್ಸ್. ಪ್ರಸಾದದಾಗ ಯಾವ ಬರ್ತಾವು? 4 ಟೆಂಪಲ್ಗಳು ಬರ್ತಾವ. ಸ್ವದೇಶ್ ದರ್ಶನ್ದಾಗ 2 ಬರ್ತಾವ. ಯಾವ ಹೇಳ್ರಿ? ಸ್ವದೇಶ್ ದರ್ಶನ್ದಾಗ ಹಂಪಿ ಮತ್ತು ಮೈಸೂರು ಬರ್ತೈತೆ. ನೆನಪಿಟ್ಕೋ, ಹಂಪಿ ಮತ್ತು ಮೈಸೂರು ಎದ್ರೊಳಗೆ ಬರ್ತಾವ ಅಂದ್ರೆ ಸ್ವದೇಶ್ ದರ್ಶನ್. ಇನ್ನೊಮ್ಮೆ ಹೇಳಕ್ ನೋಡು, ಸ್ವದೇಶ್ ದರ್ಶನ್ ಅನ್ನೋ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಐತಿ. ಸ್ವದೇಶ್ ದರ್ಶನ್ ಅಂದ್ರೆ ಸ್ವದೇಶ್ ಅಂದ್ರೆ ನಮ್ದು ಭಾರತದಾಗ ಇರೋದು ಏನು ದೇವಾಲಯಗಳದ ಅಥವಾ ಟೆಂಪಲ್ಗಳದಲ್ಲ ಅವ್ರ ದರ್ಶನ ಕೊಡ್ಬೇಕಂತೇಳಿ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ಮಾಡಿರ್ತಾರಲ್ಲ, ಅದು ಯೋಜನೆದು ಇನ್ನೊಂದು ಉಪಕ್ರಮ ಏನಿರ್ತೈತೆ ಅಂದ್ರೆ IRCTC ಇರ್ತಾರಲ್ರಿ, ಅದ್ರೊಳಗೆ ಟ್ರೈನ್ ಟ್ರಾವೆಲ್ ಮಾಡತ್ತೇಳಿ ಕಡಿಮೆ ರೊಕ್ಕದಾಗ ಅವ್ರಿಗೆ ಅಲೋ ಮಾಡಿರ್ತಾರೆ ಸೀನಿಯರ್ ಸಿಟಿಸನ್ಗೆ. ಅದು ಅದಕ್ಕೆ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ಕರಿತೀವಿ. ಇದು ಒಂದೇದ. ಅದ್ರೊಳಗೆ ಕರ್ನಾಟಕದಿಂದ 2 ಟೆಂಪಲ್ಗಳು ಕೂಡ ಯಾವಂದ್ರೆ ಹಂಪಿ ಮತ್ತು ಮೈಸೂರು. ಇವು 2 ಡೆವಲಪ್ ಮಾಡತ್ತಾರ. ಅದ್ರ ಆದ್ಮೇಲೆ ಯಾವ್ದು ಬರ್ತದೆ ಅಂದ್ರೆ ಪಿಲಿಗ್ರಿಮೇಜ್ ಅಥವಾ ಪ್ರಸಾದ್ ಸ್ಕೀಮ್ ಅಂತ ಬರ್ತದೆ. ಈ ಪ್ರಸಾದ್ ಸ್ಕೀಮ್ ಅನ್ನೋದು ಅಥವಾ ಪ್ರಸಾದ್ ಯೋಜನೆ ಎದಕ್ಕೈತೆ ಅಂದ್ರೆ ತೀರ್ಥಯಾತ್ರೆಗಳು ಹೋಗಿರ್ತಾರಲ್ಲ ಅಥವಾ ಹಿರಿಯರ ಅಂಥವ್ರ ಸಲ್ಮಂದಿ ಹೆಲ್ಪ್ ಮಾಡಕೈತಿ. ಅದ್ರೊಳಗೆ ಕರ್ನಾಟಕದಾಗ 4 ಅದಾವ. ಉತ್ತರದಾಗ 2, ದಕ್ಷಿಣದಾಗ 2 ಅಂತೇಳಿ. ಉತ್ತರದಾಗ 2 ಯಾವ? ಬೀದರ್ದ ಪಾಪನಾಶಮ, ಇನ್ನೊಂದ ಸೌದತ್ತಿ, ಎಲ್ಲ ಮಯಾಡದು. ಅಲ್ಲಿ ಬೆಳಗಾವ್ದು ಒಂದ, ಇನ್ನೊಂದು ಯಾವ್ದಂದ್ರೆ ಬೀದರ್ ಡಿಸ್ಟ್ರಿಕ್ನಾಗ 2 ಅದು. ಬೀದರ್ದ ಪಾಪನಾಶಂ ಬರ್ತೈತಿ, ಸೌದತ್ತಿ ಎಲ್ಲ ಬೆಳಗಾವ್ ಡಿಸ್ಟ್ರಿಕ್ಟ್. ನೆಕ್ಸ್ಟ್ 2 ತಳಗ್ ಯಾವ? ಉಡುಪಿದ ಯಾವ್ದ? ಮಾಧವಣ್ಣ ಅಂತ ಬರ್ತೈತಿ. ಇನ್ನೊಂದು ಉಳಿತು ಚಾಮುಂಡಿ ಬೆಟ್ಟ, ಮೈಸೂರ್ದ. ನೆನಪಿಟ್ಟವ್ರು, ಮೈಸೂರು ಚಾಮುಂಡಿ ಬೆಟ್ಟ ಯಾವ ಯೋಜನೆ ಅಂಡ್ರಿ? ಪ್ರಸಾದ್ ಯೋಜನೆ ಅಂಡ್. ಇದಾದ್ಮೇಲೆ ಹೃದಯ ಯೋಜನೆ ಬರ್ತೈತಿ. ಇದು ಹೃದಯದಾಗ ಇರೋದು ಒಂದ ಬಾದಾಮಿ ಅಂತ ನೋಡಿ ಕೋಡ್ ಮಾಡಿದ್ರೆ. ಬಾದಾಮಿ ಒಂದೇ ಯಾವ್ದಿದ್ರೆ ಹೃದಯ ಯೋಜನೆದಾಗ ಐತಿ. ಹೃದಯ ಯೋಜನೆ ಮೇನ್ ಫುಲ್ ಫಾರ್ಮ್ ಇದನ್ನ ಮೋಟೋ ಏನೈತೆ ಅಂದ್ರೆ ಹೆರಿಟೇಜ್ ಅಥವಾ ಪಾರಂಪರಿಕ ಏನಿರ್ತಾವಲ್ಲ ಆ ಸ್ಥಳಗಳನ್ನ ಏನ್ ಮಾಡ್ಬೇಕಂದ್ರೆ ಅತಿ ಹೈಯೆಸ್ಟ್ ಉತ್ತೀರ್ಣತವಾಗಿ ಮಾಡ್ಬೇಕು ಅಥವಾ ವೈಫೈ ಸೌಲಭ್ಯ ಅಥವಾ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕಂತ ಮಾಡ್ತಾರೆ. ಈಗ ನಮ್ಮ ಗೈಡ್ ಯೋಜನೆ ಬರ್ತೇಳಿ ಅದ್ರ ರಿಲೇಟೆಡ್ ಹಾಕಿದಾಗ ಕೇಳ್ಬಹುದು. ಎದ್ರ ಸಲ್ಮ ಅಂದ್ರೆ ಪ್ರವಾಸೋದ್ಯಮ ಇಲಾಖೆಗೆ ಉತ್ತೇಜನ ಕೊಡಾಕ ಇವು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಅಂದ್ರೆ ಕರ್ನಾಟಕದಿಂದ ಇವ್ನ ಅಲೋ ಮಾಡ್ಯಾರ. ಅದ್ರ ಸಲ್ಮಂದ ರೀಸೆಂಟ್ ಆಗಿ ಏನ್ ಮಾಡ ಅದ್ರ ಸಲ್ಮಂದ ಅತ್ತಲ್ಲ ರೀಸೆಂಟ್ ಆಗಿ ಏನ್ ಮಾಡ್ಯಾರ ನಮ್ಮ ಗೈಡ್ ಅಂತ ಮಾಡ್ಯಾರ. ಆ ನಮ್ಮ ಗೈಡ್ ಮೋಟೋ ಏನೈತೆ ಅಂದ್ರೆ ಬೇರೆ ಕಂಟ್ರಿದವ್ರು ಬಂದಾಗ ನಮ್ಮ ಸಾಹಿತ್ಯ ಅಥವಾ ನಮ್ಮ ಕಲ್ಚರ್ ಬಗ್ಗೆ ಅವೇರ್ನೆಸ್ ಕೊಡೋ ಸಲ್ಬಂದ ನಮ್ಮ ಗೈಡ್ ಅಂತ ಯಾವ ಇಲಾಖೆದವ್ರು ತರ್ತಾರಂದ್ರ ಟೂರಿಸಂ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಜಗತ್ನಾಗ ಅತಿ ದೊಡ್ಡ ರೀಸೈಕ್ಲಿಂಗ್ ಹಡಗುಗಳನ್ನು ರೀಸೈಕ್ಲಿಂಗ್ ಮಾಡೋದ ಮರು ಅಭಿವೃದ್ಧಿ ಮಾಡೋದ ಯಾವ್ದು? ಗುಜರಾತ್ನ ಅಲಾಂಗ್. ಯಾರ್ದು ರಿಪೋರ್ಟ್ ಇದ? UNCCT. ಯಾವ್ದು ಹೇಳ್ರಿ? UNCTAD ಯುನೈಟೆಡ್ ನೇಷನ್ ಒಂದೈತಿ. ಏನಂದ್ರೆ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಬರ್ತೈತಿ ಏಜೆನ್ಸಿ. ಹೆಂಗೆ ಯುನೆಸ್ಕೋ ಐತಿಲ್ಲ ಅಂಥವ್ರ ರಿಪೋರ್ಟ್ ಕೊಡ್ತಾರ. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಜಗತ್ನಾಗ ನೋಡ್ರಿ ಒಂದ ಐತಿ ಅಥವಾ ಜಗತ್ನಾಗ ಅತಿ ದೊಡ್ಡದ ರೀಸೈಕಲ್. ಡೈರೆಕ್ಟ್ ಕ್ವಶನ್ ಆದ ರಿಪೋರ್ಟ್ ಮೇಲೆ ಕೇಳಂಗಿಲ್ಲ. ಏನ್ ಕೇಳಿರ್ತಾನೆ ಗೊತ್ತಾನ? ಜಗತ್ನಾಗ ಅತಿ ದೊಡ್ಡದ ಯಾವುದೊಂದು ಹಡಗು ಒಡೆಯುವ ತಾಣ ಐತಿ ಅಥವಾ ಹಡಗುಗಳನ್ನು ಮರು ಅಭಿವೃದ್ಧಿ ಮಾಡುವ ತಾಣ ಐತಿ ಅಂದ್ರೆ ಅಲಾಂಗ್ ಅಂತ ಬರ್ತೈತಿ. ಇದು ಅಲಾಂಗ ಗುಜರಾತ್ ಅಂದ್ ಯಾವ ಪ್ಲೇಸ್ನೇ ಬರ್ತದೆ? ಭಾವನಗರದಾಗ. ನೆನಪಿಟ್ಕೋರಿ, ಗುಜರಾತ್ನ ಎಲ್ಲಿ ಬರ್ತೈತೆ ಅಂದ್ರೆ ಭಾವನಗರದಾಗ ಗಲ್ಫ್ ಆಫ್ ಕಂಬಾತ್ ನಿಯರ್ ಬರ್ತೈತೆ. ಅದಕ್ಕೆ ಅಲಾಂಗ್ ಹಡಗು ಕಟ್ಟುವ ಒಡೆಯುವ ತಾಣ ಅಂತ ಕರಿತೀವಿ. ಹಂಗೆ ಹಡಗು ಕಟ್ಟುವ ತಾಣಗಳು ಎಷ್ಟದಾವ್? 5 ಅದಾವ. ನೆನಪದಾವಲ್ಲ ಹಡಗು ಕಟ್ಟುವ ತಾಣ. ಈಗ ಹೇಳ್ರಿ, ಭಾರತದ ಮೊದಲ ವಿಶೇಷ ಆರ್ಥಿಕ ವಲಯ ಯಾವ್ದು ಡಿಕ್ಲೇರ್ ಮಾಡ್ತಾರೆ? ಗುಜರಾತ್ದಾಗ ಬರ್ತದೆ. ಯಾವ್ದ? ಗುಜರಾತ್ನ ಕಾಂಡ್ಲಾ. ಈ ಗುಜರಾತ್ನಾಗ ರೀಸೆಂಟ್ ಆಗಿ ಸರ್ಕ್ರಿಕ್ ನ್ಯೂಸ್ನಾಗ ಇತ್ರಿ. ಈ ಸರ್ಕ್ರಿಕ್ ಅನ್ನೋದು ಯಾವ 2 ದೇಶದ ನಡು ಬರ್ತದೆ? ಪಾಕಿಸ್ತಾನ್ ಮತ್ತ ಇಂಡಿಯಾ ನಡು. ಇದ ವಿವಾದಿತ ಸ್ಥಳ ಅಂತ ಕರಿತೀವಲ್ಲ, ಈ ಸರ್ಕ್ರಿಕ್ ಇನ್ನೊಂದು ಹೆಸರು ಕರೀತಾರೆ ಬಾಣ್ ಗಂಗಾ ಅಂತ ಕರಿತಾರೆ. ಈಗ ಹೇಳಿ ನೋಡು, ಇದನ್ನ ಭಾರತದಾಗ ಬಂದಾಗ ಗುಜರಾತ್ನೊಳಗೆ ರೀಸೆಂಟ್ ಆಗಿ ಏನ್ ಮಾಡತ್ರಿ? ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಮಾಡ್ಬೇಕಂದ್ರೆ ಎಲ್ಲಿಂದ ಎಲ್ಲಿ? ದೊಲೇರಾ ಟು ಅಹಮದಾಬಾದ್ ಟು ಸರ್ಕೇಸ್.
ಅಹಮದಾಬಾದ್ ಟು ಸರ್ಕೇಜ್ ನೆನಪಿಟ್ಕೋರಿ ಅದ್ರ ಸಾರಿ ಸರ್ಕೇಜ ಮತ್ತು ದೊಲೇರಲ್ಲ ಹಾಂ ಮತ್ತು ಅಲ್ಲೇ ಬತ್ತಲ್ಲ ಅಹಮದಾಬಾದ್ದಾಗ ಹಾಂ ಏನಂದೆ ಅಹಮದಾಬಾದ ದೊಲೇರಾ ಸರ್ಕೇಜ್ ಕರೆಕ್ಟ್ ಹಾಂ ದೊಲೇರಾದಿಂದ ಸರ್ಕೇಜ್ ಇದೇನಂದ್ರೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ 7 ಅದಾವ ನೆನಪದಾವಲ್ಲ 7 ಒಮ್ಮೆ ಹೇಳ್ಬಿಡ್ರಿ ನೆನಪದಾವಲ್ಲ ಹೇಳ್ಬಿಡ್ತೀರಲ್ಲ ಮ್ಯಾಲಿನ ಹೋಗ್ಯಾವ ಬಜೆಟ್ನಾಗ ಮಂಡನೆ ಮಾಡಿದಿರಲ್ಲ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ರು 7 ಮಾಡ್ಯಾರ ಒಂದೇದು ಡೆಲ್ಲಿ ಟು ವಾರಣಾಸಿ ಟು ಸಿಲಿಗುರಿ ಬಡ ಹೇಳ್ಬೇಕು ನೆಕ್ಸ್ಟ್ ಇಲ್ಲಿ ಮುಂಬೈ ಟು ಪುಣೆ ಟು ಹೈದರಾಬಾದ್ ಟು ಚೆನ್ನೈ ಹೈದರಾಬಾದ್ ಟು ಬೆಂಗಳೂರು ಆಮೇಲೆ ಚೆನ್ನೈ ಬೆಂಗಳೂರು ಕೂಡ್ತದೆ ಇವಕ್ಕೆ ಏನಂತಾರ ಅಂದ್ರೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಈಗ ಹೇಳ್ರಿ ನೋಡು ರೀಸೆಂಟಾಗಿ ಬುಲೆಟ್ ಟ್ರೈನ್ ತರ್ಬೇಕಂದ್ರೆ 2027 ಎಲ್ಲಿಂದ ಎಲ್ಲಿ ಮುಂಬೈ ಟು ಅಹಮದಾಬಾದ್ ಎಲ್ಲಿ ಬರ್ತೈತೆ ಅಂದ್ರೆ ಗುಜರಾತ್ ರಿಲೇಟೆಡ್ ನೋಡ್ರಿ ಅದು ನೆನ್ಪಿಡು ಅಥವಾ ಭಾರತದ ಅತಿ ದೊಡ್ಡ ಬಂದರು ಯಾವ್ದು ಕರಿತೀವಿ ಹೇಳ್ರಿ ನೋಡಿ ಕಾಂಡ್ಲಾ ಬಂದರ್ ಹೈಯೆಸ್ಟ್ ರಫ್ತುಗಳು ಮಾಡೋದು ಅಥವಾ ಆಮದು ಮಾಡ್ತಿರ್ತೀವಲ್ಲ ಕಾಂಡ್ಲಾ ಬಂದರ್ದಿಂದ ಯಾಕೆ ಅದು ಕಾಂಡ್ಲಾ ಬಂದರ್ ಮೇನ್ ಸೋರ್ಸ್ನಾಗ ಐತಂದ್ರೆ ಅಲ್ಲಿ ಸುಯೇಜ್ ಕಾಲುವೆನೂ ಬರ್ತೈತಿ ಅಲ್ಲಿ ಬಿಟ್ರೆ ಹಾರ್ಮುಜ್ ಸ್ಟ್ರೇಟು ಬರ್ತೈತಿ ಈ ಕಡೆ ಅದಾವಲ್ಲ ಈ ಕಡೆ ಇಲ್ಲ ಈ ಸೈಡ್ ಅದಾವಲ್ಲ ಅದ್ರ ಸಂಬಂಧ ಯುರೋಪಿಯನ್ ಕಂಟ್ರಿಗೆ ಅದು ಟ್ರೇಡ್ ಮಾಡ್ತಿರ್ತಿವಲ್ಲ ಅದಕ್ಕೆ ಕಾಂಡ್ಲಾ ಬಂದರ್ಗೆ ಇನ್ನೊಂದು ಹೆಸರತ್ತಾರ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಈಗ ಹೇಳ್ರಿ ನೋಡು ಭಾರತದಾಗ ಗ್ರೀನ್ ಹೈಡ್ರೋಜನ್ ಪೋರ್ಟ್ ಅಂತ ಡೆವಲಪ್ ಮಾಡತ್ತಾರಲ್ಲ ಅದ್ರ ಕಾಂಡ್ಲಾ ಬಂದರ ಐತೋ ಇಲ್ಲೋ ಗ್ರೀನ್ ಹೈಡ್ರೋಜನ್ ಪೋರ್ಟ್ ಒಳಗೆ 3 ಡೆವಲಪ್ ಮಾಡ್ಬೇಕಂದಾರ ಒಂದು ಕಾಂಡ್ಲಾ ಬಂದರ ಸೆಕೆಂಡ್ ಪಿ ಚಿದಂಬರಂ ನೆಕ್ಸ್ಟ್ ಪಾರಾದ್ವೀಪ್ ಬಂದರ ಇದು 3ರೊಳಗ ಕ್ವಶನ್ ಏನ್ ಕೇಳ್ಯಾನ ಗೊತ್ತಾನ ಯಾವ್ದ್ರೊಳಗ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ರತ್ ಕೇಳಿದ್ದೆ ಯಾವ್ದು ನಾ ಏನ್ ಕ್ವಶನ್ ಕೇಳಿ ನೋಡ್ರ ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಬಂದರ ಅಂತ ಬಂದ್ರೆ ಇವ 3 ಬರ್ತಾವ ಒಂದೇದ ಕಾಂಡ್ಲಾ ಚಿದಂಬರಮ ಇನ್ನೊಂದ ಪಾರಾದ್ವೀಪ ಬಟ್ ಇದ್ರೊಳಗೆ ಏನ್ ಕೇಳಿದ್ರ ಎಲ್ಲಿ ಇನಾಗ್ರೇಟ್ ಮಾಡ್ತಾರ ಅಥವಾ ಫಸ್ಟ್ ಮಾಡಿದ್ದು ಎಲ್ಲಿ ಅಂದ್ರ ಚಿದಂಬರಂ ಪಿ ಚಿದಂಬರಂ ವಿಒ ಚಿದಂಬರಂ ವಿ ಚಿದಂಬರಂ ಅಂತ ಬರ್ತೈತಿ ಎಲ್ಲಿ ಬರ್ತೈತಿ ವಿ ಚಿದಂಬರಂ ಚೆನ್ನೈ ತಮಿಳ್ನಾಡು ವೆರಿ ಗುಡ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ ಯಾವಾಗ ಜೂನ್ 23 ಒಲಿಂಪಿಕ್ಸ್ ಈಗ ಮತ್ತೆ ನ್ಯೂಸ್ನಾಗ ಬಂದೈತಿ ನೋಡ್ರಿ 2029 ಡಿಸಿಷನ್ ಮಾಡ್ತಂದಾರೆ ಅಂದ್ರೆ 36 ನಮಗೆ ಕೊಡಬೇಕು ಬೇಡ ಅಂತೇಳಿ 32 ತನಕ ಫಿಕ್ಸ್ ಅದಾವಲ್ಲ 2024 ಎಲ್ಲಿ ನಡೆದಿತ್ತು ಒಲಿಂಪಿಕ್ಸ್ ಪ್ಯಾರಿಸ್ 2028 ಲಾಸ್ ಏಂಜಲ್ಸ್ 2032 ಆಸ್ಟ್ರೇಲಿಯಾದ ಬ್ರಿಸ್ಬೇನ್ 2036 ಬಂದ್ರ ಭಾರತ ಬರ್ಬೋದು ಇನ್ನ ನೆಕ್ಸ್ಟ್ ಇದೆ ನಿರ್ಭಯ್ ಚೇತನ ಅಂತ ಮಾಡ್ತಾರ ತಿಳಿದಿಲ್ಲ ನಿರ್ಭಯ್ ಚೇತನ ಯಾರು ಮಾಡ್ತಾರ ಇದು ಮಿನಿಸ್ಟ್ರಿ ಕೇಳ್ತಾರ ಹೇಳಿದ್ವಲ್ಲ ನಿರ್ಭಯ್ ಚೇತನ ಯಾರು ಮಾಡ್ತಾರಂದ್ರ ಪಂಚಾಯತ್ ಈಗ ಹೇಳಿ ನೋಡು ವುಮೆನ್ ಹೆಲ್ಪ್ ಲೈನ್ ನಂಬರ್ ಐತ್ಲ ಏನೈತಿ ನೆನಪಿರ್ಬೇಕಿದು 181 ಎಮರ್ಜೆನ್ಸಿ ನೆನಪಿಟ್ಕೋರು ವುಮೆನ್ ಹೆಲ್ಪ್ ಲೈನ್ ನಂಬರ್ ಬರ್ತೈತಿ 181 ಬರ್ತೈತಿಲ್ಲ ಈ 181 ಯಾವ ಒಂದು ಇನಿಷಿಯೇಟಿವ್ ಅಂಡ್ರೆ ತರ್ತಾರ ನಿರ್ಭಯ ಫಂಡ್ ಅಂತ ಏನ್ ಲಾಂಚ್ ಮಾಡಿರ್ತಾರಲ್ಲ ಅದ್ರ ಅಂಡರ್ ಬರ್ತಾವ್ರಿ ಒನ್ ಸ್ಟಾಪ್ ಸೆಂಟರ್ ಅಥವಾ ಒನ್ ಸ್ಟಾಪ್ ಸೆಂಟರ್ ಅಂತ ಐತಿ ನೋಡಿ ನೆನಪೈತಲ್ಲ ಒನ್ ಸರ್ವಿಸ್ ಸೆಂಟರ್ ಅಂತ ಮಾಡಿರ್ತಾರಲ್ಲ ಅದು ಇದನ್ನ ಮಹಿಳೆಯರ ಸಲ್ಮಾನ್ ಮಹಿಳೆಯರ್ ರಿಲೇಟೆಡ್ ಏನ್ ಯೋಜನೆಗಳು ತಂದಾರಲ್ಲ ನಿರ್ಭಯ ಫಂಡ್ ಅಂಡರ್ ತರ್ತಾರೆ ನಿರ್ಭಯ ಫಂಡ್ ಅನ್ನೋದು ಯಾವ ಇಯರ್ದಾಗ ತಂದಾರ ಕ್ವಶನ್ ಕೇಳಿದ್ ಯಾವ್ದ 2013 ನಿರ್ಭಯ ಪ್ರಕರಣ ಎಲ್ಲಾಗಿತ್ತು ಡೆಲ್ಲಿ ಒಳಗಾಗಿತ್ತು ಯಾವ ಇಯರ್ದಾಗ 2012 ಅದಾದ 1 ವರ್ಷಕ್ಕೆ ನಿರ್ಭಯ ಫಂಡ್ ತರ್ತಾರ ಈ ನಿರ್ಭಯ ಫಂಡ್ ಮ್ಯಾನೇಜ್ ಮಾಡೋದು ಮಿನಿಸ್ಟ್ರಿ ಯಾವ್ದು ಅಥವಾ ಇಲಾಖೆ ಯಾವ್ದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೆನಪಿಟ್ಕೋರಿ ನಿಮ್ಮ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಬರ್ತೈತಿ ಅದಕ್ಕೆ ಫಂಡ್ ಇಟ್ಟಿರ್ತಾರ ಈಗ ಏನ್ ಹೇಳತ್ತಂದ್ರೆ ನಿರ್ಭಯ್ ಚೇತನ ನಿರ್ಭಯ್ ನೇತ್ರ ನಿರ್ಭಯ್ ದೃಷ್ಟಿ ಅಂತ 3 ಉಪಕ್ರಮ ಅದಾವು ಈಗ ರೀಸೆಂಟ್ ಆಗಿ ಲಾಂಚ್ ಆಗ್ಯಾವು ನಿರ್ಭಯ್ ಚೇತನ ಅಂಡರ ರೀಸೆಂಟ್ ಆಗಿ ಯಾವ ಮಿನಿಸ್ಟ್ರಿದವ್ರು ಟ್ರೈನಿಂಗ್ ಕೊಡತ್ತಾರ ಮಿನಿಸ್ಟ್ರಿ ಆಫ್ ಪಂಚಾಯತ್ ದವ್ರು ಬರ್ತಾರ ಇದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಯಾರಿಗೆ ಟ್ರೈನಿಂಗ್ ಕೊಡ್ತಾರೆ ನಿರ್ಭಯ್ ಚೇತನ ಅಂದ್ರೆ ನೆನಪಿಟ್ಕೋರಿ ಚೇತನ ಐತತ್ ಮಹಿಳೆ ಐತತ್ ಮಹಿಳೆಯರ್ಗತ್ತ ಇರೋದು ಮಹಿಳೆಯರ್ ಸಲ್ವಂದ್ ಬಟ್ ಟ್ರೈನಿಂಗ್ ಯಾರಿಗೆ ಕೊಡ್ತಾರೆ ಅಂದ್ರೆ ಮೇಲ್ ರಿಪ್ರೆಸೆಂಟೇಟಿವ್ ಯಾರ ಗ್ರಾಮ ಪಂಚಾಯತಿ ಒಳಗದು ಮೇಲ್ ರಿಪ್ರೆಸೆಂಟೇಟಿವ್ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರ ಟ್ರೈನಿಂಗ್ ಎದ್ರ ಸಲ್ವಂದ್ರ ಮಹಿಳೆಯರೊಳಗ ಜೆಂಡರ್ ಈಕ್ವಾಲಿಟಿ ಮೇಂಟೈನ್ ಮಾಡ್ಬೇಕತ್ತ ಅವೇರ್ನೆಸ್ ಕೊಡ್ಬೇಕತ್ತ ಮಹಿಳೆಯರಿಗೆ ಸುರಕ್ಷತೆ ಅನಿಸ್ಬೇಕು ಆ ಗ್ರಾಮ ಪಂಚಾಯತಿ ಒಳಗಿದ್ರ ಅದ್ರ ಸಲ್ಬಂಧ ಯಾವ್ದಾರ ನಿರ್ಭಯ್ ಚೇತನ ನಿರ್ಭಯ್ ನೇತ್ರ ಅಂತ ಬಂದ್ರ ಇದ ಸೇಮ್ ಉಲ್ಟಾ ಏನಂದ್ರ ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತಾರ ಅಥವಾ ವುಮೆನ್ ರಿಪ್ರೆಸೆಂಟೇಟಿವ್ ಯಾರು ಇರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರ ನಿರ್ಭಯ್ ಯಾವ್ದಾರ ಅಂದ್ರೆ ನೇತ್ರ ಇನ್ನೊಂದು ಯಾವ್ದಂದ್ರೆ ನಿರ್ಭಯ್ ದೃಷ್ಟಿ ಅಂತ ಬರ್ತೈತಿ ನಿರ್ಭಯ್ ದೃಷ್ಟಿ ಯಾರಂದ್ರ CCTV ಕ್ಯಾಮ್ರಾಗಳ ಹಳ್ಳಿ ಒಳಗೆ ಕುಣಿಸ್ತಾರ್ರಿ ನಿರ್ಭಯ್ ದೃಷ್ಟಿ ಅಂಡರ CCTV ಅಥವಾ ನಿರ್ಭಯ್ CCTV ಅಂತ ಕರೀತಾರ ಅವ್ CCTV ಅಂಡರ್ ಏನ್ ಮಾಡ್ತಾರ ಮಹಿಳೆಯರಿಗೆ ಸುರಕ್ಷತೆ ಒದಗಿಸ್ಬೇಕಂತ ಮಾಡ್ತಾರ ಇವೆಲ್ಲ ಯಾವ ಫಂಡ್ ಅಂಡರ್ ಯೂಸ್ ಮಾಡ್ತಾರಂದ್ರ ನಿರ್ಭಯ ಫಂಡ್ ಯಾರ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಫೈನಾನ್ಸ್ ಈಗ ಹೇಳಿ ನೋಡು ಬ್ರಿಕ್ಸ್ ರೀಸೆಂಟ್ ಆಗಿ ಬ್ರಿಕ್ಸ್ ಮೀಟಿಂಗ್ ಎಲ್ಲಿ ಆಗೋದೈತಿ 26
ಭಾರತದಾಗ ಆಗತ್ತೆ. ನಾ ಹೇಳಿದ್ನೆಲ್ಲ ಬ್ರಿಕ್ಸ್ ಮೀಟಿಂಗ್ 2026 ಭಾರತದಾಗ ಆಗ್ಬೇಕಾರ ಅದ್ರ ಪಾರ್ಟ್ ಆಫ್ ಸಮ್ ಮೀಟಿಂಗ್ ಹಾಕಿರ್ತಾವ. G20 ಆದಾಗ ಕಲ್ಚರಲ್ ಮೀಟಿಂಗ್ ಹಂಪಿ ಒಳಗೆ ತಂದ್ರು ಹಿಂಗೆ ಹೆಂಗೆ ಮಾಡಿದ್ರಲ್ಲ, ಈಗ ಅದನ್ನ ಬ್ರಿಕ್ಸ್ ಮುಗಿತದ 2023 ಮುಗಿದೈತಿ. ಅದ್ರ ರಿಲೇಟೆಡ್ ಯಾಕಂದ್ರೆ 2-3 ವರ್ಷದಿಂದ ಆತಲ್ಲ ಅದು. ಈಗ ಪ್ರೆಸೆಂಟ್ ಏನೈತೆ ಅಂದ್ರೆ ಬ್ರಿಕ್ಸ್ ಐತ್ರಿ. ಆ ನಮ್ಮ G20 ಹೇಳೋದು ಬಿಟ್ಟು ಬ್ರಿಕ್ಸ್ ಅನ್ನೇನು ಒಳ್ಳೆ ಈಗ G20 ಮುಗಿದಿತ್ತ, ಈಗ ಬ್ರಿಕ್ಸ್ ಬಂದೈತಲ್ಲ, ಬ್ರಿಕ್ಸ್ ರಿಲೇಟೆಡ್ ಕೇಳ್ಬೋದು ಅವ್ರು ಎಲ್ಲಿ ನಡೆಯತ್ತಾವ ಅಥವಾ ಯಾವ ಮೀಟಿಂಗ್ ಎಲ್ಲಿ ನಡೆದೈತೆ ಅಥವಾ ಹೊಂದಿಸಿ ಬರೀದಾಗ ಕೇಳ್ಬೋದು. ಬ್ರಿಕ್ಸ್ 2026 ಆಗುದೈತಿ. ಏನಂದ್ರೆ ಮೇನ್ ಮೀಟಿಂಗ್ ಆಗುದು ಬ್ರಿಕ್ಸ್ ಎಷ್ಟು 11 ಕಂಟ್ರಿ ಅದಾವಲ್ಲ, 11 ಕಂಟ್ರಿದ ಮೇನ್ ಮೀಟಿಂಗ್ ಆಗುದು ಎಲ್ಲಿ ಅಂದ್ರೆ ಡೆಲ್ಲಿ ಒಳಗ ಭಾರತ್ ಮಂಡಪ ಮತ್ತೆ ಅಲ್ಲಿ ಮಾಡ್ತಾರೆ. ಅದ್ರ ಪಾರ್ಟ್ ಆಗಿ ಆಲ್ರೆಡಿ ಮೀಟಿಂಗ್ಗಳು ಚಾಲು ಆಗ್ಯಾವ. ಬಡ ಬಡ ಹೇಳಿದ್ದು ನಾ ಕೇಳಿದ್ನಿ. ಯಾವ ಹೇಳ್ರಿ ನಾ ಕೇಳಿ ಕಲ್ಚರಲ್ ಎಲ್ಲಿ ವಾರಣಾಸಿ. ವೆರಿ ಗುಡ್. ಡಿಸಾಸ್ಟರ್ದ ಪುರಿ ಜಗನ್ನಾಥ್. ಪುರಿ ಅಂತ ಬರ್ತದೆ ಒಡಿಸ್ಸಾದ. ಪುರಿದಾಗ ಯಾವ್ದಂದ್ರೆ ಡಿಸಾಸ್ಟರ್ ಅಥವಾ ಏನತ್ತೀವಿ ಅಂದ್ರೆ ವಿಕೋಪಗಳತ್ ಕರಿತೀವಿ. ನೆಕ್ಸ್ಟ್ ಎರಡನೇದು ಯಾವ್ದಂದ್ರ ಅಗ್ರಿಕಲ್ಚರ್ ಮೀಟಿಂಗ್ ಎಲ್ಲಿ ಮಧ್ಯಪ್ರದೇಶದ ಇಂದೋರ್. ನೆನಪಿಟ್ಕೋರು. ಒಂದೇದು ಯಾವ್ದು ಹೇಳಿ ಕಲ್ಚರಲ್ ಅಥವಾ ಏನತ್ತೀವಿ ಅಂದ್ರೆ ಸಾಂಸ್ಕೃತಿಕ ಮೀಟಿಂಗ್ ಎಲ್ಲಿ ಅಂದ್ರೆ ವಾರಣಾಸಿ ಎಲ್ಲಿ ಬರ್ತದೆ ಉತ್ತರ ಪ್ರದೇಶ. ಅದಾದ್ಮೇಲೆ ಡಿಸಾಸ್ಟರ್ ಅಥವಾ ವಿಕೋಪಗಳದ್ದು ಎಲ್ಲಿ ಅಂದ್ರೆ ಜಗನ್ನಾಥ್ ಅಥವಾ ಪುರಿ ಅಥವಾ ಒಡಿಸ್ಸಾ. ನೆಕ್ಸ್ಟ್ ಯಾವ್ದಂದ್ರೆ ಅಗ್ರಿಕಲ್ಚರ್ ಕೃಷಿ ಸಂಬಂಧ ಎಲ್ಲಿ ಅಂದ್ರೆ ಎಲ್ಲಿ ಇಂದೋರ್. ಅದಾದ್ಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮೀಟಿಂಗ್ ಅತ್ತಾಕೈತಿ ಫಾರಿನ್ ಮಿನಿಸ್ಟರ್ ಎಲ್ಲಿ ಡೆಲ್ಲಿ ಒಳಗೆ. ಅದಾದ್ಮೇಲೆ ರೀಸೆಂಟ್ ಆಗಿ ಎನರ್ಜಿ ಮೀಟಿಂಗ್ ಅತ್ತಾಗೈತಿ. ಅಂದ್ರೆ ಬ್ರಿಕ್ಸ್ ಮೆಂಬರ್ಗಳ ಎನರ್ಜಿ ಸಂಬಂಧ ಡಿಸ್ಕಷನ್ ಮಾಡ್ತಾರೆ. ಎನರ್ಜಿ ಮೀಟಿಂಗ್ ಅಂತ ಎಲ್ಲಿ ಮಾಡ್ಯಾರ? ಆಪ್ಷನ್ ಕೊಡ್ಲಿ. ಗುರುಗ್ರಾಮ. ವೆರಿ ಗುಡ್. ಗುರುಗ್ರಾಮ್ ಹೆಂಗ್ ನೆನಪಿಟ್ಕೋರಿ ಅಂದ್ರೆ ಎನರ್ಜಿ ಸಂಬಂಧ ನಮ್ಮ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಹೆಡ್ ಕ್ವಾರ್ಟರ್ ಎಲ್ಲಿ ಹರಿಯಾಣದ ಗುರುಗ್ರಾಮದಾಗ ಐತಲ್ಲ, ಅದ ಹರಿಯಾಣದ ಗುರುಗ್ರಾಮ ನೆನಪಿಟ್ಕೋರಿ. ಗುರುಗ್ರಾಮದಾಗ ಏನ್ ಮಾಡ್ತಾರೆ ಅಂದ್ರೆ ಎನರ್ಜಿ ಮೀಟಿಂಗ್ ಅಂತ ಮಾಡ್ತಾರ. ಬ್ರಿಕ್ಸ್ ಪಾರ್ಟ್ ಆಫ್ ಗುರುಗ್ರಾಮದಾಗ ಆಕೈತಿ. ಅದಾದ್ಮೇಲೆ ರೀಸೆಂಟ್ ಆಗಿ ಮಾಡ್ಯಾರ ಬೆಂಗಳೂರೊಳಗೆ ಯಾವ ಮೀಟಿಂಗ್ ಹೇಳಿ? ಬಾಹ್ಯಾಕಾಶ ಅಥವಾ ಬ್ರಿಕ್ಸ್ ಸ್ಪೇಸ್ ಮಿಷನ್ ಅಂತ ಮಾಡ್ತಾರೆ. ಇವೆಲ್ಲ ಸಪ್ರೇಟ್. ಯಾಕಂದ್ರೆ ಅಲ್ಲಿ ಏನು ಅಗ್ರಿಕಲ್ಚರ್ ಮಾಡಿದ್ರಲ್ಲ, ಅಗ್ರಿಕಲ್ಚರ್ದಲ್ಲಿ ಇಂದೋರ್ದಾಗ ಡಿಸ್ಕಷನ್ ಮಾಡಿದ್ರಲ್ಲ, ಅಲ್ಲಿ ಏನು ಡಿಸ್ಕಷನ್ ಮಾಡಿರ್ತಾರೆ ಓನ್ಲಿ ಅಗ್ರಿಕಲ್ಚರ್ದ ಮಾಡಿರ್ತಾರೆ. ಅಲ್ಲಿ ಹೋಗಿ ವಿದೇಶಿ ಜೋಡ ಟ್ರೇಡ್ ಹೆಂಗ್ ಮಾಡೋದು ಅಥವಾ ಪಾರ್ಟ್ನರ್ ಹೆಂಗ್ ಮಾಡೋದು ಮಾಡಂಗಿಲ್ಲ. ಓನ್ಲಿ ಕೃಷಿಗೆ ಹೆಂಗ್ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಇಂದೋರ್ನಾಗ ಮಾಡಿರ್ತಾರ. ಸೇಮ್ ಡಿಸಾಸ್ಟರ್ದ ಎಲ್ಲಿ ಮಾಡ್ತಾರೆ ಅಂದ್ರೆ ಪುರಿದಾಗ. ಅಲ್ಲಿ ಡಿಸಾಸ್ಟರ್ದ ಅಟ್ಟ ಡಿಸ್ಕಷನ್ ಮಾಡಿರ್ತಾರೆ ಹೊರತಾಗಿ ಬೇರೆದ್ರ ಮಾಡಿರಂಗಿಲ್ಲ. ಎಕ್ಸ್ಟರ್ನಲ್ದು ಬರ್ತೇನೆ ಅಥವಾ ಫಾರಿನ್ ಮಿನಿಸ್ಟರ್ ಬಂದ್ರೆ ಡೆಲ್ಲಿ ಒಳಗೆ. ಅದಾದ್ಮೇಲೆ ಕಲ್ಚರ್ದು ಬಂದ್ರೆ ವಾರಣಾಸಿ ಒಳಗೆ. ಆಮೇಲೆ ಎನರ್ಜಿ ಮೀಟಿಂಗ್ ಬಂದ್ರೆ ಗುರುಗ್ರಾಮದಾಗ. ಇನ್ನಾದ್ಮೇಲೆ ಸ್ಪೇಸ್ ಮೀಟಿಂಗ್ ಬಂದ್ರೆ ಬೆಂಗಳೂರೊಳಗೆ. ಇನ್ನೊಂದು ಬೆಂಗಳೂರೊಳಗೆ ಮಾಡ್ತಾರೆ ಹೇಳ್ರಿ ನೋಡು. ಇದು ರಿಲೇಟೆಡ್ ಬಂದಾಗ CAG ಅಂತ ಬರ್ತಾರಲ್ಲ, ಅವ್ರದ್ದು ರಿಲೇಟೆಡ್ ಐತಿ. ಇದು ಯಾವ್ದು ಮೀಟಿಂಗ್ ಮಾಡ್ತಾರೆ? ಬ್ರಿಕ್ಸ್ದ ಸೈ ಮೀಟಿಂಗ್ ಅಂತ ಬರ್ತೈತಿ. ಸೈ ಅಂದ್ರೆ ಏನ್ ಗೊತ್ತನ್ರಿ? ಸೈ ಅಂದ್ರೆ ಫುಲ್ ಫಾರ್ಮ್ ಏನ್ ಬರ್ತದ? ಸ್ಪೆಷಲ್ ಆಡಿಟ್ ಸಮಥಿಂಗ್ ಐತಿ ಹೊಡಿ. ಸ್ಕಿಲ್ ಆಡಿಟರ್ ಬರ್ತಾರೆ ನೋಡಿ. ಸೈ ಮೀಟಿಂಗ್ ಬೆಂಗಳೂರಾಗ ಮಾಡ್ತಾರೆ. ಬ್ರಿಕ್ಸ್ದ ಸೈ ಮೀಟಿಂಗು ಬೆಂಗಳೂರಾಗ. ಸೈ ಫುಲ್ ಫಾರ್ಮ್ ಏನೋ ಆಡಿಟ್ ಅಂತ ಬರ್ತೈತೆ. ಕರೆಕ್ಟ್. ಸುಪ್ರೀಂ ಆಡಿಟ್. ಐ ಅಂದ್ರ ಸುಪ್ರೀಂ ಆಡಿಟ್ ಏನೋ ಐತೆ. ಐ ಅಂದ್ರ ಇನ್ಸ್ಟಿಟ್ಯೂಷನ್ ಅಂತ ಐತೆ. ಪಕ್ಕಲ್ಲ ಸೈ ಮೀಟಿಂಗ್ ಅದನ್ನು ನೆನಪಿಟ್ಕೋರು. ಬೆಂಗಳೂರಾಗ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಅಂತ ಬರ್ತೈತಲ್ಲ, ಇದ್ರದ್ದು ಮೀಟಿಂಗ್ ಎಲ್ಲಿ ಆಗೈತೆ ಅಂದ್ರೆ ಬೆಂಗಳೂರದ. ಯಾವ್ದ್ರದ್ದು ಮೀಟಿಂಗ್ ಹೇಳತ್ನ? ಮತ್ತೆ ಅದನ್ನ ಮರಿಬಾರ್ದು. ಮತ್ತೆ ಬ್ರಿಕ್ಸ್ ಮೀಟಿಂಗ ಬೆಂಗಳೂರಾಗ ಎರಡು ಆಗ್ಯಾವ. ಯಾವ್ದಂದ್ರೆ ಒಂದು ಸ್ಪೇಸ್ ಅದ, ಇನ್ನೊಂದ ಸೈ ಮೀಟಿಂಗ್ ಆಕತಿ. ಅಗ್ರಿಕಲ್ಚರ್ ಬಂದ್ರೆ ಇಂದೋರ್ದಾಗ, ವಾರಣಾಸಿದಾಗ ಕಲ್ಚರಲ್. ಇದು ಡೆಲ್ಲಿ ಒಳಗೆ ಬಂದಾಗ ವೆರಿ ಗುಡ್. ಯಾವ್ದಂದ್ರೆ ಫಾರಿನ್. ಆಮೇಲೆ ಇದ್ರದ್ದು ಹೇಳಿ ಎನರ್ಜಿ ಮೀಟಿಂಗ್ ಬಂದಾಗ ಹರಿಯಾಣದ ಗುರುಗ್ರಾಮ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ 2025 ಆಗೈತಿ. 26 ಇನ್ನ ಮೀಟಿಂಗ್ ಆಗಿಲ್ಲ. 25 ಆಗಿದ್ದ ಎಷ್ಟನೇ ಆವೃತ್ತಿ? ಕ್ವಶನ್ ಇನ್ನೊಮ್ಮೆ ಕೇಳ್ತ ನೋಡಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅನ್ನೋದು ಜಗತ್ನಾಗ ನಮ್ಮಲ್ಲಿ ಐತ್ರಿ. ನಾವು ಅದಕ್ಕೆ ಜಗತ್ತಿಗೆ ತೋರಿಸು. ಅದ್ರೊಳಗೆ ಏನ್ ಕೇಳಿರ್ತಾರ ಗೊತ್ತ? ಒನ್ ಸನ್ ಅಥವಾ OSOWON ಅಂತ ಕರೀತಾರಲ್ಲ, ಇದನ್ನ ಯಾವ ಒಂದು ಇನಿಷಿಯೇಟಿವ್ದಾಗ ಅಥವಾ ಯಾವ ಒಂದು ಸೋಲಾರ್ ಅಲಯನ್ಸ್ ಲಾಂಚ್ ಮಾಡ್ತಾರ ಅಂತ ಕೇಳ್ತಾರೆ. ಎಷ್ಟನೇದು? ಆಪ್ಷನ್ ಕೊಡ್ತೀನಿ. 7, 8, 9, 10. ಎಂಟನೇದು ಇಂಟರ್ನ್ಯಾಷನಲ್ ಸೋಲಾರ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಗಳದ್ದು ರೀಸೆಂಟ್ ಆಗಿ ಸಮ್ಮಿಟ್ ಅಥವಾ ಏನಂದ್ರೆ ಸಮ್ಮೇಳನ ಆಗಿತ್ತು. ಎಷ್ಟನೇದ ಕೇಳ್ರೆ 8ನೇದಾಗೈತೆ. ಅವಾಗ ಏನ್ ಮಾಡ್ತಾರಂದ್ರ ಒನ್ ಸನ್, ಒನ್ ವರ್ಡ್, ಒನ್ ಗ್ರಿಡ್ ಅಂತ ಕರೀತಾರೆ. ನೆನಪಿಟ್ಕೋರು. OSOWOG ಅಂತ ಬರ್ತೈತಲ್ಲ, ಇದನ್ನ ಲಾಂಚ್ ಮಾಡಿದ್ದು ಯಾವ ಒಂದು ಆವೃತ್ತಿ ಒಳಗ ಕೇಳ್ರೆ 8ನೇ ಆವೃತ್ತಿ ಒಳಗ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಗುರುಗ್ರಾಮ್. ಇನ್ನು ಹೇಳ್ರಿ ನೋಡಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ರಿಲೇಟ್ ಬಂದಾಗ ಸಿಡ್ಸ್ ಅಂತ ಮಾಡ್ತಾರೆ. ಈ ಸಿಡ್ಸ್ ಅನ್ನೋದು ಎದಕ್ಕೆ ಮಾಡ್ತಾರೆ? ಸಿಡ್ಸ್ ಅಂತ ಮಾಡೋದು ಅಂತ ಹೇಳಿದ್ನಿ. SIDS ಅಂತ ಬರ್ತಾರೆ. ಸ್ಮಾಲ್ ಐಸ್ಲ್ಯಾಂಡ್ ಡೆವಲಪಿಂಗ್ ನೇಷನ್ ಅಂತ ಹೇಳಿದ್ ನೆನಪೈತ್ರಿ? ಸ್ಮಾಲ್ ಐಸ್ಲ್ಯಾಂಡ್ ಡೆವಲಪಿಂಗ್ ನೇಷನ್ ಅಂತ ವರ್ಲ್ಡ್ ಬ್ಯಾಂಕ್ದವರು ಹೆಲ್ಪ್ ಮಾಡತ್ತಾರೆ ಇದ್ರೋಗ. ಯಾಕೆ ಸ್ಮಾಲ್ ಐಸ್ಲ್ಯಾಂಡ್ ಡೆವಲಪಿಂಗ್ ನೇಷನ್ ಅಂದ್ರೆ ಯಾವ ಐಸ್ಲ್ಯಾಂಡ್ಗಳು ಇರ್ತಾವಲ್ಲ ಅದಕ್ಕೆ ಸೋಲಾರ್ ಎನರ್ಜಿ ಯೂಸ್ ಮಾಡ್ರಿ. ಅಲ್ಲಿ ಎಲ್ಲರ ಕೋಲ್ ಬರ್ನ್ ಮಾಡ್ರೆ ಪೊಲ್ಯೂಷನ್ ಆಗಿರ್ತೈತಲ್ಲ, ಅದನ್ನ ಟ್ಯಾಕಲ್ ಮಾಡ್ಬೇಕತ್ತೆ. ಇನ್ನೊಂದು ಹೇಳಿ ನೋಡಿ, ಅವರ ಮಾಡ್ತಾರೆ. ನಮ್ಮಲ್ಲಿ ಹಂಗೆ ಕರ್ನಾಟಕದಾಗ GCC ಅಂತ ಮಾಡಿ ಗೊತ್ತೈತಲ್ಲ, ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂತ. ಹಂಗ ಅವ್ರು ಏನ್ ಮಾಡ್ರ ಅಂದ್ರೆ ಸೋಲಾರ್ ಅಲಯನ್ಸಸ್ ದವರ ಇದನ್ನ ಗ್ಲೋಬಲ್ ಸಿಲಿಕಾನ್ ವ್ಯಾಲಿ ಅಂತ ಮಾಡ್ಬೇಕಂದ್ರೆ GCC ಅಂತ ಅವರು ಗ್ಲೋಬಲ್ ಕೆಪಾಸಿಟಿ
ಕೆಪಾಸಿಟಿ ಸೆಂಟರ್ ಅಂತ ಮಾಡ್ಯಾರ ಅವರು. ಯಾವ್ದಂದ್ರೆ ಯಾವ ಇನಿಷಿಯೇಟಿವ್ನಾಗ 8ನೇ ಆವೃತ್ತಿ ಒಳಗೆ ನೆನಪಿಟ್ಕೋರಿ. ಈ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಯಾಕೆ ಮಾಡತ್ತಾರದ, ಭಾರತ ಅನ್ನೋದು ಒಂದು ಏನ್ ಮಾಡ್ಬೇಕಂದ್ರೆ ಸಿಲಿಕಾನ್ ವ್ಯಾಲಿ ಫಾರ್ ಸೋಲಾರ್ ಅಂತ ಕರಿಬೇಕಂದ್ರ. ಯಾಕಂದ್ರೆ ಈಗ ಸಿಲಿಕಾನ್ ವ್ಯಾಲಿ ಅಂತ ಯಾವ್ದು ಕರಿತೀವಿ ಅಂದ್ರೆ ಕ್ಯಾಲಿಫೋರ್ನಿಯಾ ಕರಿತೀವಲ್ಲ ಅಮೆರಿಕಾದಾಗ. ಯಾಕಂದ್ರೆ ಅಲ್ಲಿ ಏನಂದ್ರೆ ಸಿಲಿಕಾನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಿರ್ತದೆ ಅಂತ ಕರಿತಾರಲ್ಲ. ಜಗತ್ತಿಗೆ ಸೋಲಾರ್ ಬಗ್ಗೆ ಸೌರ ಇದ್ರದ್ದು ಹೇಳಿದವ್ರು ಯಾರಂದ್ರೆ ಇಂಡಿಯಾದವ್ರು. ಇಂಡಿಯಾಗೆ ಏನಂತ ಕರಿಬೇಕಾದ್ರೆ ಗ್ಲೋಬಲ್ ವ್ಯಾಲಿ ಫಾರ್ ಸಿಲಿಕಾನ್ ಅಂತ ಕರಿಬೇಕಂತೇಳಿ GCC ಅಂತ ತರ್ತಾರೆ, ನೆನಪಿಟ್ಕೊಂಡು. ಇದು ಹೇಳ್ರಿ ಈಗ ಹೊಸ ಗರುಡ ಅಸ್ತ್ರ ಅಂತ ರೀಸೆಂಟ್ ಏನತ್ತಪ್ಪ ಕಮಿಟಿ ಸಮ್ಮಿಟ್. ಎಲ್ಲಿ? ಕೇರಳದ ತಿರುವನಂತಪುರ. ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಪಕ್ಕಲ್ಲ. ಕೇರಳದ ತಿರುವನಂತ ಇನ್ನೊಂದು ಆ್ಯಡ್ ಮಾಡ್ಕೊರಿ. ಅದಕ್ಕೆ ಯಾವ್ದಂದ್ರೆ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್. ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಸಂಬಂಧ ಎಲ್ಲಿ ಅಂದ್ರೆ ಕೇರಳದ ತಿರುವನಂತಪುರ. ನೆನಪಿಟ್ಕೊಂಡು ನಾಳೆ ಎಲ್ಲರ ಇದನ್ನ ಹೇಳಿಕೆ ಒಳಗೆ ಕಟ್ಟಿದ್ರೆ ಏನು ಮಾಡೋರು, ಬಿಟ್ಟು ಬಂದ್ಬಿಡ್ತೀರ. ಅದರ ಸಂಬಂಧ ಯಾವ ಬರ್ತಾವ್ ಕಲಿಬೇಕು, ನೆನಪಿಟ್ಕೋಬೇಕು. ಇನ್ನೊಮ್ಮೆ ಹೇಳ್ಬಿಡ್ರಿ ಲಾಸ್ಟ್. ವಾರಣಾಸಿದಾಗ ಯಾವ್ದ? ಕಲ್ಚರ್. ವೆರಿ ಗುಡ್. ವಾರಣಾಸಿದಾಗ ಕಲ್ಚರ್. ಫಾರಿನ್ ಮಿನಿಸ್ಟರ್ಸ್ ಬಂದ್ರ, ಎನರ್ಜಿದ್ ಬಂದ್ರ ಗುರುಗ್ರಾಮ್, ಡಿಸಾಸ್ಟರ್ ಬಂದ್ರ ಪೂರಿ. ಎಜುಕೇಶನ್ ಮತ್ತು ಇದ್ರದ್ದು ಯಾವ್ದಂದಪ್ಪಿ? ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಎಲ್ಲಿ? ಕೇರಳದ ತಿರುವನಂತಪುರಂ. ಅಲ್ಲೇ ನೆನಪಿಟ್ಕೋರಿ. ಎಜುಕೇಶನ್, ಎಂಪ್ಲಾಯ್ಮೆಂಟ್, ಶಿಕ್ಷಣ ಮತ್ತು ಏನಂದ್ರೆ ಉದ್ಯೋಗದ ಎಲ್ಲಿ ಬರ್ತೈತೆ ಅಂದ್ರೆ ಕೇರಳದ. ವೆರಿ ಗುಡ್. ರೀಸೆಂಟ್ ಆಗಿ ಗರುಡ ಅಸ್ತ್ರ ಲಾಂಚ್ ಮಾಡ್ತಾರೆ. ಈ ಗರುಡ ಅಸ್ತ್ರ ಅನ್ನೋದು ಏನು? ಗರುಡ ಅಸ್ತ್ರ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡ್ಯಾರ ಇಂಡಿಯಾದವ್ರ. ಯಾರು ಮಾಡ್ಯಾರ ಅಥವಾ ಎಲ್ಲಿ ಮಾಡ್ಯಾರ ಹೇಳ್ರಿ. ಗರುಡ ಅಸ್ತ್ರ ಅನ್ನೋದು ಯಾರು ಮಾಡ್ತಾರೆ? ಗರುಡ ಅಸ್ತ್ರ ಅರಣ್ಯ ಅಲ್ಲ, ಗರುಡ ಅಸ್ತ್ರ ಅನ್ನೋದು ಇದು ಹೇಳ್ರಿ. ಆಪ್ಷನ್ ಕೊಡ್ಲಿ? ಆಪ್ಷನ್ ಕೊಡ್ತೀನಿ ತಡಿ. ಏನಂತ ಆಪ್ಷನ್ ಕೊಡ್ಲಿ? ಬೇಡ, ನಾನು ಹೇಳ್ತೇನೆ. ಇಂಡಿಯನ್ ಆರ್ಮಿದವರು ರೀಸೆಂಟ್ ಆಗಿ ಮಧ್ಯಪ್ರದೇಶದಾಗ ಏನು ಯೂಸ್ ಮಾಡ್ತಾರೆ ಅಂದ್ರೆ ಗರುಡ ಅಸ್ತ್ರ ಅಂತ ಒಂದು ವೆಹಿಕಲ್ ಮೌಂಟೆಡ್ ಮಿಸೈಲ್ಗಳು ಅಂತ ಕರೀತಾರೆ. ಈ ವೆಹಿಕಲ್ ಮೌಂಟೆಡ್ ಮಿಸೈಲ್ಗಳು ಅಂದ್ರೆ ಗೊತ್ತೈತೆ. ಈ ಮಿಸೈಲ್ಗಳು ಲಾಂಚ್ ಮಾಡ್ತಿರ್ತದಲ್ಲ, ಆ ವೆಹಿಕಲ್ ಇರ್ತದೆ. ಆ ವೆಹಿಕಲ್ ನಿಲ್ರ ಈಗ ನಮ್ಮಲ್ಲಿ ಟ್ಯಾಂಕರ್ಗಳು ಬರ್ತಾವ ಗೊತ್ತೈತಲ್ಲ, ಯುದ್ಧ ನಡೆದಾಗ ಆ ಟ್ಯಾಂಕರ್ ಟಾರ್ಗೆಟ್ ಮಾಡಿ ಹೊಡಿತಿರ್ತದಲ್ಲ, ಹಂಗೆ ಒಂದು ವೆಹಿಕಲ್ ಮೌಂಟೆಡ್ ಮಿಸೈಲ್ಗಳು ಬರ್ತಾವ. ಅದ ಗರುಡ ಅಸ್ತ್ರ ಅಂತ ಕರೀತಾರೆ. ಗರುಡ ಅಸ್ತ್ರ ಅಥವಾ ಹೊಸದ್ ಲಾಂಚ್ ಮಾಡ್ರೆ ಮಧ್ಯಪ್ರದೇಶದಾಗ ರೀಸೆಂಟ್ ಆಗಿ ಟೆಸ್ಟ್ ಮಾಡ್ಯಾರ. ನೆನಪಿಟ್ಕೋ, ಡೈರೆಕ್ಟ್ ಕೇಳ್ಬೋದು. ರೀಸೆಂಟ್ ಆಗಿ ಗರುಡ ಅಸ್ತ್ರ ಅಂತ ಇಂಡಿಯನ್ ಆರ್ಮಿದವರು ಎಲ್ಲಿ ಟೆಸ್ಟ್ ಫೈರ್ ಮಾಡ್ಯಾರ ಅಂತ ಕೇಳ್ರ? ಮಧ್ಯಪ್ರದೇಶದಾಗ. ನೆನಪಿಟ್ಕೋರಿ. ಗರುಡ ಅಸ್ತ್ರ ಅಂತ ಬಂದ್ರೆ ಮಧ್ಯಪ್ರದೇಶದಾಗ ಗರುಡಾಕ್ಷಿ ಅಥವಾ ಏನಂತಾರ ಅದಕ್ಕೆ? ಗರುಡಾಕ್ಷಿ ಅಲ್ಲದ. ಗರುಡಾಕ್ಷಿ ಅಂತ ಬಂದ್ರ ಪೋರ್ಟಲ್ ಕರ್ನಾಟಕದವ್ರು ಮಾಡ್ತಾರೆ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಗರುಡ ಅಸ್ತ್ರ ಅಂತ ಬಂದ್ರೆ ಅಸ್ತ್ರ. ಅದೊಂದು ಗರುಡ ಅನ್ನೋದು ಅಸ್ತ್ರ. ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವೆಹಿಕಲ್ ಮೌಂಟೆಡ್ ಎಲ್ಲಿ ಮಾಡ್ತಾರೆ ಅಂದ್ರೆ ಟೆಸ್ಟ್ ಮಧ್ಯಪ್ರದೇಶದಾಗ. ಅದನ್ನ ಈಗ ಹೇಳ್ರಿ ಕರ್ನಾಟಕದಾಗ ಗರುಡ ಅಂತ ತರ್ತಾರೆ. ಏನಂತಾರ ಅದಕ್ಕೆ? ಗರುಡಾಕ್ಷಿ ಅಂತ ತರ್ತಾರೆ. ಈ ಗರುಡಾಕ್ಷಿ ಅನ್ನೋದೇನು? ಆನ್ಲೈನ್ ಡಿಜಿಟಲ್ ಪೋರ್ಟಲ್ ಯಾವ ತರ್ತಾರೆ? ಮಿನಿಸ್ಟ್ರಿ ಆಫ್ ಟೂರಿಸಮ್ದವ್ರು ತರ್ತಾರೋ, ಮಿನಿಸ್ಟ್ರಿ ಆಫ್ ಫಾರೆಸ್ಟ್ದವ್ರು ತರ್ತಾರ? ಮಿನಿಸ್ಟ್ರಿ ಆಫ್ ಫಾರೆಸ್ಟ್. ನೆನಪಿಟ್ಕೋರು. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ದವ್ರು ತಂದಿರ್ತಾರೆ. ಯಾವ್ದಂದ್ರ ಆನ್ಲೈನ್ FIR ಅದು ಹಾಕಕ್ ಯಾವ್ದಂದ್ರ ಗರುಡಾಕ್ಷಿ. ಈಗ ಹೇಳ್ರಿ ನೋಡು, ಆನೆಕಾಡು ಯೋಜನೆ ಅಂಡರ್ ಬ್ರ್ಯಾಂಡ್ಗಳನ್ನ ಮಾರ್ಬೇಕಂದ್ರೆ ಇದು ಯಾವ ಒಂದು ಸ್ಟೇಟ್ನಾಗ ಮಾಡತ್ತಾರ? ಕರ್ನಾಟಕದಾಗ. ಆನೆಕಾಡು ಪ್ರಾಡಕ್ಟ್ ಅಂದ್ರೆ ಯಾವ? ಹೌದು, ಕೂದ್ಲ ಪಟ್ನ ಅದಕ್ಕೆ ಬರ್ತಾನೆ ನೋಡು. ಸೀರಿಯಸ್ ಕರೆಕ್ಟ್ ಐತಿ ಹೇಳ್ರಿ. ಗರುಡ ಆನೆಕಾಡು ಯೋಜನೆ ಅಂಡರ್ ಮಾಡ್ಬೇಕಂದ್ರ ವೆರಿ ಗುಡ್. ಆದಿವಾಸಿ ಹೇರ್ ಆಯಿಲ್ ಒಟ್ಟು ಅದಕ್ಕೆ ಬಿಡುವ. ಯಾವ್ದತ್ತ ಹೇಳಿದ್ವಿ? ಆನೆಕಾಡು ಅಂದಿವಲ್ಲ. ಈ ಆನೆಕಾಡು ಬ್ರ್ಯಾಂಡ್ ಯಾಕೆ ನೆನ್ಪಿಟ್ಕೊಂಡ್ರೆ ರೀಸೆಂಟ್ ಆಗಿ ಭಾರತ್ ಬ್ರ್ಯಾಂಡ್ಲೆ ಏನ್ ಮಾರತ್ತಾರ ಹೇಳ್ರಿ? ಭಾರತದ ಬ್ರ್ಯಾಂಡ್ಲೆ ಏನ್ ಮಾಡತ್ತಾರ? ನಾಳೆ ನಾವು ಭಾರತ್ NPA ಭಾರತ್ ಯೂರಿಯಾ ಅಂತ ನೆನಪಿಟ್ಕೊಂಡ್ ಬಿಟ್ಟು ಅವ್ನು ಏನ್ ಕೇಳಿರ್ತಾನೆ ಗೊತ್ತಾನ? ಭಾರತ್ ಬ್ರ್ಯಾಂಡ್ಲೆ ರೀಸೆಂಟ್ ಆಗಿ ಏನ್ ಮಾರತ್ತಾರ? ಅಡುಗೆ ಎಣ್ಣೆಗಳನ್ನ ಅಥವಾ ರಸಗೊಬ್ಬರಗಳನ್ನ ಹಿಂಗ ಆಪ್ಷನ್ ಕೊಟ್ಟಿರ್ತಾರ. ಅವ್ರ ಆಪ್ಷನ್ ಕೊಡಕಂತ್ರು ಮಿತಿ ಇರಂಗಿಲ್ಲ, ಹೆಂಗ್ ಬೇಕಾ ಕೊಡ್ತಿರ್ತಾರ. ರಸಗೊಬ್ಬರಗಳು ಏನ್ ಬರುತ್ತಲ್ಲ ಅವು ಭಾರತ್ ಬ್ರ್ಯಾಂಡ್ಲೆ ಆಗತ್ತಾವ. ಹಂಗ ಕರ್ನಾಟಕದಾಗ ನಮ್ಮಲ್ಲಿ ಏನಂದ್ರ ಕಾಡ್ದೊಳಗ ಅಥವಾ ಟ್ರೈಬಲ್ ಪೀಪಲ್ ಏನಿರ್ತಾರಲ್ಲ ಅವ್ರು ಕಾಡಿನ ಉತ್ಪನ್ನಗಳನ್ನ ಯೂಸ್ ಮಾಡ್ಕೊಂಡು ಏನಾರ ಪ್ರಾಡಕ್ಟ್ ಮಾಡಿರ್ತಾರಲ್ಲ, ಎಲ್ಲಾ ಪ್ರಾಡಕ್ಟ್ ಬತ್ತದ್ರೋಗ ಹೇರ್ ಆಯಿಲ್ ಬತ್ತು ಅಥವಾ ಊಟ ಬತ್ತು ಏನ ಮಾಡ್ಲಿ, ಅವ್ರು ಅಡಿಗೆ ಮಾಡ್ಲಿ, ಕಾಯಿಪಲ್ಲೆ ಮಾಡ್ಲಿ, ಎಲ್ಲ ಏನ್ ಮಾಡ್ಬೇಕಂದ್ರ ಆನೆಕಾಡು ಪ್ರಾಡಕ್ಟ್ ಅಂದ್ರ ಮಾರ್ಬೇಕು. ನೆನಪಿಡ್ಕೊ. ಈಗ ಹೇಳಿ ನೋಡು, ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ ಬರ್ತೈತಿ. ಇದು ನ್ಯೂಸ್ನಾಗ ಇರ್ತೈತಿ. ಯಾವ ಇಯರ್ದಾಗ ಬರ್ತೈತಿ? 2007, 6, 8, 6ರಾಗ ಬರ್ತೈತಿ. ಫಾರೆಸ್ಟ್ ರೈಟ್ಸ್ ಆಕ್ಟ್ ನೆನಪಿಟ್ಕೋರಿ. ಯಾವ ಇಯರ್ದಾಗ ಅಂದ್ರ 2006ರಾಗ. ಈಗ ಕೇಳಿ ಇನ್ನೊಂದು ಕ್ವಶನ್ ಅದ್ರ ರಿಲೇಟೆಡ್. PM ಜನ್ಮನ್ ಯೋಜನೆ ತರ್ತಾರಲ್ಲ, ಇದನ್ನ ಯಾರು ಸಲ್ಮಾನ್ ತರ್ತಾರ? PM ಜನ್ಮನ್ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ. ಇವು ಹೊಳ ಮುಳ್ಳ ಕೇಳ್ತಿರ್ತಾರ, ಅದಕ್ಕೆ ಕೇಳತ್ನ. ಅವ್ರು ರಿಪೀಟೆಡ್ ಆಗಿದ್ದು ಕ್ವಶನ್ ಇಂಪಾರ್ಟೆಂಟ್, ಅದಕ್ಕೆ ಕೇಳತ್ನ. PM ಜನ್ಮನ್ನ ಯಾರು ಸಲ್ಮಾನ್ ತರ್ತಾರ? ಆಪ್ಷನ್ ಕೊಡ್ಲಿ? ಟ್ರೈಬ್ ಸಲ್ಮಾನ್. ಆತ. ಒಂದೇದ ಟ್ರೈಬ್ಸ್ ಏನಂದ್ರೆ ಶೆಡ್ಯೂಲ್ ಟ್ರೈಬ್ಸ್, ಇನ್ನೊಂದ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್. ಎರಡ್ರಾಗ ಒಂದ್ ಹೇಳ್ರಿ. PVTG ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಬೇರೆ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಬೇರೆ. ಶೆಡ್ಯೂಲ್ ಟ್ರೈಬ್ಸ್ ಅಂದ್ರೆ ನಗರದಾಗ ಇರ್ತಿಲ್ಲ. ಈಗ ನಾವೆಲ್ಲ ST ದಾಗ ಏನು ರಿಸರ್ವೇಷನ್ ಕ್ಲೇಮ್ ಮಾಡ್ತಿಲ್ಲ, ನಾವೆಲ್ಲ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಅಲ್ಲ. PVTG ಬರಂಗಿಲ್ಲ. PVTG ಅಂದ್ರೆ ಅವ್ರು ಸಮಾಜದ ಜೋಡ ಏನಂದ್ರೆ ಕನೆಕ್ಷನ್ ಇರಂಗಿಲ್ಲ, ಅಂಥವ್ರಿಗೆ ಕೊಡ್ತಾರೆ. ಏನಂದ್ರೆ PVTG ಅಂತೇಳಿ. ಇಂಡಿಯಾದಾಗ ಟೋಟಲ್ ಎಷ್ಟು ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಅದಾರ?
75 ಅದಾರ, ನೆನಪಿಟ್ಕೋರಿ. ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಬಂದ್ರೆ ಎಷ್ಟು ಜನ ಅದಾರ ಅಂದ್ರೆ 75 ಜನ. 75 ಜನ ಅಲ್ಲ, 75 ಜಾತಿಗಳದಾವ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಒಳಗ. ಹಂಗ ಕರ್ನಾಟಕದಾಗ ಎಷ್ಟು PVTs ಅದ? 2. ಯಾವ? ಕೊರವ, ಜೇನ ಕೊರಬ ಮತ್ತ ಕೊರಗ. ಕರೆಕ್ಟ್. ಜೇನು ಕುರುಬ ಮತ್ತ ಕೊರಗ 2 ಬರ್ತಾವ ನೋಡ್ರಿ. ಇವು ಕರ್ನಾಟಕದಾಗಿರು ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಅಂತ ಕರಿತಾರಲ್ಲ. ಈ PM ಜನ್ಮನ್ ಯೋಜನೆ ಬರ್ತತೀನಿ. ಈ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಅದಾರಲ್ಲ ಅವ್ರಿಗೆ ಏನಂದ್ರ ಆದ್ಯತೆ ಕೊಡ್ಬೇಕಂತ ತಂದಾರ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ. ಕರೆಕ್ಟ್. ಕರ್ನಾಟಕದಾಗ ಯಾವ್ದಾವ ಅಂದ್ರ ಜೇನು ಕುರುಬ ಮತ್ತ ಕೊರಬ. ನೆಕ್ಸ್ಟ್ ನೆನಪಿಟ್ಕೋ, ರೀಸೆಂಟ್ ಆಗಿ ಇದನ್ನೇನಂದ್ರ ಸ್ಕಿಲ್ ಇಂಡೆಕ್ಸ್ ಅಂತ ಬರ್ತೈತ್ರಿ. ಸ್ಕಿಲ್ ಇಂಡೆಕ್ಸ್ ಅಂತ QS ಸ್ಕಿಲ್ ಇಂಡೆಕ್ಸ್ ಅಥವಾ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ ಅಥವಾ ಎಜುಕೇಶನ್ ಇಂಡೆಕ್ಸ್ ಅಂತ ಕರಿತಾರಲ್ಲ. ಅದ್ರೊಳಗೆ ಇಂಡಿಯಾ ಯಾವ ಸ್ಥಾನದಾಗ ಐತೆ ಅಂತ ಕೇಳ್ತಾರೆ. ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಕ್ಕೆ ಆಪ್ಷನ್ ಕೊಡ್ತೀನಿ. 4, 5, 10, 13. 2ರಾಗ 1, 3ರಾಗ 4 ಹೇಳಿ ಆಪ್ಷನ್. 4ರಾಗ 1, 13. ಇವು ಇಂಡೆಕ್ಸ್ಗಳು ಲಾಸ್ಟ್ ಎಕ್ಸಾಮ್ ಬಂದಾಗ ರಿಪೀಟ್ ನಾನೇ ಮಾಡಿಸ್ತಾವ. ಕರಪ್ಷನ್ ಇಂಡೆಕ್ಸ್ ಎಲ್ಲ ಈಗ ಹೇಳ್ರ ಮತ್ತೆ ಮೇಲೆ ನೋಡ್ಕೋತೀರಿ. ಅದು ಬಿಡು. ನೆಕ್ಸ್ಟ್ ರೀಸೆಂಟ್ ಆಗಿ ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಂತ ಕರಿತೈತಿ. ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಇನ್ನೊಂದು ಏನಂತ ಕರಿತಾರೆ? ಇದ್ರ ಮೇಲೆ ಕ್ವಶನ್ ಕೇಳಿದ್ರು. ದೇವರ ಅಣುಗಳು ಅಂತ ಕರಿತಾರ ಅಥವಾ ಗಾಡ್ ಪಾರ್ಟಿಕಲ್ಸ್ ಅಂತ ಯಾವ ಕರಿತಾರ? ದೇವಕಣ ಅಂತ ಯಾವ ಕರಿತಾರ? ಇವಕ್ಕ ಹಿಗ್ಸ್ ಬೋಸಾನ್ ಪಾರ್ಟಿಕಲ್ಸ್ ಅಥವಾ ಹಿಗ್ ಬೋಸಾನ್ ಪಾರ್ಟಿಕಲ್ಸ್ ಅಥವಾ ಏನು ಕಣಗಳ ತೀರ್ನಿರ್ತಾವಲ್ಲ ಅವಕ್ಕೆ ಏನಂತ ಕರೀತಾರೆ? ದೇವರ ಕಣ ಅಂತ ಕರಿತಾರ ಅಥವಾ ಗಾಡ್ ಪಾರ್ಟಿಕಲ್ಸ್ ಅಂತ ಕರಿತಾರೆ. ಅದ್ಯಾಕೆ ನ್ಯೂಸ್ನಾಗ ಬಂದೈತೆ ಅಂದ್ರೆ ಇದು ಗಾಡ್ ಪಾರ್ಟಿಕಲ್ ಅಂತ ಯಾಕೆ ಕರಿತಾರ ಅಂತ ಗೊತ್ತನ್ರಿ? ಎಲ್ಲ ಪಾರ್ಟಿಕಲ್ಗಳು ಅಥವಾ ಕಲ್ಲುಗಳು ಇರ್ತಾವಲ್ಲ ಅವು ಏನ್ ಮಾಡ್ತಿರ್ತಾವ ಅಂದ್ರೆ ಮಗ್ಲಿದ್ದಿದ್ದು ಕಲ್ಲುಗಳನ್ನೆಲ್ಲ ನುಗ್ಗಿಸ್ತಿರ್ತಾವಲ್ಲ. ಬಟ್ ಈ ಗಾಡ್ ಪಾರ್ಟಿಕಲ್ ಯಾಕತ್ತಾರ ಅಂದ್ರ ಈ ಕಣ ಹೆಂಗಿರ್ತೈತೆ ಅಂದ್ರೆ ಮಗ್ಲು ಇದ್ದಿದ್ದಕ್ಕೆ ಏನ್ ಕೊಡ್ತೈತೆ ಅಂದ್ರೆ ಅದ್ರದ್ದು ವೇಟೇಜ್ ಕೊಡ್ತಿರ್ತದೆ. ಅಂದ್ರೆ ಅದ್ರದ್ದು ಒಳಗೆ ಇದ್ದಿದ್ದು ಮಾಸನ ಇನ್ನೊಂದು ಮಗ್ಲು ಇದ್ದದ್ದು ಪಾರ್ಟಿಕಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತದೆ. ಫಿಸಿಕ್ಸ್ ಒಳಗೆ ಇದ್ರ ಸಲ್ಮಂದ ನೊಬೆಲ್ ತೊಗೊಂಡಾರ ಈ ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಕಂಡುಹಿಡಿದಿದ್ದು. ಇದು ಹೆಂಗಂದ್ರೆ ಗ್ರಾವಿಟೇಷನ್ ಫೋರ್ಸ್ ಜನರೇಟ್ ಮಾಡಂಗಿಲ್ಲ. ಬಟ್ ಅದೇನು ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಥವಾ ಗಾಡ್ ಪಾರ್ಟಿಕಲ್ ಅಂತ ಕರಿತಿಲ್ಲ. ಗಾಡ್ ಪಾರ್ಟಿಕಲ್ ಎದಕ್ಕೆ ಕರಿತಾರ ಅಂದ್ರೆ ಯಾರಿಗಾರ ಹಸು ಅದ ಊಟ ಕೊಟ್ರ ಅವನ ಊಟ ಕೊಟ್ಟು ದೇವ್ರ ಅಂತ ಕರಿತಿಲ್ಲ. ಸೇಮ್ ಹಂಗ ಮಗ್ಲು ಯಾವ್ದಾರ ವೀಕ್ ಇದ್ದಿದ್ದು ಕಣ ಇತ್ತೇಳಿ ಆ ಕಣಕ್ಕೆ ಏನ್ ಕೊಡ್ತದೆ ಅಂದ್ರೆ ಅದ್ರದ್ದು ವೇಟೇಜ್ ಏನಿರ್ತದಲ್ಲ ಅದನ್ನ ಶೇರ್ ಮಾಡ್ತಿರ್ತದೆ. ಅದ್ರ ಸಲ್ಮಂದ ಗಾಡ್ ಪಾರ್ಟಿಕಲ್ಸ್ ಅಥವಾ ದೇವರ ಕಣಗಳ ಕರಿತಾರಲ್ಲ ಅವ್ಕೆ ಹಿಗ್ಸ್ ಬೋಸಾನ್ ಅಂತ ಕರಿತಾರೆ. ಅವ್ರು ರೀಸೆಂಟ್ ಆಗಿ ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಐತ್ಲಾ ಅದನ್ನ ಫೌಂಡ್ ಮಾಡಿದಾರ ಅಥವಾ ಡಿಸ್ಕವರ್ ಮಾಡಿದವರು ಡೆತ್ ಆಗ್ಯಾರ. ಅವ್ರ ಮೇಲೆ ಕೇಳ್ಬೋದು ರೀಸೆಂಟ್ ಆಗಿ ಇವ್ರು ಡೆತ್ ಆಗ್ಯಾರ ಅವ್ರು ಇದನ್ನ ಯಾವ್ದೊಂದು ಪಾರ್ಟಿಕಲ್ ಅಥವಾ ಯಾವ ಒಂದು ಅಣು ಕಂಡು ಹಿಡಿದಿದ್ರ ಅಂತ ಕೇಳ್ಬೋದು. ಅದಕ್ಕೆ ಕೇಳತ್ತಾನೆ. ರೀಸೆಂಟ್ ಆಗಿ 93 ವರ್ಷಕ್ಕೆ ಡೆತ್ ಆತ್ ನೋಡೋರು. ಫ್ರಾನ್ಸಿಸ್ಕೋ ಹೆಸರು ಏನವ್ರ ತಡಿ ಫ್ರಾನ್ಸಿಸ್ಕೋ ಇಗ್ಲರ್ಟ್ ಅಂತ ಬರ್ತಾರೆ ನೋಡ್ರಿ. ಫ್ರಾನ್ಸಿಸ್ಕೋ ಇಗ್ಲರ್ಟ್ ಅವ್ರು 3 ಮಂದಿ ಫೌಂಡ್ ಮಾಡಿರ್ತಾರೆ. ಅಂದ್ರೆ ಅವ್ರದ್ದು ಹಿಗ್ಸ್ ಬೋಸಾನ್ ಅಂತ ಯಾಕೆ ಪೀಟರ್ ಹಿಗ್ಸ್ ಅಂತ ಬರ್ತಾರೆ. ಫೌಂಡ್ ಮಾಡಿದವರು ಎಲ್ಲರೂ ಕೂಡ ಮಾಡಿರ್ತಾರೆ. ರೀಸೆಂಟ್ ಆಗಿ ಸತ್ತವ್ರ ಯಾರಂದ್ರ ಫ್ರಾನ್ಸಿಸ್ಕೋ ಇಗ್ಲೋಟ. ಯಾವ್ದು ಒಂದ್ ಹೆಸರು ನೆನಪಿಟ್ಕೋರ. ಒಂದು ಹಿಗ್ಸ್ ಬಂದ್ರೆ ನೆನಪಿರ್ತೈತೆ. ಪೀಟರ್ ಹಿಗ್ಸ್ ಅಂತ ಬಂದ್ರೆ ಹಿಗ್ಸ್ ಬೋಸಾನ್ ಕಂಡು ಹಿಡಿದವ್ರು. ಅವ್ರ ಜೋಡ ಇನ್ನೊಬ್ರು ಯಾರಂದ್ರ ಫ್ರಾನ್ಸಿಸ್ಕೋ ಇಗ್ಲರ್ಟ್ ಅಂತ ಕರೀತಾರ. ಫ್ರಾನ್ಸಿಸ್ಕೋ ಇಗ್ಲರ್ಟ್ ಇತ್ತೀಚೆಗೆ ನಿಧನರಾದ್ರೆ ಯಾವ್ದಾದ್ರು ಉದ್ದೇಶಕ್ಕೆ ಅಥವಾ ಆಪ್ಷನ್ ಹಾಕ್ಬಿಟ್ಟಿರ್ತಾನೆ ಏನತ್ವಂದ್ರ ಹಿಗ್ಸ್ ಬೋಸಾನ್ಗೆ ಇನ್ನೊಂದು ಕೇಳನಲ್ಲ. ಹಿಗ್ಸ್ ಬೋಸಾನ್ ದೇವರ ಕಣ ಅಂತ ಯಾವ ಕರೀತಾರ ಅಂದ್ರೆ ಹಿಗ್ಸ್ ಬೋಸಾನ್. ಈ ಹಿಗ್ಸ್ ಬೋಸಾನ್ ಕಂಡು ಹಿಡಿದವ್ರು ಯಾರಂದ್ರೆ ಇವರ ಫ್ರಾನ್ಸಿಸ್ಕೋ ಎಲ್ಗರ್ಟ ಮತ್ತು ಇನ್ನೊಬ್ರು ಯಾರಂದ್ರೆ ಪೀಟರ್ ಹಿಗ್ಸ್ ಅಂತ ಬರ್ತಾರೆ. ಅವರ ಕಂಡು ಹಿಡಿದಿರ್ತಾರೆ. ಅವ್ರಿಗೆ ನೊಬೆಲ್ ಪ್ರೈಸ್ ಕೊಟ್ಟಿರ್ತಾರೆ. ಈಗಲ್ಲ ಮತ್ತು ಮೊದಲು ಕೊಟ್ಟರೆ 2012-11 ಟೈಮ್ನಾಗ. ಬಟ್ ಅದ್ರ ಸಲ್ಮಂದ್ ನೆನಪಿಟ್ಟು ರೀಸೆಂಟ್ ಆಗಿ ಸಾಯ್ತಾರೆ ಯಾರಂದ್ರೆ ಫ್ರಾನ್ಸಿಸ್ಕೋ ಇಗ್ಲರ್ಟ್. ಯಾವ್ದನ್ನ ಕಂಡು ಹಿಡಿದಿರ್ತಾರ? ಹಿಗ್ಸ್ ಬೋಸಾನ್ ಅಣುಗಳಿಗೆ ಏನಂತ ಕರಿತಾರ ಅಂದ್ರೆ ದೇವರ ಅಣುಗಳಂತ ಕರಿತಾರೆ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಹೆಮಿಸ್ ಫೆಸ್ಟಿವಲ್ ಅಂತ ಮಾಡತ್ತಾರೆ. ಎಲ್ಲಿ ಯಾವ ರಾಜ್ಯದಾಗ ಅಥವಾ ಕೇಂದ್ರಾಡಳಿತ ಪ್ರದೇಶದಾಗ ಮಾಡ್ತಾರೆ? ಹೆಮಿಸ್ ಎಲ್ಲಿ? ಲಡಾಖ್ನಾಗ. ನೆನಪಿಟ್ಕೋ ಹೆಮಿಸ್ ಫೆಸ್ಟಿವಲ್ ಯಾರ್ದೊಬ್ರದ್ದು ಬರ್ತ್ ಆನಿವರ್ಸರಿ ಅಂತ ಆಚರಿಸ್ತಾರ. ಹೆಮಿಸ್ ಜಿಮ್ ಕಾರ್ಬೆಟ್ಟ ಅಲ್ಲಾಕ್ ಬರ್ತು ಹೆಮಿಸ್ ಇದು ಹೇಳ್ತ ನೋಡ್ರಿ. ಅವ್ನ ಹೆಸರು ಹೇಳ್ತಾನೆ ಪಕ್ಷಿ ಪ್ರೇಮಿ ಅಲ್ಲೋ ಅವಲ್. ಇವ್ರದ್ದು ಯಾರಂದ್ರ ಗುರು ಪದ್ಮ ಸಂಭವ ಅಂತದಾರ. ಗುರು ಪದ್ಮ ಸಂಭವ ಅಂತ. ಆ ಹೆಮಿಸ್ ಫೆಸ್ಟಿವಲ್ ನೀವೆಲ್ಲರ ಗೂಗಲ್ ಮಾಡಿ ನೋಡ್ರಿ. ಹಗಲಿದ್ದಾಗ ನೋಡ್ರಿ. ಮತ್ತ ಆಕಾರ ಅವ್ರದ್ದು ಮುಖನ ಹಂಗದವ್. ಅವು ಏನಂದ್ರ ಆ ಮುಖದ ವೇಷ ಹಾಕೊಂಡ್ ಮಾಡ್ತಿರ್ತಾರ. ಅದೊಂದು ದೇವ್ರು ಇದ್ರ ತರ ವೇಷ ಐತಿ. ಆ ಮುಖದ ವೇಷ ಹಾಕೊಂಡ ಆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲಿ ಅಂದ್ರೆ ಲಡಾಖ್ನಾಗ. ಅದಕ್ಕೆ ಹೆಮಿಸ್ ಫೆಸ್ಟಿವಲ್ ಅಂತ ಕರಿತಾರ. ಗುರು ಸಂಭವ ಅಂತದಾರಲ್ಲ ಅವ್ರು ಬರ್ತ್ ಆಗಿದ್ದಕ್ಕೆ 2 ದಿನ ಫೆಸ್ಟಿವಲ್ ಮಾಡ್ತಿರ್ತಾರೆ. ಎಲ್ಲಿ ಮಾಡತ್ತಾರ ಅಂದ್ರ ಲಡಾಖ್ ಒಳಗೆ. ನೆನಪಿರ್ತೈತಲ್ಲ ಲಡಾಖ್ ಯಾವ ಒಂದು ರಾಜ್ಯ ಮರು ವಿಂಗಡಣಾ ಕಾಯ್ದೆ ಪ್ರಕಾರ ಸ್ಥಾಪನೆ ಆಗಿರ್ತೈತ್ರಿ? 2020, 19, 17. 2019 ಲಡಾಖದೊಳಗೆ ಎಷ್ಟು ಜಿಲ್ಲೆಗಳದಾವ? 7 ಜಿಲ್ಲೆ. ನೆನಪೈತಲ್ಲ ಲಡಾಖ್ನಾಗ ಬಂದಾಗ ನೆನಪಿ. ಇನ್ನೊಂದೆರಡು ನೋಡು. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಮಂಡರ ಭಾರತದ ಮೊದಲ ಏನ್ ಮಾಡಿದ್ರೆ ಮಾಡೆಲ್ ಸೋಲಾರ್ ಗ್ರಾಮ ಅಂತ ಮಾಡ್ರಿ. ಎಲ್ಲಿ ಮಾಡ್ತಾರೆ? ಎಲ್ಲಿ? ಚುರುಮುರಿ ಯಾವ ತಾಲೂಕ್ನಾಗ ಬರ್ತದೆ? ಸಾರಿ ಯಾವ ಜಿಲ್ಲೆದಾಗ ಬರ್ತದೆ? ಚಾಂಗ್ತಾಂಗ್ ಜಿಲ್ಲೆ ಒಳಗೆ. ನೆನಪಿಟ್ಕೋರಿ ಲಡಾಖ್ನಾಗ ಬರ್ತದೆ. ಭಾರತದ ಮೊದಲ ಹಳ್ಳಿ ಅಂದ್ರ ಮಣ. ಇವೆರಡು ಕನ್ಫ್ಯೂಸ್ ಆಕವಲ್. ಮೊದಲ ಮಾದರಿ ಗ್ರಾಮ ಅಥವಾ ಮಾದರಿ ಗಡಿ ಗ್ರಾಮ ಅಂತ ಕೇಳ್ರಿ ಯಾವ್ದಂದ್ರೆ ಚುರುಮುರಿ. ಕರೆಕ್ಟಾ? ಭಾರತದ ಮೊದಲ ಗ್ರಾಮ ಅಥವಾ ಭಾರತದ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಕರೀತಾರೆ ಯಾವ್ದಂದ್ರೆ ಮಣ ಎಲ್ಲಿ ಕಂಡು ಬರ್ತದೆ? ಎಲ್ಲಿ? ಉತ್ತರ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಇದು ಮಾಡೆಲ್ ಸೋಲಾರ್ ಗ್ರಾಮ ಅಂತ ಮಾಡ್ಯಾರಲ್ಲ. ಎಲ್ಲಿ ಮಾಡಿರತ್ತೆ? ಮಾಡೆಲ್ ಸೋಲಾರ್ ಗ್ರಾಮ ಅಂತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ದವ್ರು ಮಾಡ್ತಾರೆ. ಎಲ್ಲಿ ಮಾಡ್ತಾರಂದ್ರ ಲಡಾಖ್ನಾಗ ಮಾಡ್ತಾರ. ಚಾಂಗ್ತಾಂಗ್ ಡಿಸ್ಟಿಕ್ ಅಂತ ಬರ್ತದೆ ಅಲ್ಲಿ ಮಾಡ್ತಾರೆ. ಬಟ್ ಆ ಉತ್ತರಾಖಂಡದಾಗ ಏನೈತೆ ಅಂದ್ರೆ ಭಾರತದ ಮೊದಲ ಹಳ್ಳಿ ಅಂತ ಕರೀತಾರ ಅಥವಾ ಮನ ಅಂತ ಬರ್ತದೆ. ಅಲ್ಲಿ ಎಲ್ಲಿ ಅಂದ್ರೆ ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ?
ಚಮೋಲಿ ಡಿಸ್ಟಿಕ್ನ ನೆನಪಿಟ್ಕೋರಿ. ಅದಂದ್ರೆ ಭಾರತದ ಇನ್ನೊಂದು ಏನು ಉಳಿಸಿದ್ವು, ಇನ್ನೊಂದು ಎರಡು ಬರ್ತಾವಲ್ಲ, ಭಾರತದ ಮೊದಲ ಸೌರ್ಯ ಗಡಿ ಗ್ರಾಮ ಅಂತ ಬರ್ತೈತೆ. ಯಾವ್ದು? ಮೊಸಾಲಿ ಅಲ್ಲ, ಸೌರ್ಯ ಗಡಿ ಗ್ರಾಮ ಎಲ್ಲಿ ಕಂಡು ಬರ್ತದೆ? ಗುಜರಾತ್ನ. ನೆನಪೈತಲ್ಲ, ಭಾರತದ ಮೊದಲ ಸೌರ್ಯ ಗಡಿ ಗ್ರಾಮ ಅಂತ ಕರೀತಾರೆ, ಅಥವಾ ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೊಂಡಿದ್ದು ಗಡಿ ಗ್ರಾಮ ಅಂತ ಕರೀತಾರೆ. ಯಾವ್ದಂದ್ರೆ ಮೊಸಾಲಿ. ಇನ್ನೆರಡು ಭಾರತದ ಮೊದಲ ಸೌರ್ಯ ಗ್ರಾಮ ಅಂತ ಕರೆದ್ರ ಮೊದೇರ. ನೆನಪಿಟ್ಕೊ. ಈ ಸೌರ್ಯ ಗ್ರಾಮ ಅಂತ ಕರಿಬೇಕಾದ್ರೆ ಯಾವ ಯೋಜನೆ ಬಂದಿರ್ತದೆ ಹೊತ್ ಮ್ಯಾಲಿಂದ ಅಂದ್ರೆ ಯಾವ ಯೋಜನೆ ಹೇಳ್ರಿ ನೋಡು? ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ. ಇವು ಬಿಜಿಲಿ ಯೋಜನೆ ಬತ್ತೇಳಿ ಹೆಂಗ್ ನೆನಪಿಟ್ಕೋದ್ರೆ, ನಮ್ಮಲ್ಲಿ ಗೃಹ ಜ್ಯೋತಿ ಯೋಜನೆ ಅಂತ ಕೊಟ್ರಲ್ಲ, ಗೃಹ ಜ್ಯೋತಿ ಯೋಜನೆ ಅಂಡರ್ ಎಷ್ಟು ವಿದ್ಯುತ್ ಫ್ರೀ ಕೊಡತ್ತಾರ? 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ಬೇಕಂದ್ರಲ್ಲ, ಸೇಮ್ ಇವ್ರಿಗೆ ಟಕ್ಕರ್ ಕೊಡ್ಬೇಕಂದ ಏನಾಯ್ತು? ಯಾವ್ದ ಇದು? ಸೌರ್ಯ ಗ್ರಾಮ ಯೋಜನೆ ಅಥವಾ ಏನಂತಾರ ಇದನ್ನ ರೂಫ್ ಟಾಪ್ ಸೋಲಾರ್ ಎನರ್ಜಿ ಅಂತ ಕರೀತಾರೆ. ಇದಕ್ಕೆ ಇದನ್ನ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಅಥವಾ ರೂಫ್ ಟಾಪ್ ಸೋಲಾರ್ ಎನರ್ಜಿ ಅಂತ ಕರೀತಾರ. ಸೆಂಟ್ರಲ್ ಗೌರ್ಮೆಂಟ್ ದವ್ರು ತರ್ತಾರ. ಅವ್ ಅದಕ್ಕೆ ಹೇಳತ್ತೀರ, ಗೃಹ ಜ್ಯೋತಿ ಒಳಗೆ ಎಷ್ಟು ವಿದ್ಯುತ್ ಯೂನಿಟ್ ಫ್ರೀ ಕೊಡ್ತಾರ? 200 ಯೂನಿಟ್ ಅಲ್ಲ. ಬಟ್ ಇವ್ರು ಏನಂದ್ರ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಅಥವಾ ಏನಂದ್ರ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಅಂತಂದಾರಲ್ಲ, ಎಷ್ಟು ಟಾರ್ಗೆಟ್ ಇತ್ತು ಹೇಳ್ರಿ? ಎಷ್ಟು ಸೋಲಾರ್? 1 ಕೋಟಿ ಹೌಸ್ ಹೋಲ್ಡ್ಸ್, 1 ಕೋಟಿ ಮನಿ ಮೇಲೆ ಏನ್ ಮಾಡ್ಬೇಕಂದ್ರೆ ಸೂರ್ಯ ಅಥವಾ ಇದನ್ನ ಏನಂತಾರ ಸೋಲಾರ್ ಪ್ಯಾನಲ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಬೇಕಂದಿರಲ್ಲ. ಅದ್ರೊಳಗ ಫಸ್ಟ್ ಪೂರ್ತಿ ಹಳ್ಳಿ ಯಾವ್ದ? ಪೂರ್ತಿ ಸೋಲಾರ್ ಎನರ್ಜಿದಿಂದ ರನ್ ಆಗಿದ್ದ ಹಳ್ಳಿ ಯಾವ್ದಂದ್ರ ಮೋದೇರ. ನೆನಪಿಟ್ಕೊಂಡು. ಅದರ ಅಂಡರ ಕರ್ನಾಟಕದಿಂದ ರೀಸೆಂಟ್ ಆಗಿ ಏನ್ ಮಾಡಂದ್ರ ಯಾವ್ದಾರ ಒಂದು ಹಳ್ಳಿ ಸೆಲೆಕ್ಟ್ ಆಗ್ತೀನಿ, ಅದಕ್ಕೆ 1 ಕೋಟಿ ರೂಪಾಯಿ ಕೊಡ್ತಂದ್ರ ಅದು ಯಾವ್ದೊಂದು ಕಾಂಪಿಟೇಷನ್ ಮಾಡ್ರಿ ಅಂದ್ರ ಸೌರ್ಯ ಗ್ರಾಮ ಕಾಂಪಿಟೇಷನ್ ಅಂತ ಕರಿತಾರ, ಅಥವಾ ಸೌರ್ಯ ಗ್ರಾಮ ಅಂತ ಸೆಲೆಕ್ಟ್ ಮಾಡಿರ್ತಾರ. ಆ ಸೌರ್ಯ ಗ್ರಾಮದಾಗ ಕರ್ನಾಟಕದಿಂದ ಎಷ್ಟು ಹಳ್ಳಿಗಳನ್ನ ಸೆಲೆಕ್ಟ್ ಮಾಡ? 24, 25, 22 ಹೇಳ್ಪಟ್ನ 24 ಹಳ್ಳಿಗಳು. ನೆನಪಿಟ್ಕೋರಿ. 24 ವಿಲೇಜ್ ಸೆಲೆಕ್ಟ್ ಮಾಡ್ರ. ಅದು ಎಲ್ಲರ ಫೈನಲ್ ಆಗಿ ಒಂದ ಬರ್ತದೆ. ಒಂದ ಹಳ್ಳಿಗೆ 1 ಕೋಟಿ ರೂಪಾಯಿ ಕೊಡೋರ್ದಾರ. ಆ ಒಂದು ಹಳ್ಳಿ ಯಾವ್ದು ಆಕತ್ಲ ಅದನ್ನ ಹೇಳ್ತೀವಿ. ಬಟ್ ನೆನಪಿಟ್ಕೋರಿ, ಸೌರ್ಯ ಮಾದರಿ ಗ್ರಾಮ ಅಥವಾ ಸೌರ್ಯ ಗ್ರಾಮ ಅಂತ ಡೆವಲಪ್ ಮಾಡೋದ್ರಾಗ ಕರ್ನಾಟಕದಿಂದ ಎಷ್ಟು ಸೆಲೆಕ್ಟ್ ಮಾಡಿದ್ರೆ 24 ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿದ್ರು. ಆ 24 ಹಳ್ಳಿ ಸೂರ್ಯಘರ್ ಮುಕ್ತ ಬಿಜಿಲಿ. ಅದ್ರ ರಿಲೇಟೆಡ್ ಕೇಳಿದಾಗ ಏನೇ ನೋಡ್ರಿ ನೆನಪಿಟ್ಕೋರಿ, ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಯಾವ ಇಯರ್ದಾಗ ಬರ್ತೈತೆ ಅಂತ ಕೇಳ್ರ? 2024ರಾಗ ಎಷ್ಟು ಯೂನಿಟ್? 24ರಾಗ ಎಷ್ಟು ಯೂನಿಟ್ ವಿದ್ಯುತ್ ಫ್ರೀ ಕೊಡ್ಬೇಕಂದ? ಎಸ್. ಇದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಕೊಡ್ತಿರ್ತಾರೆ. ಸೋಲಾರ್ ಎನರ್ಜಿನ ಅಥವಾ ಸೋಲಾರ್ ಪ್ಯಾನೆಲ್ಗಳು ಮನಿ ಮೇಲೆ ಕುಣಿಸಿರತ್ತೇಳಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಕೊಡ್ತಾರೆ. ನೆಕ್ಸ್ಟ್ ಆರು ಡಿಸ್ಟಿಕ್ 7 ಡಿಸ್ಟಿಕ್? 6 ಡಿಸ್ಟಿಕ್ ಇರೋದು, 7 ಡಿಸ್ಟಿಕ್ ಹೇಳಿದ್ದು. 7 ಡಿಸ್ಟಿಕ್ ಒಳಗೆ 24 ಹಳ್ಳಿಗಳನ್ನ ಸೆಲೆಕ್ಟ್ ಮಾಡ್ರಿ. ಕರೆಕ್ಟ್. ಇದೊಂದು ಹೇಳಿ, ಇಂಡಿಯಾದಾಗ ಫಸ್ಟ್ ಟೈಮ್ ಏನ್ ಮಾಡಿದ್ರ 3D ಆರ್ಟಿಫಿಷಿಯಲ್ ರೀಪ್ ಮಾಡೆಲ್ ಅಂತ ಮಾಡ್ರ. 3D ಆರ್ಟಿಫಿಷಿಯಲ್ ರೀಪ್ ಮಾಡೆಲ್ ಅಂತ ಕರಿತಾರ, ಅಥವಾ 3D ಅಥವಾ ಗೊತ್ತಾಗತ್ತಲ್ಲ 3D ಅಂದ್ರ 3D ಆರ್ಟಿಫಿಷಿಯಲ್ ರೀಪ್ ಮಾಡೆಲ್. ಯಾಕಂದ್ರೆ ಪ್ರೆಸೆಂಟ್ ಏನಾಗತ್ತೈತೆ ಗೊತ್ತನ್ರಿ, ಕೊರೋಗ ಇದನ್ನ ಕಡಲ ಕೊರೆತ ಅಂತ ಕರಿತಿರ್ತೀವಿ. ಅಥವಾ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಮಿನರಲ್ಗಳು ಸಮುದ್ರದಂತ ತೆಗಿಯತ್ತೀವಲ್ಲ, ಅಥವಾ ಆಯಿಲ್ ಅದು ಎಕ್ಸ್ಟ್ರಾಕ್ಟ್ ಮಾಡತ್ತೀವಲ್ಲ, ಅದರಿಂದ ಏನಾಗತ್ತೆ ಅಂದ್ರೆ ಕೋರಲ್ ರೀಪಿಗೆ ಡ್ಯಾಮೇಜ್ ಆಗತ್ತೈತೆ. ಕೋರಲ್ ರೀಫ್ಸ್ ಅಂತ ಕರೆದ್ರ ಸಮುದ್ರದಾಗ ಆಳಾಗಿರೋದು ಅದೊಂದು ಸ್ಪೀಸೀಸ್ಗಳು. ಅದು ಕೋರಲ್ ರೀಫ್ಸ್ ಚಲೋ ಇದ್ದತ್ತೇಳಿ ಅಲ್ಲಿ ನೀರು ಸ್ವಚ್ಛ ಐತೆ ಅಂದಂಗ. ಅಕಸ್ಮಾತ್ ಕೋರಲ್ ರೀಫ್ಸ್ಗಳು ಅವನತಿ ಹೊಂದಿದ್ದು ಅಂತೇಳಿ ತಿಳ್ಕೊಂಬಿಡ್ರಿ, ಆ ಸಮುದ್ರ ಅವನತಿ ಹೊಂದೈತೆ ಅಥವಾ ಮಿನರಲ್ಸ್ಗಳು ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ದಂಗ ಅಂದಾಗ. ಇದನ್ನ ರೀಸೆಂಟ್ ಆಗಿ ಕೋರಲ್ ರೀಫ್ಸ್ ದ ಮಾಡೆಲ್ ಮಾಡ್ಯಾರ. ಅದಕ್ಕೆ ಏನಂತಾರ ಅಂದ್ರೆ 3D ರೀಪ್ ಸಿಸ್ಟಮ್ ಅಂತ ಕರೀತಾರೆ. ಆ 3D ರೀಪ್ ಸಿಸ್ಟಮ್ ನ ರೀಸೆಂಟ್ ಆಗಿ ಎಲ್ಲಿ ಲಾಂಚ್ ಮಾಡೋದು? ತಮಿಳ್ನಾಡಿನಾಗ ಮುಂದೆ ರಾಮನಂತಪುರಂ ಅಂತ ಬರ್ತೈತೆ. ನೆನಪಿಟ್ಕೋರಿ. ಇದು ಏನಂತ ಹೇಳ್ತ ನೋಡಿ, 3D ಮಾಡೆಲ್ ಅಂತಂದ್ರೆ ಏನಂದ್ರ ಒಂದ ಟೈಮಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಅದಕ್ಕೆ ಏನು ಅಸೆಂಬ್ಲಿ ಇರಂಗಿಲ್ಲ, ನಟ್ ಇರಂಗಿಲ್ಲ, ಏನು ಇರಂಗಿಲ್ಲ. ಪೂರ್ತಿ ಏನಿರ್ತದೆ ಒಂದ ಟೈಮ್ ಮಾಡೆಲ್ ಇರ್ತದೆ. ಈ 3D ಮಾಡೆಲ್ ಎದ್ರ ಸಲ್ಮ ಮಾಡ್ತಾರೆ ಅಂದ್ರೆ ಕೋರಲ್ಗಳನ್ನ ಹೊಸದಾಗಿ ತರೋದಲ್ಲ. ಕೋರಲ್ ಅಂದ್ರೆ ಏನಂದ್ರೆ ಅಲ್ಲಿ ಬಂದು ವಾಸಿಸು ಸ್ಪೀಸೀಸ್ಗಳು ಏನಿರ್ತಾವಲ್ಲ ಅವಕ್ಕೆ ಕೋರಲ್ ಅಂತ ಕರಿತೀವಿ. ರೀಪ್ ಅಂದ್ರೆ ಅದನ್ನ ಏನು, ಈಗ ಹಾವು ಇರ್ತೈತಲ್ರಿ, ಹಾವು ಅನ್ನೋದು ಒಂದು ಸ್ಪೀಸೀಸ್ ಕರೆಕ್ಟಾ. ಬಟ್ ಅದನ್ನ ಗುಂತಿ ನಿರ್ಮಾಣ ಮಾಡಿರ್ತೈತಲ್ಲ, ಅದ್ರೊಳಗೆ ವಾಸ ಮಾಡ್ತಿರ್ತೈತಲ್ಲ. ಸೇಫ್ ಹಂಗ ಏನಂದ್ರ ಈಗ ಹಾವಿನ ಗುಂತಿ ಹೆಂಗ್ ನಿರ್ಮಾಣ ಮಾಡ್ತಾರಲ್ಲ, ಸೇಮ್ ಹಂಗ ಏನ್ ಮಾಡ್ರೆ ಇವ್ರೊಂದ ರೀಪ್ ಮಾಡೆಲ್ ನಿರ್ಮಾಣ ಮಾಡ್ಯಾರ. ಆ ರೀಪ್ ಮಾಡೆಲ್ ಹೆಂಗಿರ್ತೈತೆ, ಕೋರಲ್ಗಳು ಬಂದು ಅಲ್ಲಿ ವಾಸ ಮಾಡ್ಬೋದು, ಅಥವಾ ಅಲ್ಲಿ ಏನ್ ಮಾಡ್ಬೋದ್ರ ಕೋರಲ್ ರೀಪ್ ಜನರೇಟ್ ಮಾಡ್ಬೋದು ಅಂತ ಹೇಳಿ. ಅದನ್ನ ರೀಸೆಂಟ್ ಆಗಿ ಎಲ್ಲಿ ಮಾಡ್ಯಾರ ಅಂದ್ರೆ ತಮಿಳ್ನಾಡಿನ ರಾಮನಂತಪುರಂದಾಗ 3D ಮಾಡೆಲ್ನ ರೀಸೆಂಟ್ ಆಗಿ ಸಮುದ್ರದ ಆಳದಾಗ ಬಿಟ್ಟಾರ. ಅಲ್ಲಿ ಎಲ್ಲರ ಕೋರಲ್ ಬಂದು ಎಲ್ಲರ ವಾಸ ಮಾಡೋದು ಕೋರಲ್ ರೀಪ್ ಜನರೇಟ್ ಆತೇಳಿ ಅವಾಗ ಏನ್ ಮಾಡೋರು ಅಂದ್ರೆ ಕೋರಲ್ ರೀಪ್ಗಳನ್ನ ಬೇರೆ ಬೇರೆ ಕಡೆ ಏನ ಮಾಡೆಲ್ ಮಾಡ್ಬೇಕಂತ ಮಾಡತ್ತಾರ. ಮಾಡೆಲ್ ರೀಸೆಂಟ್ ಆಗಿ ಪ್ರೆಸೆಂಟ್ ಎಲ್ಲಿ ಮಾಡ್ಯಾರ ಅಂದ್ರೆ ತಮಿಳ್ನಾಡಿನ ರಾಮನಂತಪುರಂದಾಗ. ಯಾವ IIT ದವ್ರು ಸಹ ಅದು, ಯಾಕಂದ್ರೆ ತಮಿಳ್ನಾಡು ಐತೆ ಅಂದ್ರೆ IIT ಮದ್ರಾಸ್ ಸಹಯೋಗದೊಂದಿಗೆ ಇರ್ತೈತಿ. ನೆನಪಿಟ್ಕೋರಿ. ಕೋರಲ್ ರೀಪ್ಸ್ ಎಲ್ಲಿ ಮಾಡ್ರ ಅಂದ್ರೆ ರೀಪ್ ಮಾಡೆಲ್ ಅಂತ ಕರೀತಾರೆ. ರೀಪ್ ಮಾಡೆಲ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಎಲ್ಲಿ ಮಾಡ್ರ ಅಂದ್ರೆ ತಮಿಳ್ನಾಡು. ನೆಕ್ಸ್ಟ್ ರೀಸೆಂಟ್ ಆಗಿ ಹೇಳ್ರಿ, ಫ್ಯಾಮಿಲಿ ಫ್ರೆಂಡ್ಲಿ ಏರ್ಪೋರ್ಟ್ ಅಂತ ಕರೀತಾರೆ. ಕರ್ನಾಟಕದಿಂದ ಯಾವ ಏರ್ಪೋರ್ಟ್ ಸೆಲೆಕ್ಟ್ ಆಗೈತೆ? ಫ್ಯಾಮಿಲಿ ಫ್ರೆಂಡ್ಲಿ ಏರ್ಪೋರ್ಟ್ದಾಗ ಜಗತ್ನಾಗ ಬಂದಾಗ 3ನೇ ಏರ್ಪೋರ್ಟ್ ಆಗಿ ಸೆಲೆಕ್ಟ್ ಆಕತಿ. ಇದು ಫ್ಯಾಮಿಲಿ ಫ್ರೆಂಡ್ಲಿ ಏರ್ಪೋರ್ಟ್ನಾಗ ಯಾವ್ದು? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅತಿ ದೊಡ್ಡದು. ಕರೆಕ್ಟ್. ಕರ್ನಾಟಕದಾಗ ಅತಿ ದೊಡ್ಡದು ಅದಲ್ಲ, ಕರೆಕ್ಟ್. ಭಾರತದಾಗ ಬಂದಾಗ ಥರ್ಡ್ ಅದೈತಿ, ಅದು ನೋಡಿಲ್ಲ. ಸ್ಕೈ ಟ್ರ್ಯಾಕ್ಸ್ ಅಥವಾ ಒಂದು ವರದಿ ಕೊಡ್ತಾರ. ಆ ವರದಿಕ್ಕಿಂತ ನೆನಪೇನು ಇಟ್ಕೋರಿ ಅಂದ್ರೆ ಜಗತ್ನಾಗ ಅತಿ ಫ್ಯಾಮಿಲಿ ಫ್ರೆಂಡ್ಲಿ ಅಥವಾ ಕುಟುಂಬ ಏನತ್ತಾರ ಅದಕ್ಕೆ ಫ್ರೆಂಡ್ಲಿ, ಫ್ಯಾಮಿಲಿ ಫ್ರೆಂಡ್ಲಿ
ಕುಟುಂಬ ಸ್ನೇಹಿ ಬೆಂಕಿ ಕುಟುಂಬ ಸ್ನೇಹಿ ಏರ್ಪೋರ್ಟ್ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ವಿಮಾನ ನಿಲ್ದಾಣ ಯಾವ್ದೈತೆ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಟಾಪ್ 2 ಬರ್ತಾವೆ. ಒಂದೇದು ಯಾವ್ದಂದ್ರ ಹೆಲ್ಸಿಂಕಿಯಲ್ಲಿ ಬರ್ತೈತಿ. ಹೆಲ್ಸಿಂಕಿಯಲ್ಲಿ ಫಿನ್ಲ್ಯಾಂಡ್ದ ಹೆಲ್ಸಿಂಕಿ, 2ನೇದು ಸಿಂಗಾಪುರ, 3ನೇದ ಬೆಂಗಳೂರ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಹೇಳಿ ನೋಡು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಗ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಂತ ಎಲ್ಲಿ ಮಾಡ್ತಾರೆ? ಅಲ್ಲೇ. ಎಲ್ಲಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಯಾರ್ದೈತಿ? ಕೆಂಪೇಗೌಡ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ರಾಮನಾಥ್ ಕೋವಿಂದ್. ಎಲ್ಲಿ? ರಾಮಾನುಜನ್. ರಾಮನಾಥ್ ಕೋವಿಂದ್ ಅಂದಂಗೆ ಆತದ ಕಣ್ಣಿ. ರಾಮಾನುಜನ್ ಎಲ್ಲಿ? ಹೈದರಾಬಾದ್ ಅಥವಾ ತೆಲಂಗಾಣದಾಗ ಮಾಡ್ತಾರೆ ನೋಡ್ರಿ. ತೆಲಂಗಾಣದಾಗ ಯಾವ್ದಂದ್ರೆ ಸ್ಟ್ಯಾಚ್ಯೂ ಆಫ್ ಏನಂದ್ರೆ ಯುನಿಟಿ ಅಂತ ಮಾಡ್ಯಾರ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಬಂದ್ರ ಗುಜರಾತ್ ಕೆವಾಡಿ ಯಾವ್ದಾಗ ಐತ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಕರಿತೀವ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಬಂದ್ರೆ ತೆಲಂಗಾಣದಾಗ ಯಾವ್ದಂದ್ರ ರಾಮಾನುಜನ್. ಆಮೇಲೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಂತ ಬಂದ್ರ ಕೆಂಪೇಗೌಡ. ಇನ್ನು ಹೇಳ್ರಿ ಸ್ಟ್ಯಾಚ್ಯೂ ಆಫ್ ನಾಲೆಡ್ಜ್ ಅಂಬೇಡ್ಕರ್ದು ಎಲ್ಲಿ? ಮಹಾರಾಷ್ಟ್ರದ ಲಾತೂರ್ ಡಿಸ್ಟಿಕ್ನಾಗ ಸ್ಟ್ಯಾಚ್ಯೂ ಆಫ್ ಏನತ್ತಾರ ಅಂದ್ರ ನಾಲೆಜ್ ಅಂತ ಕರಿತಾರೆ. ಇನ್ನೊಂದು ರಾಜಸ್ಥಾನದಾಗ ಮಾಡ್ತಾರಲ್ಲ, ಏನತ್ತಾರ ಅದಕ್ಕೆ? ಸ್ಟ್ಯಾಚ್ಯೂ ಆಫ್ ಬಿಲೀಫ್. ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಅಂತ ಮಾಡ್ತಾರ. ಶಿವಂದಲ್ಲ ಅದ? ಶಿವ, ಕರೆಕ್ಟ್. ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಅಂತ ಮಾಡ್ತಾರೆ. ಇಲ್ಲಂದ್ರೆ ರಾಜಸ್ಥಾನದಾಗ ಇದನ್ನ ಶಿವಂದ ಐತಿ. ಇನ್ನು ಯಾವ್ದು ಹೇಳಿ? ನೀನು ಮಧ್ಯಪ್ರದೇಶದಾಗ ಕರೆಕ್ಟ್. ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಕರೆಕ್ಟ್ ಅಲ್ಲ? ಒನ್ನೆಸ್ ಅಲ್ಲ? ಅಲ್ಲೇ ಒನ್ನೆಸ್ ಇರ್ಬೇಕು. ಪಕ್ಕ ಹೇಳೋ ಹ್ಞೂ ಒಂದು ಮತ್ತೆ ಆಮೇಲೆ ತಪ್ಪಾಗ. ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಇರ್ಬೇಕು ನೋಡಿ ಮಧ್ಯಪ್ರದೇಶದಾಗ. ಕರೆಕ್ಟ್. ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಅಂತ ಒಂದು ಮಾಡ್ತಾರೆ. ಅಂಬೇಡ್ಕರ್ದ ಆಂಧ್ರ ಪ್ರದೇಶದಾಗ ಮಾಡ್ತಾರಲ್ಲ ಸೋಷಿಯಲ್ ಜಸ್ಟಿಸ್ ಸ್ಟ್ಯಾಚ್ಯೂ ಅಂತ ಮಾಡ್ತಾರೆ. ಕರೆಕ್ಟ್. ಆಂಧ್ರ ಪ್ರದೇಶದಾಗ ಸ್ಟ್ಯಾಚ್ಯೂ ಆಫ್ ನಾಲೆಜ್ ನೆನಪಿಟ್ಕೋರಿ. ಇಲ್ಲಂದ್ರೆ ಲಾತೂರ್. 2 ಕನ್ಫ್ಯೂಸ್ ಆದನ್. ಮತ್ತೆ ಸೋಷಿಯಲ್ ಜಸ್ಟಿಸ್ ಒನ್ನೆಸ್ ಅಲ್ಲ, ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ನೋಡಿ ಮಧ್ಯಪ್ರದೇಶದಾಗ ಯಾರ್ದಂದ್ರ ಅದ? ಶಂಕರಾಚಾರ್ಯದ. ಇನ್ನೊಮ್ಮೆ ಹೇಳ್ಬಿಟ್ರೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಕೆಂಪೇಗೌಡದ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಯುನಿಟಿ ಅಂದ್ರೆ ಏಕಾಗ್ರತೆ, ಇದನ್ನ ಏಕತೆ ಅಂತ ಮಾಡಿರ್ತಾರಲ್ಲ, ಎಲ್ಲಾನು ಈಕ್ವಾಲಿಟಿ ಇಂಡಿಯಾನು ಒಂದ ಮಾಡ್ಬೇಕಂತ ಮಾಡಿರ್ತಾರಲ್ಲ, ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಯುನಿಟಿ. ಅದಾದ್ಮೇಲೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಂದ್ರೆ ನಮ್ಮ ಕರ್ನಾಟಕದ ಕೆಂಪೇಗೌಡ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂದ್ರೆ ಇಲ್ಲಿ ತೆಲಂಗಾಣದಾಗ ಯಾವ್ದ? ರಾಮಾನುಜಾಚಾರ್ಯದು. ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಅಂದ್ರೆ ಮಧ್ಯಪ್ರದೇಶದಾಗ. ಕರೆಕ್ಟ್. ರಾಜಸ್ಥಾನದಾಗ ಬರುದ ಸ್ಟ್ಯಾಚ್ಯೂ ಆಫ್ ಬಿಲೀಫ್. ಆಮೇಲೆ ಸ್ಟ್ಯಾಚ್ಯೂ ಆಫ್ ನಾಲೆಜ್ ಬಂದ್ರೆ BR ಅಂಬೇಡ್ಕರ್ದ ಲಾತೂರ್ ಡಿಸ್ಟಿಕ್ ಮಹಾರಾಷ್ಟ್ರದಾಗ. ಆಮೇಲೆ ಇನ್ನೊಂದು ಅಂಬೇಡ್ಕರ್ ಹೆಸರಲ್ಲಿ ಆಂಧ್ರ ಪ್ರದೇಶದಾಗ ಒಂದು ಮಾಡ್ತಾರ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಮಾಡಿರ್ತಾರೆ. ಆಂಧ್ರ ಪ್ರದೇಶದಾಗ ಬರ್ತೈತಿ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಾರೆ. ಅದು ಯಾರ್ದಂದ್ರ ಅಂಬೇಡ್ಕರ್. ಸಾಕಲ್ಲ? ಸಾಕಲ್ಲ.